ನೋಡ್ರಿ ಆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ನಮ್ಗೆ ಆಕ್ಟಿವ್ ಮಾಡುವಂತ ಆಪ್ಷನ್ ಇನ್ನೂ ನಮ್ಮ ಹತ್ರ ಇದೆ. ನಮ್ಮ ವಯಸ್ಸು ಎಷ್ಟಾದ್ರೂ ಆಗಿರ್ಬೋದು, ನಮ್ಮ ವಯಸ್ಸು 60 ಆಗಿರ್ಬೋದು, 70 ಆಗಿರ್ಬೋದು, 20 ಆಗಿರ್ಬೋದು, 30 ಆಗಿರ್ಬೋದು, ಎಷ್ಟು ಬೇಕಾದಷ್ಟು ಆಗಿರ್ಬೋದು. ಜೀವನದ ಕೊನೆಯ ಹಂತದಲ್ಲಿ ಇದ್ದೀವಂದ್ರೂ ನಾವು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಆಕ್ಟಿವ್ ಮಾಡ್ಕೊಳ್ಬಹುದು, ಎನರ್ಜೆಟಿಕ್ ಮಾಡ್ಬೋದು, ಮತ್ತೆ ಹೀಲ್ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಅವಕಾಶ ಇದೆ ನೋಡ್ರಿ, ಇದನ್ನ ಎಲ್ರೂ ಸದುಪಯೋಗ ಮಾಡ್ಕೊಡ್ರಿ. ಒಂದನೇ ಮಾತು. ಅದಾದ್ಮೇಲೆ ಎರಡನೇದು ಹೇಳೋದೇನಂದ್ರೆ ಪ್ರತಿಯೊಬ್ಬರು ಸಮೇತ ಡೈರಿ ಮತ್ತು ಪೆನ್ ಅನ್ನ ಇಟ್ಕೊಂಡು ಕ್ಲಾಸ್ ಮಾಡಿ. ಯಾರ್ದೇ ಕ್ಲಾಸ್ ಮಾಡಿ, ನಂದೇ ಅಂತಿಲ್ಲ. ನೀವ್ ಯಾವುದೇ ಕೋಚ್ ನ ಕ್ಲಾಸ್ ಅನ್ನ ನೀವು ಮಾಡ್ತಾ ಇದ್ದೀರಿ ಅಂದ್ರೆ ಡೈರಿ ಮತ್ತು ಪೆನ್ ಇದ್ದಾಗ ಮಾತ್ರ ನೀವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನನಗೆ ಡೈರಿ ಪೆನ್ ಅನ್ನ ತೋರಿಸ್ರಿ ಎಲ್ಲಾರು. ನಮ್ಮ ಮಂಜುಳಾ ಮ್ಯಾಮ್ನು ಬಂದಿದ್ದಾರೆ ಈಗ. ಎಸ್, ಅಶ್ವಿನಿ ಅವ್ರ ಹತ್ರ ಇದೆ, ಶಿವಲೀಲಾ ಅವ್ರ ಹತ್ರ ಇದೆ. ಆ ವಿಡಿಯೋ ಯಾರ್ಯಾರು ಆನ್ ಮಾಡಿರಿ ಎಲ್ಲರ ಹತ್ರ ಡೈರಿ ಮತ್ತು ಪೆನ್ ಇದೆ. ಇದ್ರಲ್ಲಿ ಏನ್ ಎರಡ್ ಮಾತಿಲ್ಲ. ಎಸ್, ಭೋಜೇಗೌಡ ಸರ್ ಹತ್ರನೂ ಇದೆ. ಎಸ್, ಓಕೆ, ಹಾ, ಡನ್. ನಂದಿತಾ ಮ್ಯಾಮ್ ಹತ್ರನೂ ಇದೆ. ಸೊ ಹಾಗಾಗಿ ಡೈರಿ ಮತ್ತು ಪೆನ್ ಇದೆ ನೋಡ್ರಿ, ಇದು ಮೊದಲ ಕಂಡೀಷನ್. ಅದಾದ್ಮೇಲೆ ಎರಡನೇ ಕಂಡೀಷನ್ ಯಾವ್ದಂದ್ರ ಈ ಸೆಷನ್ ಅನ್ನ ಕೊನೆಯ ತನಕ ನೀವು ನೋಡ್ಬೇಕು. ಮತ್ತೆ ಇದು 2 days ಸೆಷನ್ ಇದೆ. ಇವತ್ತು ನಡೆಯುತ್ತೆ, ಮತ್ತೆ ಇದು 2 ಭಾಗದಲ್ಲಿ ನಡೆಯುತ್ತೆ. ಇವತ್ತು ಭಾಗ 1 ಇದೆ, ನಾಳೆ ಭಾಗ 2 ಇದೆ. ಹಾಗಾಗಿ 2 ದಿನ ಸೇಮ್ ಟೈಮಿಗೆ ಶುರು ಆಗುತ್ತೆ, ಸೇಮ್ ಟೈಮಿಗೆ ಎಂಡ್ ಆಗುತ್ತೆ. ಇದು 1 day ಕ್ಲಾಸ್ ಅಲ್ಲ, 2 days ಇದೆ. ಅಂದ್ರೆ ಇದು ನಾವು ಇವತ್ತು ಬೇಸ್ ಅನ್ನ ರೆಡಿ ಮಾಡ್ತೀವಿ. ನಾಳೆ ಇದಕ್ಕೆ ಬೇಕಾಗುವಂತ ಮತ್ತೆ ಏನೇನು ಅವಶ್ಯಕತೆ ಇದೆ ಅದ್ರ ಮೇಲೆ ಮತ್ತೆ ನಾಳೆ ಕ್ಲಾಸ್ ಇರುತ್ತೆ. ಹಾಗಾಗಿ ಇದು 2 ದಿನ ನಿಮಗೆ ನೀವೇನ್ ಕೊಡ್ಬೇಕಂದ್ರೆ ಸಮಯವನ್ನ ಕೊಡ್ಬೇಕು. ಓಕೆನಾ? ಎಲ್ಲರಿಗೂ ತಿಳಿತಾ ಇದೆನಾ? ಹಾ. ಎರಡನೇ ಕಂಡೀಷನ್ ಏನು ಅಂದ್ರ ಇದು ಮುಗಿಯೋ ತನಕ ನೀವು ಕಂಪ್ಲೀಟ್ ಆಗಿ ಮಾಡ್ಬೇಕು. ಯಾಕೆ ಕಂಪ್ಲೀಟ್ ಮಾಡ್ಬೇಕು? ಏನ್ ಅರ್ಥ ಆಗುತ್ತೆ? ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರ, ನಾನು ಯಾವಾಗ್ಲೂ ಹೇಳೋದು, ಬ್ರಿಡ್ಜ್ ಯಾವ ರೀತಿ ಮಾಡ್ತಾರೆ ನೋಡ್ರಿ, ಸೇತುವೆ ನಿರ್ಮಾಣ ಮಾಡಿರ್ತಾರೆ ಗೊತ್ತಲ್ಲ, ಎಲ್ಲಾ ಕಡೆ ರೋಡ್ಗಳನ್ನ ಮಾಡ್ತಾರಲ್ಲ ಬ್ರಿಡ್ಜ್ ಮೇಲೆ. ಎಲ್ಲಾನು ಕಂಪ್ಲೀಟ್ ಆಗಿದೆ. ಒಂದು 10 ಕೋಟಿ ಪ್ರಾಜೆಕ್ಟ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಒಂದು 2 ಫೀಟ್ ಮಾತ್ರ ಬ್ರಿಡ್ಜ್ ಬಿಟ್ಬಿಟ್ಟಾರಷ್ಟೇ. ಈಗ ಅದ್ರ ಮೇಲೆ ಹೋಗೋದಕ್ಕೆ ನಮ್ಗೆ ಸಾಧ್ಯ ಇದ್ದೇನಾ? 10 ಕೋಟಿ ರೂಪಾಯಿ ಇನ್ವೆಸ್ಟ್ ಆಗಿದೆ, ಬ್ರಿಡ್ಜ್ ರೆಡಿ ಆಗಿದೆ, ಆಲ್ರೆಡಿ 99% ಆಗಿದೆ. ಬಟ್ 2 ಫೀಟ್ ಮಾತ್ರ ಅದು ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಅದ್ರ ಮೇಲೆ ನಡೆಯೋದಕ್ಕೆ ನಮ್ಗೆ ಮನಸ್ಸಾಗುತ್ತೆ ಅಥವಾ ಧೈರ್ಯ ಇರುತ್ತಾ ನಮ್ಗೆ? ಅಶ್ವಿನಿ ಮೇಡಮ್, ನಡಿಬಹುದಾ ನಾವು? ನೋ. ಯಾಕೆ ನಡೆಯೋದಿಲ್ಲ? ಅದು ಕಂಪ್ಲೀಟ್ ಇಲ್ಲ ಅಂದಾಗ ನಮಗ್ ಅಷ್ಟೊಂದು ಧೈರ್ಯ ಇರೋದಿಲ್ಲ. ಅಥವಾ ನಮ್ಮ ಜೀವ ಭಯ ಅಂತ ಇದೆ ನೋಡ್ರಿ, ಅದು 2 ಫೀಟಿಗಿಂತ ಬಹಳ ದೊಡ್ಡದಿದೆ. ಹಾಗಾಗಿ ನಾವೇನ್ ಮಾಡ್ತೀವಿ? ಹೋಗೋದಿಲ್ಲ. ಸೇಮ್ ಅದೇ ರೀತಿ ಒಂದು ಸೆಷನ್ ಇದೆ ನೋಡ್ರಿ, ಅದು ನಮ್ದು ಬ್ರಿಡ್ಜ್ ಕೋರ್ಸ್ ಇದ್ದಂಗ. ಅಂದ್ರೆ ಅದನ್ನ ಸೇತುವೆ ನಿರ್ಮಾಣವನ್ನ ಮಾಡ್ತೀವಿ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ. ನೀವು ನಡುವೆ 5 ನಿಮಿಷ 10 ನಿಮಿಷ ಅಥವಾ ಕೊನೆಯ ಭಾಗದಲ್ಲಿ ನೀವು ಬಿಟ್ಟು ಹಾಕಿದ್ರಿ ಅಂದ್ರ ಬ್ರಿಡ್ಜ್ ಯಾವ ರೀತಿ ಉಳಿದ್ಕೊಂಡ್ ಬಿಡುತ್ತೆ ನೋಡ್ರಿ, ಸೇಮ್ ಅದೇ ರೀತಿ ಪರಿಸ್ಥಿತಿ ಆಗುತ್ತೆ. ಇನ್ನೂ ಒಂದು ಉದಾಹರಣೆ ಏನು ಅಂದ್ರೆ, ನೀವು ರೈಸ್ ಅನ್ನ ಮಾಡಿರ್ತೀವಲ್ಲ ಮನ್ಯಾಗ, ಎಲ್ಲಾರ ಮನ್ಯಾಗ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ಇದು. ಯಾರ್ಯಾರು ಇದ್ರಿ ಸ್ವಲ್ಪ ಹಿಂಗ್ ಕೈ ಮಾಡಿ. ಹಾ, ಅನ್ನ ಮಾಡೋದಕ್ಕೆ ಇಟ್ಟಿರ್ತೀವಿ, ಬಹಳ ಸಲ ಆಗಿರುತ್ತೆ. ಅರ್ಧ ನಮ್ಮ ಅನ್ನ ಬೆಂದಿರುತ್ತೆ, ಸ್ಟೋವ್ ಮುಗ್ದಿರುತ್ತೆ, ಗ್ಯಾಸ್ ಸಿಲಿಂಡರ್ ಖಾಲಿ ಆಗುತ್ತೆ. ಈಗ ಅದು ಯಾವ್ದಾದ್ರ ಕೆಲ್ಸಕ್ ಬರುತ್ತಾ? ಆ ಅರ್ಧ ಬೆಂದಿರುವಂತ ಅನ್ನ ಈ ಕಡೆ ಊಟ ಮಾಡ್ಲಿಕ್ಕೂ ಆಗೋದಿಲ್ಲ, ಈ ಕಡೆ ಅದು ಅಕ್ಕಿ ಆಗಿ ಉಳಿಯೋದಿಲ್ಲ. ಅದು ಯಾವ ರೀತಿ ಹಾಳಾಗುತ್ತೆ, ಸೇಮ್ ಅದೇ ರೀತಿ ಅರ್ಧ ಸೆಷನ್ ಮಾಡಿರುವಂತ ಮನಸ್ಥಿತಿನೂ ಅದೇ ಆಗುತ್ತೆ. ಈ ಕಡೆ ನೀವು ಜಾಂಡ್ರ ಆಗೋದಿಲ್ಲ, ಈ ಕಡೆ ಕೊಂಡ್ರು ಉಳಿಯೋದಿಲ್ಲ. ನಡುವೆ ಆಗ್ತೀರಿ ಅಂದ್ರೆ ಒದ್ದಾಡೋದಾಗುತ್ತೆ. ಸಾಕಷ್ಟು ಸಲ ನಾನು ಏನ್ ಹೇಳಿನಂತ ನಿಮ್ಗೆ ಅರ್ಥನೇ ಆಗೋದಿಲ್ಲ. ರೀಸನ್ ಏನು ಅಂದ್ರ, ನೀವು ನಡುವೆ ಎಲ್ಲೋ ಒಂದ್ ಕಡೆ ಕ್ವಿಟ್ ಮಾಡಿ ಹೊರಗೆ ಹೋಗಿರ್ತ್ರಿ, ಮತ್ತೆ ಒಳಗ್ ಬಂದಿರ್ತ್ರಿ, ಏನೇನೋ ಫೋನ್ ಬಂದಿರ್ತಾವ್. ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಯಾರ್ದು ಅಂದ್ರೆ ಫೋನ್ ಯೂಸ್ ಮಾಡೋರು. ನಡುವೆ ನೋಟಿಫಿಕೇಶನ್ ಅದು ಇದು ಬರುತ್ತೆ. ಬಟ್ ನಿಮ್ಮ ಸಲುವಾಗಿ ನೀವು ಸಮಯವನ್ನ ಕೊಡ್ತೀರಿ ಅಂತ ಹೇಳಿ ಹೇಳ್ತಾ, ಎಸ್. ಸೊ ನಾನ್ ಹೇಳಿದ್ದ ಎಲ್ಲರಿಗ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂಡಿನಿ. ಯಾರ್ಯಾರಿಗ ಅರ್ಥ ಆಗಿದೆ ಒಂದ್ಸಲ ಡನ್ ಅಂತ ಟೈಪ್ ಮಾಡ್ರಿ ಬೇಗ. ಮತ್ತೆ ಎಲ್ರು ವಿಡಿಯೋ ಆನ್ ಮಾಡ್ರಿ. ಹಾ, ವಿಡಿಯೋ ಆನ್ ಮಾಡೋದ್ ನನ್ ಸಲುವಾಗಿ ಇಲ್ಲ. ನೀವು ಹಿಂಗ್ ತಿಳ್ಕೊಡು, ಮೇಡಮ್ ವಿಡಿಯೋ ಆನ್ ಮಾಡಿ ನಮ್ಗೆಲ್ಲರಿಗ್ ನೋಡ್ತಾರೆ, ನಿಮ್ಗೇನ್ ನೋಡೇನ್ ದೃಷ್ಟಿ ಮಾಡೋದಿಲ್ಲ. ಬಟ್ ನೀವು ನನಗೆ ಸರಿಯಾಗಿ ನೋಡ್ಬೇಕು, ನೀವು ನನ್ಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ವಿಡಿಯೋನ ಆನ್ ಮಾಡೋದು ಒಂದು. ಅದಾದ್ಮೇಲೆ ವಿಡಿಯೋ ಆನ್ ಮಾಡೋದ್ ಎರಡನೇ ರೀಸನ್ ಅಂದ್ರೆ, ಎಲ್ಲಿನೂ ನೋಡ್ರಿ CC ಕ್ಯಾಮ್ರಾ ಇದೆ ಅಂದ್ರೆ ಅಲರ್ಟ್ ಝೋನಿಗೆ ಇದ್ದಿರ್ತೀವ ಪ್ರೇಮ್ ಕುಮಾರ್ ಸರ್. ಹಾ, CC ಕ್ಯಾಮ್ರಾ ಎಲ್ಲಾದ್ರೂ ಇದೆ, ನಾವು ಅಲ್ಲಿ ಹೋದಿವಿ ಅಂದ್ರೆ ಏನಾಗುತ್ತೆ ಮನಸ್ಥಿತಿ? ಅಲರ್ಟ್ ಝೋನಿಗೆ ಬರ್ತೀವಿ. ಓ, ಇಲ್ಲಿ CC ಕ್ಯಾಮ್ರಾ ಇದೆ, ನಾವು ಕರೆಕ್ಟ್ ಆಗಿರ್ಬೇಕು. ಸೇಮ್ ಇದು ಒಂದು CC ಕ್ಯಾಮ್ರಾ, ನೀವು ಅಲರ್ಟ್ ಆಗಿರೋದಕ್ಕೆ ನಿಮಗೆ ಸಪೋರ್ಟ್ ಮಾಡುತ್ತೆ ಒಂದು. ಎರಡನೇದು, ನಮ್ಮ ಮನಸ್ಸು ವಿಡಿಯೋ ಆನ್ ಇದ್ದಾಗ ಏಕಾಗ್ರತೆಯಿಂದ ಕಾರ್ಯ ಮಾಡುತ್ತೆ. ಇದು ನೆನ್ಪಿಟ್ಕೊರ್ ಫಸ್ಟ್. ವಿಡಿಯೋ ಆಫ್ ಇದ್ದಾಗ 10 ಕಡೆ ಮನಸ್ಥಿತಿ ಓಡಾಡೋದಕ್ಕೆ ಶುರು ಮಾಡುತ್ತೆ. ವಿಡಿಯೋ ಆನ್ ಇದ್ದಾಗ ಏನಾಗುತ್ತೆ ಅಂದ್ರೆ, ಒಂದು ಕಲಿಕೆಯ ಲರ್ನಿಂಗ್ ಮೋಡ್ ಇದೆ ನೋಡ್ರಿ, ಅದು ನಮ್ಮ ಮೈಂಡ್ ಅಲ್ಲಿ ಏನಾಗುತ್ತೆ? ಸೆಟ್ ಆಗುತ್ತೆ. ಸೊ ಹಾಗಾಗಿ ಇಷ್ಟು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಈ ಕೊನೆ ಸಲ ಕೇಳ್ತೀನಿ, ನಂದು ಆಡಿಯೋ ವಿಡಿಯೋ ಕರೆಕ್ಟ್ ಆಗಿ ಎಲ್ಲರಿಗೂ ಕೇಳಿಸ್ತಾ ಇದ್ದೇನಾ?
ಎಸ್ ಅಂತ ಟೈಪ್ ಮಾಡಿ ಕರೆಕ್ಟ್ ಆಗಿ. ಮತ್ ನಮ್ದು ಒಂದ್ಸಲ ರೇಸ್ ಶುರು ಆಯ್ತು ಅಂದ್ರೆ ಮತ್ತೆ ನಿಲ್ಲೋದಿಲ್ಲ. ಟ್ರೈನರ್ ಇರೋದ್ ಹಂಗೆ. ನಮ್ ಸಮಸ್ಯೆ ಏನಂದ್ರೆ ಒಂದ್ಸಲ ಶುರು ಆದ್ರೆ ನಾವು ನಿಲ್ಲೋದಿಲ್ಲ. ನಡೆಯೋದು ಒಂದೇ, ಓಡೋದು ಒಂದೇ ಇರುತ್ತೆ. ಅದಕ್ಕೆ ಕೊನೆಗೆ ಒಂದ್ಸಲ ನಾನು ಎಲ್ಲರಿಗೂ ಕನ್ಫರ್ಮ್ ಮಾಡ್ಕೊಳ್ತೀನಿ ಕರೆಕ್ಟ್ ಆಗಿ ತಿಳಿತಾ ಇದ್ದೀನಾ ಇಲ್ಲ ಅಂತ. ಎಸ್ 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 ಓಕೆ. ಒಂದ್ ವೇಳೆ ಯಾರಿಗಾದ್ರೂ ಪ್ರಾಬ್ಲಮ್ ಇದೆ ಅಂತ ಅನಿಸಿದ್ರೆ ಅದು ನನ್ ಕಡೆ ಇರೋದಿಲ್ಲ, ನಿಮ್ ಕಡೆ ಇರುತ್ತೆ. ನಿಮ್ದು ನೆಟ್ವರ್ಕ್ ಏನು ಪ್ರಾಬ್ಲಮ್ ಆಗಿರುತ್ತೆ, ಅಥವಾ ನೆಟ್ ಸರಿಯಾಗಿ ಬರೋ ಸ್ಥಳದಲ್ಲಿ ಕುಂತಿರೋದಿಲ್ಲ, ಅಥವಾ ನೆಟ್ ಪ್ಯಾಕ್ ಖಾಲಿ ಆಗಿರುತ್ತೆ. ಇಂಥದ್ದೇನೋ ಪ್ರಾಬ್ಲಮ್ ಆಗಿ ನಿಮ್ಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಹೊರತಾಗಿ ನಮ್ಮ ಹತ್ರ ಆಗೋದಿಲ್ಲ ಅನ್ನುವಂತ ಒಂದು ಮಾಹಿತಿಯನ್ನ ಹೇಳ್ತಾ ನಡೀರಿ. ಇದೀಗ ನಾವು ನಮ್ಮ ಜರ್ನಿಯನ್ನ ಶುರು ಮಾಡೋಣ. 1 ಸೆಕೆಂಡ್. ಎಸ್ ಓಕೆ. ಸೊ ಎಲ್ರಿಗೂ ಮತ್ತೊಂದು ಸಲ ಶರಣಾರ್ಥಿಯನ್ನ ಹೇಳ್ತಾ ಒಂದ್ 2 ನಿಮಿಷ ನಾನು ನಿಮ್ಗೆ ನನ್ನ ಪರಿಚಯವನ್ನ ಹೇಳ್ತೀನಿ. ಫಸ್ಟ್ ಟೈಮ್ ಯಾರ್ಯಾರು ಜಾಯ್ನ್ ಆಗಿದ್ರಿ ಇವತ್ತೇ, ಅಥವಾ ಈ ಹಿಂದೆ ನೀವು ಜಾಯ್ನ್ ಆಗಿದ್ರಿ ಬಟ್ ಈ ಸಲ ಫಸ್ಟ್ ಟೈಮ್ ನನ್ನ ಎದುರಿಗೆ ಯಾರ್ಯಾರು ಕೂತಿರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಫಸ್ಟ್ ಟೈಮ್ ಬಂದವ್ರು, ಆಶಾ ಅವ್ರಿದ್ದಾರೆ. ರಮೇಶ್ ಸರ್ ನೀವು ಹೊಸಬ್ರಿದ್ದೀರಿ. ಅಶ್ವಿನಿ ಅವರು ಹೊಸಬ್ರಿದ್ದಾರೆ. ಮಂಜೇಶ್ ಸರ್ನು ಹೊಸಬ್ರಿದ್ದಾರೆ. ಎರ್ರಿ ಸ್ವಾಮಿ ಅವರು ಹೊಸಬ್ರಿದ್ದಾರೆ. ಓಕೆನಾ? ಸೊ ಸಾಕಷ್ಟು ಜನ ಹೊಸಬ್ರಿದ್ದೀರಿ, ಫಸ್ಟ್ ಟೈಮ್ ಬರ್ತಾ ಇದ್ರಿ. ಇಲ್ಲ ಅಲ್ಟ್ರಾ HD ಅಂತ ಒಬ್ರು ಬಂದಿದ್ದಾರೆ, ದಯವಿಟ್ಟು. ನಂದಿತಾ ಮ್ಯಾಮ್ನು ಇವತ್ತೇ ನೋಡ್ತಾ ಇದ್ದೀನಿ ನಾನು. ಸಾಕಷ್ಟು ಜನ ಹೊಸಬ್ರಿದ್ದೀರಿ. ಪ್ರತಿಯೊಬ್ಬರಿಗೂ ಸಮೇತ ನಾನು ವೆಲ್ಕಮ್ ಅನ್ನ ಮಾಡ್ತೀನಿ. ಮತ್ತೆ ಹೊಸಬ್ರು ನನ್ಗೆ ಯಾರು ನೀವು ಹೊಸಬ್ರು ಅಲ್ಲೇ ಅಲ್ಲ, ನಾನ್ ಹಿಂಗ್ ಅನ್ಕೊಂಡಿ. ಯಾಕೆ ಹೊಸಬ್ರು ಅಲ್ಲ ಅಂದ್ರೆ ನಾವೆಲ್ಲ ಭೂಮಿಗೆ ಬಂದ್ ಬಹಳ ವರ್ಷ ಆಗಿದೆ, ನೋಡ್ತಾ ಇದ್ದೀವಿ ಅಷ್ಟೇ. ಹೊಸಬ್ರಂದ್ರೆ ಯಾರು ಇವತ್ತೇ ಮಗು ಜನ್ಮ ಆಗಿರುತ್ತೆ ನೋಡ್ರಿ, ಅದು ಮಾತ್ರ ಹೊಸದಂತೇಳಿ ನಾವ್ ಅನ್ಕೊಳ್ತೀವಿ. ಉಳಿದವ್ರು ಯಾರ್ಯಾರು ಇದೀವಿ ನೋಡ್ರಿ, ಯಾರು ಹೊಸಬ್ರಿಲ್ಲ. ಭೂಮಿಗೆ ಬಂದು ಬಹಳಷ್ಟು ವರ್ಷಗಳ ಕಾಲ ನಮ್ಮದು ಮುಗಿದು ಹೋಗಿದೆ. ಸೊ ಹಾಗಾಗಿ ಯಾರು ಹೊಸಬ್ರಿಲ್ಲ. ಆದ್ರೂ ಕೆಲವೊಂದು ಸಲ ನಮ್ಮ ಭಾಷೆ ನಿಮ್ಗೆ ಹೊಸದನಿಸ್ಬೋದು. ಬೀದರ್ ಭಾಷೆ ಗೊತ್ತಿರ್ಲಿ, ಬೀದರ್ ಭಾಷೆ ಕೆಲವರಿಗೆ ಅರ್ಥ ಆಗೋದಿಲ್ಲ. ಬಟ್ ನೀವು ಕೇಳ್ತಾ ಕೇಳ್ತಾ ಹೋದ್ರೆ ಗೊತ್ತಾಗುತ್ತೆ, ಏನಾಗೋದಿಲ್ಲ. ನಮ್ದು ಭಾಷೆಯ ಜೊತೆಗೆ ಭಾವನೆ ಇದೆ, ನೀವು ಭಾವನೆ ಅರ್ಥ ಮಾಡ್ಕೊಂಡ್ರೆ ಸಾಕು. ಭಾಷೆಯ ಜೊತೆಗೆ ಕನೆಕ್ಟ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ, ಸೊ ನಂದು 2 ನಿಮಿಷ ನಿಮ್ಗೆ ಪರಿಚಯವನ್ನ ಕೊಡ್ತೀನಿ. ನನ್ನ ಹೆಸರು ಶ್ರೀದೇವಿ ಹೂಗಾರ್ ಅಂತೇಳಿ. ನಾನು ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ಮತ್ತೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ಸುಮಾರು ವರ್ಷಗಳಿಂದ ನಾವು ಈ ಕೆಲಸವನ್ನ ಮಾಡ್ತಾ ಬಂದೀವಿ. ಅದ್ರ ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಇದೆ ನೋಡ್ರಿ, ಇದು ಸುಮಾರು 4 ವರ್ಷದಿಂದ ಇದನ್ನ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀವಿ. ಈ ನಮ್ಮ ಕೋರ್ಸ್ ಅನ್ನ ಇವತ್ತಿಗೆ ಸುಮಾರು ಒಂದು 15,000 ಜನರಿಗೆ ನಾವು ಇದನ್ನ ಕೊಡುವಲ್ಲಿ ಸಫಲ ಆಗಿವಿ, ಯಶಸ್ವಿ ಆಗಿದ್ದೀವಿ ನಾವು. ಅಂದ್ರೆ ಇದರ ಅರ್ಥ ಏನು ಅಂದ್ರೆ ನಮ್ಮಿಂದ ಸುಮಾರು 15,000 ಜನರ ಜೀವನವನ್ನ ಮಹಾ ಪರಿವರ್ತನೆ ಮಾಡುವಲ್ಲಿ ನಾವು ಮುಂಚೂಣಿಯಲ್ಲಿದ್ದೀವಿ ಕರ್ನಾಟಕದಲ್ಲಿ ಇಡೀ. ಒಂದು ಅದಾದ್ಮೇಲೆ 2ನೇದು ಆಫ್ಲೈನ್ ಟ್ರೈನಿಂಗ್ ಮಾಡುವಂತ ಏಕೈಕ ಮಹಿಳೆ ಯಾರಾದ್ರೂ ಕರ್ನಾಟಕದಲ್ಲಿ ಇದ್ರೆ ನಾನು ಒಬ್ಳೆ ಇದ್ದೀನಿ. ಉಳಿದವ್ರು ಕೆಲವರು ಇದ್ದಾರೆ ಆನ್ಲೈನ್ ಅಲ್ಲಿ ಮಾಡ್ತಾರೆ, ನಾನು ಅವ್ರ ಬಗ್ಗೆ ಹೇಳೋದಿಲ್ಲ. ಬಟ್ ನಾನ್ ಮಾತ್ರ ಆಫ್ಲೈನ್ ಮೇಲೆ ಸಾಕಷ್ಟು ಕೋರ್ಸ್ ಗಳನ್ನ ಮಾಡ್ತಾ ಬಂದೀವಿ. ಈಗ ನೀವು ಯಾವ ಕೋರ್ಸಿನ ಸಲುವಾಗಿ ಕುಂತೀರಂದ್ರ ನಮ್ಮ 26ನೇ ಬ್ಯಾಚ್ ನಡೀತಾ ಇದೆ. ಆ ಬ್ಯಾಚ್ ಸಲುವಾಗಿ ಇವತ್ ನಿಮ್ಗೆ ಇನ್ವೈಟ್ ಮಾಡೋದಕ್ಕಂತೇಳಿ ನಾನು ಇಲ್ಲಿ ನಿಮ್ಮ ಮುಂದೆ ಕುಂತೀನಿ. ಮತ್ತೆ ಸಾಕಷ್ಟು ವಿಷಯ ಇವೆ ನೋಡ್ರಿ, ಜೀವನ ಇದೆ, ಸಂಘರ್ಷ ಇದೆ, ಹೋರಾಟ ಇದೆ, ಅದೆಲ್ಲವೂ ಇರೋದೇ ಎಲ್ಲರ ಲೈಫ್ ನಲ್ಲಿ. ಇಲ್ಲಿ ನಾನು ಪ್ರತಿಯೊಬ್ಬರಿಗೆ ಹೇಳೋದು ಏನು ಅಂದ್ರೆ ಯಾರು 100ಕ್ಕೆ 100 ಸುಖಿಗಳಲ್ಲ. ಒಪ್ತೀರಿಯಲ್ಲ ಎಲ್ಲರೂ? ಹಿಂಗ್ ಸ್ವಲ್ಪ ಕೈ ಮಾಡ್ರಿ. 100ಕ್ಕೆ 100 ಯಾರು ಸುಖಿಗಳಲ್ಲ. ಜೀವನದ ಎಲ್ಲಾ ಏರಿಯಾಗಳನ್ನ ತಗೊಂಡ್ರೆ ಒಂದೆರಡು ಏರಿಯಾಗಳು ನಮ್ದು ಒಂದು ಸ್ಟೆಪ್ ಹಿಂದೆ ಇರುತ್ತೆ. ಯಾರು ಬಹಳ ಹೆಲ್ದಿ ಆಗಿರ್ತಾರ ನೋಡ್ರಿ, ಅವ್ರು ಹ್ಯಾಪಿ ಆಗಿರೋದಿಲ್ಲ. ಎಸ್ಆರ್ನು? ಆರೋಗ್ಯ ಚೆನ್ನಾಗಿರುತ್ತೆ, ಅದ್ರ ಮನಸ್ಥಿತಿ ಖುಷಿಯಾಗಿರೋದಿಲ್ಲ. ಯಾರು ಬಹಳ ಹ್ಯಾಪಿ ಆಗಿರ್ತಾರ ನೋಡ್ರಿ, ಅವ್ರ ಕೈದಾಗ ದುಡ್ಡೇ ಇರೋದಿಲ್ಲ. ನೋಡಿದ್ರಲ್ಲ, ಕೈ ತುಂಬಾ ದುಡ್ಡಿರಲ್, ಬಾಳ್ ಪಾಪ ಖುಷಿಯಾಗಿರ್ತಾರ, ಆರೋಗ್ಯ ಚೆನ್ನಾಗಿರುತ್ತೆ. ಎಸ್, ಬಹಳಷ್ಟು ಜನರಿಗೆ ನೋಡ್ತೀವಿ, ಅವ್ರದ್ದು ಆರೋಗ್ಯ ಚೆನ್ನಾಗಿರುತ್ತೆ, ಖುಷಿನೂ ಇರುತ್ತೆ ಎಲ್ಲಾನು. ಬಟ್ ಅವ್ರ ಫ್ಯಾಮಿಲಿ ಅವ್ರಿಗೆ ಸಪೋರ್ಟ್ ಇರೋದಿಲ್ಲ. ನೋಡಿದ್ರಲ್ಲ ಇಂಥವ್ರಿಗೆ ಫ್ಯಾಮಿಲಿಯಲ್ಲಿ ಬಹಳಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ. ಇವ್ರು ಹೇಳಿದ್ ಅವ್ರು ಕೇಳಲ್ಲ, ಅವ್ರು ಹೇಳಿದ್ ಇವ್ರು ಕೇಳಲ್ಲ, ಇವ್ರದ್ದು ಅವ್ರಿಗೆ ತಿಳಿಯೋದಿಲ್ಲ, ಅವ್ರದ್ದು ಇವ್ರಿಗೆ ತಿಳಿಯೋದಿಲ್ಲ. ಇಂಥ ಡಿಸ್ಟರ್ಬ್ ಮೈಂಡ್ ಸೆಟ್ ಇರುತ್ತೆ ನೋಡ್ರಿ, ಅದು ಫ್ಯಾಮಿಲಿಯಲ್ಲಿ ನೋಡ್ತೀವಿ. ಇಷ್ಟು ಎಲ್ಲಾನು ಇರೋರು ನಮ್ ಸುತ್ತ ಬಹಳಷ್ಟು ಜನ ಇದ್ದಾರೆ. ಬಟ್ ಲೈಫ್ ನಲ್ಲಿ ಸಕ್ಸಸ್ಸೇ ಆಗಿರೋದಿಲ್ಲ. ಅವ್ರ ಖುಷಿನೂ ಇರ್ತಾರ, ಅವ್ರಿಗೆ ಒಂದ್ ಫ್ಯಾಮಿಲಿನೂ ಇರುತ್ತೆ, ಕೈಯೊಳಗ ಓಡಾಡೋದಕ್ಕೆ ಒಂದಿಷ್ಟು ದುಡ್ಡು ಇರುತ್ತೆ, ಮನೆ ಇರುತ್ತೆ, ಎಲ್ಲಾ ಇರುತ್ತೆ. ಬಟ್ ಅವರಿಗೆ ಸಕ್ಸಸ್ ಇರೋದಿಲ್ಲ. ಅಂದ್ರೆ ಅವ್ರ ಸಕ್ಸಸ್ ಸಲುವಾಗಿ ಸಾಕಷ್ಟು ಸ್ಟ್ರಗಲ್ ಮಾಡ್ತಿರ್ತಾರ, ಆದ್ರೂ ಅವ್ರ ಜೀವನದಲ್ಲಿ ಅವ್ರಿಗೆ ಯಶಸ್ವಿ ಆಗೋದಿಲ್ಲ. ಸಾಕಷ್ಟು ಸಲ ಎಲ್ಲಾನು ಇದ್ದು ಸಾಮಾಜಿಕವಾಗಿ ಗುರುತಿಸಲಾರದಂತ ವ್ಯಕ್ತಿಗಳು ಸಮೇತ ನಾವು ಸಾಕಷ್ಟು ಸಲ ನಾವು ನೋಡ್ತೀವಿ. ಹಾಗಾಗಿ ಬರ್ಕೋರಿ, ಸಕ್ಸಸ್ ಅಂದ್ರೆ ಏನು ಅಂದ್ರೆ ಜೀವನದ 7 ಏರಿಯಾಗಳನ್ನ ನಾವ್ ಯಾರ್ ಕವರ್ ಮಾಡ್ತೀವಿ ನೋಡ್ರಿ, ಅವ್ರು ಮಾತ್ರ ಸಕ್ಸಸ್ ಆಗಿರ್ತಾರೆ. ಎಸ್ ಶೇಖರ್ ಸರ್. ಆಲ್ ಡೈಮಂಡ್ಸ್, ಎಲ್ಲಾ ಡೈಮಂಡ್ಸ್ ಗೆ ನಮ್ ಶೇಖರ್ ಸರ್ ವೆಲ್ಕಮ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಬಂದಿರಿ ಅವ್ರಿಗೆಲ್ಲರಿಗೂ ಗೊತ್ತಿದೆ, ನೀವೆಲ್ಲರೂ ಡೈಮಂಡ್ಸ್ ಇದ್ದೀರಿ. ಮತ್ತೆ ಅದರ ವಿಷಯವನ್ನ ನಾನ್ ನಿಮ್ಗೆ ಮತ್ತೆ ಮತ್ತೆ ಹೇಳ್ತೀನಿ. ಎಸ್, ಸೊ ಹಾಗಾಗಿ ಸಕ್ಸಸ್ ಅಂದ್ರೆ ಏನು ಅಂದ್ರೆ 7 ಏರಿಯಾಗಳಲ್ಲಿ ನೀವು 100ಕ್ಕೆ 100ರಷ್ಟು
ಅಲ್ಲಿ ಏನಾಗ್ಬೇಕಂದ್ರೆ ಸಕ್ಸಸ್ ಆಗ್ಬೇಕು. ಸೊ ಹಾಗಾಗಿ ಮೊದಲ ಏರಿಯಾ ಬರುತ್ತೆ ಹೆಲ್ತ್ ಏರಿಯಾ. ಬರ್ಕೋರ್ ಸ್ವಲ್ಪ ನೋಟ್ ಮಾಡ್ಕೊಂಡು. ಆದ್ರೆ ನಮ್ಮ ಮೂಲ ಅಂದ್ರೆ ನಮ್ಮ ಮೇನ್ ಏನ್ ಹೇಳ್ತೀವಿ ನೋಡ್ರಿ, ರೂಟ್ ಕಾಸ್ ಇದೆ ನೋಡ್ರಿ, ಅದು ಯಾವ್ದಿದೆ ಅಂದ್ರೆ ಹೆಲ್ತ್ ಇದೆ. ಸೊ ಸಾಕಷ್ಟು ಸಲ ನಮ್ಗೆ ಏನಾಗುತ್ತೆ ಅಂದ್ರ 100ಕ್ಕೆ ಬೇಕಾದ್ರೆ ಬರ್ಕೋರಿ, 100ಕ್ಕೆ 65% ಜನರಿಗೆ ಒಂದಲ್ಲ ಒಂದು ಹೆಲ್ತ್ ಇಶ್ಯೂ ಇದೆ. 65, 100ರಲ್ಲಿ 65 ಜನ ಇದ್ದಾರೆ, ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಏನಾದ್ರೂ ಸಣ್ಣ ಪುಟ್ಟಾರ ಇರ್ಬೋದು, ದೊಡ್ಡದಾದ್ರೂ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಇಲ್ಲ ಸ್ಕಿನ್ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಹೇರ್ ಫಾಲ್ಸ್ ಅಂತೀವಿ ನೋಡ್ರಿ ಅದು ಇರ್ಬೋದು. ಏನಾದ್ರೂ ಒಂದು 100ಕ್ಕೆ 65% ಹೆಲ್ತ್ ನ ಸಮಸ್ಯೆಯಲ್ಲಿ ನಾವು ಬಳಲ್ತಾ ಇದೀವಿ. ಇದು ಎಲ್ಲರಿಗೂ ಗೊತ್ತಲ್ಲ ನಿಮ್ಗೆ. ಒಂದಲ್ಲ ಒಂದು ಅಟ್ಲೀಸ್ಟ್ ಅವ್ರಿಗೆ ಏನಿಲ್ಲ ಅಂದ್ರೆ ತಲೆನೋವಾದ್ರೂ ಬಂದಿರುತ್ತೆ. ತಲೆನೋವು ಅಂದ್ರೆ ಮೈಗ್ರೇನ್ ಪ್ರಾಬ್ಲಮ್, ಏನಾದ್ರೂ ಚೂರು ಹೆಚ್ಚು ಕಡಿಮೆ ಆದ್ರೆ ತಲೆನೋವಾದ್ರೂ ಬಂದಿರುತ್ತೆ. ಹಾಗಾಗಿ ಯಾವಾಗ ನಮ್ಮ ಆರೋಗ್ಯದ ಸಮಸ್ಯೆ ನಮ್ಗೆ ಕಾಡುತ್ತೆ ನೋಡ್ರಿ, ಅವಾಗ ಉಳಿದ ಎಲ್ಲಾ ಏರಿಯಾಗಳು 0 ಆಗುತ್ತೆ. ಶೂನ್ಯ ಅಂತೀವಿ ನೋಡ್ರಿ, ಶೂನ್ಯ ಆಗ್ಬಿಡುತ್ತೆ. ರೀಸನ್ ಏನು ಅಂದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಯಾವುದು ಅಂದ್ರೆ ನಮ್ಮ ಶರೀರ. ನಮ್ಮ ಶರೀರ ಹೆಲ್ದಿ ಆಗಿದ್ದಾಗ ಮಾತ್ರ ಉಳಿದ ಎಲ್ಲಾ ಏರಿಯಾಗಳು ಸಮೇತ ನಾವು ಕವರ್ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಜೀವನದಲ್ಲಿ ನೆನ್ಪಿಟ್ಕೋರಿ, ಆರೋಗ್ಯ ಅನ್ನುವಂಥದ್ದು ನಮ್ಮ ಶರೀರದ ಮೂಲ ಬೇಸ್ ಇದೆ. ಮೂಲ ಅದು ಇಲ್ಲ ಅಂತಂದ್ರೆ ನಡೆಯೋದಿಲ್ಲ. ಯಾವ ವ್ಯಕ್ತಿ ಹೆಲ್ದಿ ಆಗಿರೋದಿಲ್ಲ ನೋಡ್ರಿ, ಅವನಿಗೆ ಹ್ಯಾಪಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈಗ ನಾನು ನಿಮ್ಗೆ ಒಂದ್ ಪ್ರಶ್ನೆಯನ್ನ ಕೇಳ್ತೀನಿ, ಮೇಲೆ ನಿಮ್ದು ಹಾಕೋರಿ. ಆರೋಗ್ಯ ಹೆಲ್ತ್ ಅಂತೇಳಿ ಹಾಕೋರಿ. ಎಸ್ ಶೆಟ್ಕರ್ ಸರ್, ನೀವು ರೈಸ್ ಸೆಂಡ್ ಮಾಡ್ಬೇಡ್ರಿ. ಆಮೇಲೆ ನಿಮ್ಗೇನಾದ್ರೂ ಕ್ವಶನ್ ಕೇಳೋದಿದ್ರೆ ಮಾಡಿ. ಓಕೆ, ಸೊ ಮೇಲ್ ಹಾಕೋರಿ ಆರೋಗ್ಯ ಅಂತ ಹೇಳಿ. ಈ ಆರೋಗ್ಯದ ಸಮಸ್ಯೆಯಲ್ಲಿ ಕೋಡ್ಗಳನ್ನ ಹಾಕೋದಿರುತ್ತೆ. 1 2 3 4 5 6 7 8 9 10 ಒಂದ್ ನಂಬರ್ಸ್ ಗಳನ್ನ ಬರೀರಿ. ಹೆಲ್ತ್ ಪ್ರಾಬ್ಲಮ್ ಅಂತ ಬರೆದು ಅದ್ರ ಕೆಳಗೆ 1 ಲಿಂದ 10 ವರೆಗೂ ಸಂಖ್ಯೆಗಳನ್ನ ಹಾಕಿ. 1 2 3 4 5 6 7 8 9 ಒಂದು ಗೆರೆಯಲ್ಲಿ 10 ಎಲ್ಲ ಬರೀರಿ. ಎಸ್, ಈಗ ನಿಮ್ಗೆ ಹೆಲ್ತ್ ಸಮಸ್ಯೆ ಏನೇನು ಇಲ್ಲ. ಹೆಲ್ತ್ ಸಮಸ್ಯೆ ಏನೇನು ಇಲ್ಲ ಅಂದ್ರೆ ನಿಮ್ಗೆ 1 ವರ್ಷದಿಂದ ನೆಗಡಿ ಜ್ವರನು ಬಂದಿರಬಾರ್ದು ನೋಡ್ರಿ, ಗೊತ್ತಾಯ್ತಾ? ಏನು ಬಂದಿಲ್ಲ ಅಂದ್ರೆ 1 ವರ್ಷದಿಂದ ನೆಗಡಿ ಕೆಮ್ಮನು ಬಂದಿರಬಾರ್ದು. ಏನು ಬಂದಿರಬಾರ್ದು ಅಂದ್ರೆ ನೀವು 1ರಿಂದ 3 ಸಂಖ್ಯೆಯ ಒಳಗೆ ಬರುತ್ತೆ. ಅಂದ್ರೆ 1 ವರ್ಷದಿಂದ ಟೋಟಲಿ ಒಂದು ಟ್ಯಾಬ್ಲೆಟ್ಸ್ ಅನ್ನ ಯೂಸ್ ಮಾಡಿಲ್ಲ, ಟೋಟಲಿ ನೀವು ಹಾಸ್ಪಿಟಲ್ಗೆ ಹೋಗಿಲ್ಲ, ಯಾವ್ದಕ್ಕೂ ನೀವು ತಲೆ ಕೆಡಿಸ್ಕೊಂಡಿಲ್ಲ. ಹೆಲ್ತ್ ನಿಮ್ದು ಬೆಸ್ಟ್ ಇದೆ ಅನ್ನೋದಕ್ಕೆ 1ರಿಂದ 3 ಸಂಖ್ಯೆಯನ್ನ ಅಲ್ಲಿ ಮೆನ್ಷನ್ ಮಾಡ್ಬೇಕು. 1ರಿಂದ 3 ತನಕ ಯಾರು 1 ವರ್ಷದಿಂದ ಹೋಗಿಲ್ಲ. ಅದಾದ್ಮೇಲೆ 3ರಿಂದ 6ರವರೆಗೂ 6 ಸಂಖ್ಯೆ ಬರುತ್ತೆ ನೋಡ್ರಿ, ಅಲ್ಲಿ ನೀವು ನಾರ್ಮಲ್ ಸ್ಥಿತಿಯಲ್ಲಿ ಇದ್ದಿರ್ತೀರಿ. ನಾರ್ಮಲ್ ಸ್ಥಿತಿ ಅಂದ್ರೆ ಎಲ್ಲ ನಿಮ್ ಕೆಲಸಗಳನ್ನ ನೀವು ಮಾಡ್ಕೊಂಡಿರ್ತೀರಿ, ಹೆಲ್ತ್ ಸಮಸ್ಯೆ ಆಗಿರೋದಿಲ್ಲ. ಬಂದ್ರು ಸುಮ್ನೆ ಸಣ್ಣ ಪುಟ್ಟ ಬಂದಿರುತ್ತೆ. ಯಾವಾಗೋ ಜ್ವರ ಬಂತು, ಯಾವಾಗೋ ತಲೆನೋವು ಬಂತು, ಯಾವಾಗೋ ನೆಗಡಿ ಬಂದಿರುತ್ತೆ. ಯಾವಾಗ ಸುಮ್ನೆ ಒಂದ್ ದಿನ ಹೋಗಿ ಹಾಸ್ಪಿಟಲ್ಗೆ ಹೋಗಿ ಒಂದ್ ಚುಚ್ಕೊಂಡ್ ಬಂದ್ರೆ ಸಾಕು. ಚುಚ್ಕೊಂಡ್ ಬರೋದಂದ್ರೆ ಏನು, ಚುಚ್ಚುಮದ್ದು ಅಂತೀವಲ್ಲ, ಇಂಜೆಕ್ಷನ್. ಒಂದ್ ಇಂಜೆಕ್ಷನ್ ತಗೊಂಡ್ ನಾನು ವಾಪಸ್ ಬಂದಿನ ಅಂದ್ರೆ ನಾರ್ಮಲ್ ಸ್ಥಿತಿ. ಅದು ಎಲ್ಲಿ ತನಕ ಬರುತ್ತೆ? 6 ತನಕ ಬರುತ್ತೆ. ಅದರಲ್ಲಿ ಯಾವ್ದು ಸಂಖ್ಯೆ ಬರುತ್ತೆ ಅದನ್ನ ಮೆನ್ಷನ್ ಮಾಡ್ರಿ. ಅದಾದ್ಮೇಲೆ ನೆಕ್ಸ್ಟ್ 6ರಿಂದ 10 ತನಕ ಅಂದ್ರೆ ಗಂಭೀರವಾಗಿರುವಂತ ಪ್ರಾಬ್ಲಮ್ಸ್ ಗಳಿವೆ. ಗಂಭೀರವಾಗಿರುವಂತದ್ದು ಯಾವ್ಯಾವ ಅಂತ ಹೇಳಿ ನಿಮ್ಗೆ ಗೊತ್ತಲ್ಲ, ನಾನು ಅದನ್ನ ಹೇಳೋದ್ ಬೇಕಾಗಿಲ್ಲ ಅಂತ ಹೇಳಿ ಅನ್ಕೊಂಡಿನಿ. ಎಕ್ಸಾಂಪಲ್, ಹಾರ್ಟ್ ಡಿಸೀಸ್ ಇದೆ, BP ಇದೆ, ಶುಗರ್ ಇದೆ. ಪ್ರತಿ ದಿನಾನು ಒಂದಲ್ಲ ಒಂದು ಟ್ಯಾಬ್ಲೆಟ್ಸ್ ಗಳನ್ನ ನೀವು ಯೂಸ್ ಮಾಡ್ತಾ ಇದ್ದೀರಿ. ಪ್ರತಿದಿನ ಡೈಲಿ ಒಂದ್ ದಿನಾನು ನೀವು ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಅಂದ್ರೆ ನಿಮಗ್ ನಡೆಯೋದಿಲ್ಲ ಅಂದ್ರ ನೀವು 6ರಿಂದ 10 ಸಂಖ್ಯೆಯಲ್ಲಿ ಬಂದಿರ್ತೀರಿ. ಈ 3 ಗೊತ್ತಾಯ್ತಲ್ಲ ನಿಮ್ಗೆ? ಎಲ್ಲರಿಗೂ ಅರ್ಥ ಆಗ್ತಾ ಇದೆ ನಾನು ಹೇಳೋದು? ಸೊ ಇದನ್ನ ಯಾವ ರೀತಿ ಹೀಲ್ ಮಾಡ್ಬೇಕು ಅನ್ನೋದು ನಿಮ್ಗೆ ಐಡಿಯಾ ಕೊಡ್ತೀನಿ. ಸೊ ಈಗ 1ರಿಂದ 3 ತನಕ ಯಾರ್ಯಾರಿದ್ರಿ ಅವ್ರು ನಮ್ದು ಮೊದಲ ಸಂಖ್ಯೆನ ಅಥವಾ ಎಲ್ಲಾರು ನೀವು ನಿಮ್ಮ ಸಂಖ್ಯೆನ ಹಾಕ್ರಿ. ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಿ? 1ರಿಂದ 3 ತನಕ ಎಷ್ಟು ಜನ ಬರ್ತೀರಿ? 3 to 6 ಎಷ್ಟು ಜನ ಬರ್ತೀರಿ? 6 to 10 ಎಷ್ಟು ಜನ ಬರ್ತೀರಿ? ಎಸ್, ಭೋಜೇಗೌಡ ಸರ್ 6 ಇದ್ದಾರೆ. ತೆರೇಸಾ ಮ್ಯಾಮ್ 3 ಇದ್ದಾರೆ. ಎಸ್, ಡನ್. ಪ್ರೇಮ್ ಕುಮಾರ್ ಸರ್ 3 to 6 ನಡು. ಎಸ್, ಮಂಜೇಶ್ ಅವರು 10, ಏನು ಇಲ್ಲ, ಗ್ರೇಟ್. ಎಸ್, ನಂದಿತಾ ಮ್ಯಾಮ್ 3 to 6, ಆಶಾ ಪಾಟೀಲ್ ಮ್ಯಾಮ್ 3 to 6. 6. ಓಕೆ ಓಕೆ ಓಕೆ. ಸೊ ಇದು ಅರ್ಥ ಆಯ್ತಲ್ಲ ನಿಮ್ಗೆ? ಸೊ ಹಾಗಾಗಿ ನಮಗಿರುವಂತಹ ಪ್ರಾಬ್ಲಮ್ಸ್ಗಳು ಹೆಲ್ತ್ ನ ಸಮಸ್ಯೆಗಳಿಂದ ಜೀರೋ ಇರೋದಿಲ್ಲ ದೇವೇಂದ್ರ ಸರ್. ಜೀರೋ ಕೇವಲ ಪರಮಾತ್ಮನಿಗೆ ಮಾತ್ರ ಜೀರೋ ಇದೆ. ಮನುಷ್ಯರಿಂದ ಮೇಲೆ ಸಂಖ್ಯೆ ಇದ್ದೇ ಇರುತ್ತೆ. ನಾವು ಹಾಸ್ಪಿಟಲ್ಗೆ ಹೋಗಿಲ್ಲ ಎಂಬೋರ್ ಜಗತ್ತಲ್ಲಿ ಯಾರು ಇಲ್ಲ ನನ್ನ ಪ್ರಕಾರ.
ನಿಮ್ಗೆ ಹೇಳ್ತೀನಿ, ನಮ್ಮ ಮಾವರು ಇದ್ರು, ಅವ್ರ ಜೀವನದಾಗ ಯಾವತ್ತೂ ಹಾಸ್ಪಿಟಲ್ಗೆ ಹೋಗಿಲ್ಲ. 65ನೇ ವರ್ಷಕ್ಕೆ ಕೋವಿಡ್ ಚುಚ್ಚುಮದ್ದನ್ನ ಹಾಕೊಂಡಿದ್ದ, 65ನೇ ವಯಸ್ಸಿಗೆ. ನಮ್ ಮನಿಗ್ 10 ಜನ ಡಾಕ್ಟರ್ ಬಂದಿರ, ಅವ್ರು ಒಬ್ರಿಗೆ ಇಂಜೆಕ್ಷನ್ ಕೊಡ್ಲ, ಅವ್ರು ತಗೊಂಬಲ್ಲ ಅಂತ ಅವ್ರು, ಬಿಡಲ್ಲ ಅಂತ ಅವ್ರು. ಲಾಸ್ಟಿಗೆ 65 ಆಗಿದೆ ಅಂತೇಳಿ ಅವ್ರಿಗೆ ಜಬರ್ದಸ್ತಿ ಮಾಡ್ಕೊಟ್ರು. ಅವ್ರು ಮಾತ್ರ 0 ಅಂತೀನಿ. ಒಂದ್ ದಿನಾನೂ ಹಾಸ್ಪಿಟಲ್ಗೆ ಹೋಗಿಲ್ಲ ಅವ್ರು. ಈಗ್ಲೂ ಇದ್ದಾರೆ, 70+ ಇದೆ, ಅವಾಗ 65 ಇತ್ತು ಅವ್ರು. ಸೊ ಹಾಗಾಗಿ ಅವ್ರಿಗೆ ನಾವು ಜೀರೋ ಅಂದ್ರೆ ಟೋಟಲಿ ಬಂದೇ ಇರೋದಿಲ್ಲ. ಲೈಫ್ ನಲ್ಲಿ ಯಾವತ್ತೂ ಅವ್ರಿಗೆ ಏನು ಇಲ್ಲ ಅಂದ್ರೆ ಅವ್ರು ಶೂನ್ಯದಲ್ಲಿ ಬಂದಿರ್ತಾರೆ. ಸೊ ಹಾಗಾಗಿ ಈಗ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರೆ, ಈ ಆರೋಗ್ಯವನ್ನ ಸುಧಾರಣೆ ಮಾಡ್ಕೊಳ್ಬೇಕಂದ್ರೆ ನಾವ್ ಏನೆಲ್ಲ ಮಾಡ್ಬೇಕು, ಏನೆಲ್ಲವನ್ನ ಮಾಡ್ಬೋದು. ನಮ್ಮ ಲೈಫ್ ಸ್ಟೈಲ್ ಇರ್ಬೋದು. ಸ್ವಲ್ಪ ನನ್ಗೆ ಇಲ್ಲಿ ಮೆಸೇಜ್ ಮಾಡ್ರಿ. ನಮ್ಮ ಹೆಲ್ತ್ ಇದೆ ನೋಡ್ರಿ, ನಮ್ಮ ಆರೋಗ್ಯ ನಮ್ಮ ಅಂಗೈಯಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿದೆ, ಗೊತ್ತದಲ್ಲ ನಿಮ್ಗೆ? ಅಂಗೈಯಲ್ಲಿ ಆರೋಗ್ಯ ಇದೆ. ನಮ್ಮ ಆರೋಗ್ಯ ಬೇರೆ ಎಲ್ಲೋ ಇದೆ ಅಂತಿಲ್ಲ, ನಮ್ಮ ಅಂಗೈಯಲ್ಲಿದೆ. ಹಾಗಾದ್ರೆ ಆ ಅಂಗೈಯಲ್ಲಿರುವಂತ ಆರೋಗ್ಯವನ್ನ ನಾವ್ ಏನ್ ಮಾಡಿದ್ರೆ ಸುಧಾರಣೆ ಆಗ್ಬೋದು? ಸ್ವಲ್ಪ ಮೆಸೇಜ್ ಮಾಡ್ರಿ. ನಮ್ಗೆಲ್ಲರಿಗೂ ಗೊತ್ತಿದೆ ಏನಿದ್ರೆ ಹೆಂಗಿದ್ರೆ ನಮ್ಮ ಆರೋಗ್ಯ ಸುಧಾರಣೆಯಾಗಿರುತ್ತೆ ಅಂತ. ಏನ್ ಮಾಡ್ಬೋದು? ಟ್ರೈನರ್ಸ್ ಆನ್ಸರ್ ಮಾಡ್ರಿ. ನಾವ್ ಹೆಲ್ದಿ ಆಗಿರ್ಬೇಕಂದ್ರೆ ಏನ್ ಮಾಡ್ಬೋದು? ಹಾ, ಎಸ್, ನಂದಿತಾ ಮ್ಯಾಮ್ ಹೇಳ್ತಾರ, ಗುಡ್ ಫುಡ್, ಒಳ್ಳೆ ಆಹಾರವನ್ನ ತಗೊಂಡ್ರೆ ಮಾತ್ರ ನಾವು ಒಳ್ಳೆ ಆರೋಗ್ಯವನ್ನ ತಗೊಳಕ್ ಸಾಧ್ಯ ಆಗಿದೆ. ಅದಾದ್ಮೇಲೆ ರಾಧಾ ಹೇಳ್ತಾರೆ ಯೋಗ ಮಾಡೋದ್ರಿಂದ. ಹಾ ಎಸ್, ಚಂದ್ರಶೇಖರ್ ಸರ್ ಅಕ್ಯುಪಂಕ್ಚರ್ ಲಿಂದ. ಶಶಿ ಮ್ಯಾಮ್ ಖುಷಿಯಾಗಿರೋದ್ರಿಂದ ಆರೋಗ್ಯವಾಗಿರ್ತೀವಿ. ಭೋಜೇಗೌಡ ಸರ್ ಹೇಳ್ತಾರ ಗುಡ್ ಹ್ಯಾಬಿಟ್ಸ್ ಗಳು. ಎಸ್, ಮೆಂಟಲ್ ಟೆನ್ಷನ್ ಶುಡ್ ನಾಟ್ ಟೇಕ್. ಎಸ್, ಹಾ, ಪ್ರೇಮ್ ಕುಮಾರ್ ಸರ್. ತೆರೇಸಾ ಮ್ಯಾಮ್ ಹೇಳ್ತಾರೆ ಹೆಲ್ದಿ ಫುಡ್ ಇರ್ಬೇಕು, ಮೆಡಿಟೇಷನ್, ಆಮೇಲೆ ಹ್ಯಾಪಿ ಆಗಿರೋದು, ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ 100%. ಅಶ್ವಿನಿ ಹೇಳ್ತಾರೆ ಖುಷಿ ಆಗಿರೋದು, ಹ್ಯಾಪಿ ಆಗಿರೋದು. ಮಂಜುಳಾ ಮ್ಯಾಮ್ ಹೇಳ್ತಾರೆ ಮೆಡಿಟೇಷನ್ ನಿಂದ ನಾವು ಹೆಲ್ದಿ ಆಗಿರ್ತೀವಿ. ಮಂಜೇಶ್ ಸರ್ ಹೇಳ್ತಾರೆ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರೆ ನಾವು. ಹಾ, ಎಸ್ ಎಸ್. ಸೊ ಈಗ ನನ್ನ ಪ್ರಶ್ನೆ ಏನು ಅಂದ್ರ, ನಾವು ಹೆಲ್ದಿ ಆಗಿರೋದಕ್ಕೆ ಏನ್ ಮಾಡಿದ್ರೆ ಹೆಲ್ದಿ ಆಗಿರ್ತೀವಿ ಅಂತ ಎಲ್ಲರಿಗೂ ಗೊತ್ತಲ್ಲ. ನೀವೇನ್ ಬರ್ದಿರ್ ನೋಡ್ರಿ, ಅದಷ್ಟೇ ಮಾಡಿದ್ರೆ ನಾವು ಹೆಲ್ದಿ ಆಗಿರ್ತೀವಿ. ಬಟ್ ನಾವ್ ಮಾಡ್ತಾ ಇದ್ದೀವ? ಮೆಡಿಟೇಷನ್ ಮಾಡೋದ್ರಿಂದ 100ಕ್ಕೆ 100ರಷ್ಟು ನಾವ್ ಹೆಲ್ದಿ ಆಗಿರ್ತೀವಿ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಮಾಡ್ತಾ ಇದೀವಿ? ಎಷ್ಟ್ ಜನ ಮಾಡತ್ತೀವಿ? ಕೈ ಮಾಡ್ರಿ. ಯಾರ್ಯಾರು ನನ್ ಕೋರ್ಸ್ ನಲ್ಲಿ ಇದ್ರಿ ಅವ್ರು ಮಾಡ್ಲತ್ತೀರಿ. ಉಳ್ದವ್ರದ್ ಗಾಡಿ ಎಲ್ಲವ? ಹಿಂಗಂದ್ರೆ ಹಾಸಿಗೆ ಒಳಗ್. 8ರ ತನಕ ಹೇಳೋದಿಲ್ಲ, ಅಲ್ಗಾಡೋದಿಲ್ಲ, ಎಲ್ಲಿಂದ ಹೆಲ್ತ್ ಸಿಗುತ್ತೆ ಹೇಳ್ರಿ? ಸಿಗೋದಿಲ್ಲ. ಸೊ ಹಾಗಾಗಿ ನೆನ್ಪಿಟ್ಕೋರಿ, ನೀವು ಹೆಲ್ದಿ ಆಗಿರ್ಬೇಕಂದ್ರ ಹೆಲ್ದಿ ಹ್ಯಾಬಿಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು. ಬರ್ಕೋರಿ, ಒಂದೇ ಲೈನ್. ಹೆಲ್ದಿ ಹ್ಯಾಬಿಟ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡಿದಾಗ ಮಾತ್ರ ನಿಮ್ಮ ಹೆಲ್ತ್ ಇದೆ ನೋಡ್ರಿ, ಅದು ಸರಿಯಾಗಿ ನಡೆಯೋದಕ್ಕೆ ಸಾಧ್ಯ ಇದೆ. ಈ ಹೆಲ್ದಿ ಹ್ಯಾಬಿಟ್ಸ್ ಗಳನ್ನ ಮೊಟ್ಟ ಮೊದಲು ಏನ್ ಮಾಡೋದಂದ್ರ, ಫಸ್ಟ್ ಸ್ಟೆಪ್ ಬರುತ್ತೆ ಹೆಲ್ದಿ ಹ್ಯಾಬಿಟ್ಸ್ ನಲ್ಲಿ, ಬೆಳಿಗ್ಗೆ ಮಾರ್ನಿಂಗ್ ಬೇಗ ಏಳೋದನ್ನ ಕಲಿಬೇಕು. ಬರ್ಕೋರಿ, ಫಸ್ಟ್ ಸ್ಟೆಪ್. ನೀವು ಆರೋಗ್ಯವಾಗಿರ್ಬೇಕಂದ್ರ ಸೂರ್ಯೋದಯಕ್ಕಿಂತ ಮುಂಚೆ ಏಳಲೇಬೇಕು. ಏಳ್ಬೇಕಲ್ಲ, ಏಳಲೇಬೇಕು. ಗೊತ್ತಾಗ್ಲತ್ತದ ವರ್ಡ್ ಅಂತ ಅನ್ಕೊಂಡಿನಿ. ಸೂರ್ಯೋದಯಕ್ಕಿಂತ ಮುಂಚೆ ಏಳ್ಬೇಕು. ಎದ್ದ ಮೇಲೆ ಏನ್ ಮಾಡ್ಬೇಕು? ಎದ್ದ ಮೇಲೆ ಸುಮ್ಮರ ಇರಲ್ಲ ಅಲ್ಲ, ಏನಾದ್ರೂ ಒಂದ್ ಮಾಡಿರ್ತೀವಲ್ಲ. ಎದ್ದ ಮೇಲೆ ಏನ್ ಮಾಡ್ಬೇಕಂದ್ರೆ ನೀವು ವಾಕಿಂಗ್ ಮಾಡ್ರಿ, ಜಾಗಿಂಗ್ ಮಾಡ್ರಿ, ಅಥವಾ ಮೆಡಿಟೇಷನ್ ಮಾಡ್ರಿ, ಏನಾದ್ರೂ ಒಂದು ಅದ್ರ ಜೊತೆ ಪ್ಲಸ್ ಏನ್ ಮಾಡ್ಬೇಕು? ಎದ್ದು ಮಾಡ್ಬೇಕು. ಬಹಳಷ್ಟು ಜನ ಏನ್ ಮಾಡ್ತಾರ, ಬೇಗ ಎದ್ದಿರ್ತಾರ ನೋಡ್ರಿ, ಆ ಮೊಬೈಲ್ ಅನ್ನ ಸ್ಕ್ರೋಲ್ ಮಾಡ್ತಿರ್ತಾರ. ನೋಡಿದ್ ನಾನ್. ಬೇಗ ಹೇಳೋರು ಹೇಳೋರು ಇದ್ದಾರೆ ಮೇಡಮ್. ಏಳಂದಾರ 5 ಗಂಟೆಗೆ ಎದ್ದು 6 ಗಂಟೆ ತನಕ ಸ್ಕ್ರೋಲ್ ಮಾಡೋದ್ರಲ್ಲಿ ಹೋಗಿರುತ್ತೆ. ಸೊ ಅದು ಮತ್ತು ಉಲ್ಟಾ ನಮ್ಮ ಆರೋಗ್ಯ ಏನ್ ಮಾಡುತ್ತೆ ಅಂದ್ರೆ ಹಾಳು ಮಾಡುತ್ತೆ. ಸೊ ಹಾಗಾಗಿ ಈಗ ಬರ್ಕೋರಿ, ಬೆಳಿಗ್ಗೆ ಬೇಗ ಏಳೋದ್ರಿಂದ ನಮ್ಮ ಶರೀರದಲ್ಲಿ ನಿಂದೆ ನೋಡ್ರಿ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗುತ್ತೆ. ಬರ್ಕೋರಿ, ರೀಸನ್ ಸೈನ್ಸ್ ಹೇಳ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಏಳೋದ್ರಿಂದ ನಿಮ್ಗಿರೋ ಬೆನಿಫಿಟ್ ನಲ್ಲಿ ಒಂದೇನು ಅಂದ್ರೆ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗುತ್ತೆ, ಒಂದೇದು. ಅದಾದ್ಮೇಲೆ ಎರಡನೇದು ಬರುತ್ತೆ ನಮ್ಮ ಡೊಪಾಮೈನ್ ಇದೆ ನೋಡ್ರಿ, ಅದು ಪಾಸಿಟಿವ್ ಆಗಿ ಕನೆಕ್ಟ್ ಆಗಿರುತ್ತೆ. ಬರ್ಕೋರಿ, ಅದ್ರದ್ದು ಹೆಸರು. ಹೆಲ್ದಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗುತ್ತೆ, ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗುತ್ತೆ, ಮತ್ತೆ ಡೊಪಾಮೈನ್ ಇದೆ ನೋಡ್ರಿ, ಡೊಪಾಮೈನ್ ನಮ್ದು ಪಾಸಿಟಿವ್ ಆಗಿ ಏನ್ ಮಾಡುತ್ತೆ ಅಂದ್ರೆ ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಆಮೇಲೆ ಕಾರ್ಟಿಸಾಲ್ ಅನ್ನುವಂತ ಒಂದು ದ್ರವ ಏನಾಗುತ್ತೆ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಸ್ರವಿಸುತ್ತೆ, ಕಾರ್ಟಿಸಾಲ್. ಸೊ ಇವೆಲ್ಲವೂ ಏನ್ ಮಾಡುತ್ತೆ ಅಂದ್ರ ನಮ್ಮ ಬ್ರೈನ್ ನ ವೇವ್ಸ್ ಗಳಿಗೆ ಹೆಲ್ದಿ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವಾಗ ಬ್ರೈನ್ ನ ವೇವ್ಸ್ ಗಳು ಹೆಲ್ದಿ ಆಗಿರುತ್ತೆ ನೋಡ್ರಿ, ಅದು ಇಡೀ ಶರೀರಕ್ಕೆ ಏನ್ ಮಾಡುತ್ತೆ ಅಂದ್ರ ಸರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಬೆಳಿಗ್ಗೆ ಬೇಗ ಏಳೋದ್ರಿಂದ ನಮ್ಮ ಆರೋಗ್ಯ ಇದೆ ನೋಡ್ರಿ, ಅದು ಸುಧಾರಣೆ ಆಗುತ್ತೆ, ಒಂದನೇದು. ಅದಾದ್ಮೇಲೆ ಎದ್ದ ತಕ್ಷಣಕ್ಕೆ ಏನ್ ಮಾಡ್ಬೇಕು ಇನ್ನೂ ಒಂದು ಕೆಲಸ ಅಂದ್ರ, ನೀವು ಕಂಪಲ್ಸರಿಯಾಗಿ ಅಫರ್ಮೇಶನ್ಸ್ ಗಳನ್ನ ಹೇಳ್ಬೇಕು. ಬರ್ಕೋರಿ,
ಅಫರ್ಮೇಶನ್ಸ್ ಅಂದ್ರೆ ದೃಢೀಕರಣಗಳು ಅಂತಾರೆ. ದೃಢೀಕರಣ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಸೀಲ್ ಹಾಕೋದು. ನಾವ್ ಎಲ್ಲಾದ್ರೂ ಆಫೀಸ್ನಾಗ ಗೊತ್ತಲ್ಲ ದೃಢೀಕರಣ ಲೆಟರ್ ಕೊಟ್ಟಿರ್ತೀವಲ್ಲ, ದೃಢೀಕರಣ ಲೆಟರ್ ಗೊತ್ತಿರುತ್ತಲ್ಲ, ಸ್ವಯಂ ಘೋಷಿತ. ಎಸ್, 1 ಸೆಕೆಂಡ್. ಹಾ, ಸೊ ಯಾವಾಗ ಇಷ್ಟೆಲ್ಲಾನು ಮಾಡ್ತೀವಿ ನೋಡ್ರಿ, ನಿಮಗೆ ನೀವ್ ಏನ್ ಮಾಡ್ಬೇಕಂದ್ರೆ ಅಫರ್ಮೇಶನ್ಸ್ ಅನ್ನ ಮಾಡ್ಬೇಕು. ಅಫರ್ಮೇಶನ್ ಅಲ್ಲಿ ಒಂದು ಹೆಲ್ತ್ ಇರೋದು, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ ಬರ್ಕೋರಿ. ಇದನ್ನ ಏನ್ ಮಾಡ್ಬೇಕು, ಹೆಲ್ತ್ ಸಮಸ್ಯೆ ಯಾರಿಗಿದೆ ನೋಡ್ರಿ ಅವ್ರು ಮತ್ತೆ 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 ಏನ್ ಮಾಡ್ಬೇಕಂದ್ರೆ ಮೈಂಡಿಗೆ ಹೇಳ್ಬೇಕು, ಏನು ಅಂದ್ರ ನಾನ್ ಬಹಳ ಖುಷಿಯಾಗಿದ್ದೀನಿ, ಮತ್ತೆ ಬಹಳ ಚೆನ್ನಾಗ್ ಆರೋಗ್ಯ ನನ್ ಬಹಳ ಚೆನ್ನಾಗಿದೆ. ಈಗ ಇಲ್ಲಿ ಕೆಲವೊಂದು ನಿಮ್ಗೆ ಅಬ್ಜೆಕ್ಷನ್ ಗಳು ಬರುತ್ತೆ, ಬರ್ಕೋರ. ಅಬ್ಜೆಕ್ಷನ್ ಏನ್ ಬರುತ್ತೆ, ನೀವು ಅಫರ್ಮೇಶನ್ ಮಾಡುವಾಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಅಂದ್ರೆ ಅಬ್ಜೆಕ್ಷನ್ ಮಾಡುತ್ತೆ, ನಿಮ್ಗೆ ಪ್ರಶ್ನೆ ಮಾಡುತ್ತೆ. ಏನಂತ ಪ್ರಶ್ನೆ ಮಾಡುತ್ತೆ ಅಂತ ಹೇಳಿ ಹೇಳ್ತೀನಿ ನೋಡ್ರಿ. ಎಕ್ಸಾಂಪಲ್, ನಿಮ್ಗೆ BP ಅಥವಾ ಶುಗರ್ ಇದೆ, ಮತ್ತೊಂದಿದೆ, ಹಾಸ್ಪಿಟಲ್ ಓಡಾಡ್ತಾ ಇದ್ದೀರಿ, ಟ್ಯಾಬ್ಲೆಟ್ಸ್ ಗಳನ್ನ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಇದ್ದೀರಿ. ನೀವು ಯಾವಾಗ ಅಫರ್ಮೇಶನ್ಸ್ ಅನ್ನ ನಾನ್ ಹ್ಯಾಪಿ ಆಗಿದ್ದೀನಿ, ನಾನ್ ಹೆಲ್ದಿ ಆಗಿದ್ದೀನಿ ಅಂತ ಹೇಳ್ತೀರಿ ನೋಡ್ರಿ, ಅವಾಗ ನಿಮ್ಮ ಮೈಂಡ್ ಏನ್ ಮಾಡುತ್ತೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಗೆ ಉಲ್ಟಾ ಕ್ವಶನ್ ಮಾಡುತ್ತೆ, ಎಲ್ಲಿ ಹ್ಯಾಪಿ ಇದ್ದಿ, ಎಲ್ಲಿ ಹೆಲ್ದಿ ಆಗಿದ್ದಿ, ಸಾಧ್ಯ ಇಲ್ಲ ಇದು. ಯಾಕಂದ್ರೆ ಡೈಲಿ ಏನ್ ಮಾಡ್ತಾ ಇದೀವಿ ನಾವು, ಟ್ಯಾಬ್ಲೆಟ್ಸ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ಕ್ವಶನ್ ಮಾಡುತ್ತಾ, ಅಬ್ಜೆಕ್ಷನ್ ಮಾಡುತ್ತಾ ನಮ್ಮ ಮೈಂಡ್. ಸೊ ಅವಾಗ ನೀವು ನೆನ್ಪಿಟ್ಕೋರಿ, ಒಂದ್ ಮಾತನ್ನ ನಿಮ್ಗೆ ಹೇಳ್ತೀನಿ, ಒಂದು ಸುಳ್ಳನ್ನ 100 ಸಲ ಹೇಳಿದ್ರೆ ಅದು ಸತ್ಯ ಆಗುತ್ತೆ ಅಂತ ಕೇಳಿದ್ರಿ? ಒಂದು ಸುಳ್ಳನ್ನ ಯಾರ್ಯಾರು ಕೇಳಿರಿ ಈ ಮಾತು? ಒಂದು ಸುಳ್ಳನ್ನ ನೀವು 100 ಸಲ ಹೇಳ್ರಿ, 100 ಸಲ ಹೇಳಿದ್ರೆ 101ನೇ ಸಲ ಅದು ಸತ್ಯ ಆಗಿರುತ್ತೆ ಅಂತ. ಇದು ನೆಗೆಟಿವ್ ವರ್ಡ್ ಇದೆ, ನಾನು ಹೇಳ್ತೀನಿ, ನಾವು ಒಪ್ತೀನಿ, ಇದು ಪಾಸಿಟಿವ್ ವರ್ಡ್ ಅಲ್ಲ, ಇದು ನೆಗೆಟಿವ್. ಆದ್ರೆ ಇದನ್ನ ನೀವು ನಮ್ಮ ಅಫರ್ಮೇಶನ್ಸ್ ನಲ್ಲಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರ ನಿಮ್ಗೆ ಏನಾಗುತ್ತೆ ಅಂದ್ರೆ ರಿಸಲ್ಟ್ ಬರುತ್ತೆ. ಅದು ಹೇಳುತ್ತೆ, ನಿಮ್ ಮೈಂಡ್ ಹೇಳುತ್ತೆ, ಇಲ್ಲ ನಾನ್ ಹ್ಯಾಪಿ ಆಗಿಲ್ಲ, ನಾವ್ ಹೆಲ್ದಿ ಆಗಿಲ್ಲ. ಹ್ಯಾಪಿ ಆಗಿ ಯಾಕಿಲ್ಲ ಅಂದ್ರೆ ಮನೆಯಲ್ಲೆಲ್ಲ ಜಗಳ ಕಿರಿಕಿರಿ ಜಾಸ್ತಿ ಇವೆ, ಫೈನಾನ್ಸಿಯಲ್ ಸ್ಟ್ರಗಲ್ ನಮ್ದು ಜಾಸ್ತಿ ನಡೀತಾ ಇದೆ, ನಮ್ದು ಸ್ಟ್ರಗಲ್ ಮೋಡ್ ಜಾಸ್ತಿ ಇದೆ, ನಮ್ ಸಮಾಜದಲ್ಲಿ ನಾವು ಬೆಳೀತಾ ಇಲ್ಲ. ಇದೆಲ್ಲಾನು ನಮ್ಮ ಮೈಂಡ್ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ ಮೆಸೇಜ್, ಉಲ್ಟಾ ಮೆಸೇಜ್, ಅಬ್ಜೆಕ್ಷನ್ ಬರೋದಕ್ಕೆ ಶುರು ಮಾಡುತ್ತೆ. ಅವಾಗ ನೀವೇನ್ ಮಾಡ್ಬೇಕಂದ್ರೆ ಅದೇ ಮೈಂಡಿಗೆ ಹೇಳ್ಬೇಕು, ಇಲ್ಲ ನಾನ್ ಹೆಲ್ದಿ ಆಗಿದ್ದೀನಿ, ನಾನ್ ಹ್ಯಾಪಿ ಆಗಿದ್ದೀನಿ. ಈಗ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ನೋಡ್ರಿ, ನೀವು ಹೆಲ್ದಿ ಆಗಿಲ್ಲ ಅಂತ ನಿಮ್ ಮೈಂಡ್ ಅಬ್ಜೆಕ್ಷನ್ ಮಾಡ್ತಾ ಹಿಂಗ್ ಕೈ ಮಾಡ್ರಿ, ಡೈಲಿ ಟ್ಯಾಬ್ಲೆಟ್ಸ್ ಗಳನ್ನ ಯೂಸ್ ಮಾಡತ್ತೀರಿ, ನಾನ್ ಹೆಲ್ದಿ ಆಗಿಲ್ಲ ಅಂತ ನಿಮ್ಗೆ ಅದು ಅಬ್ಜೆಕ್ಷನ್ ಮಾಡಿ. ಸೊ ಅವಾಗ ಆ ಮೈಂಡಿಗೆ ಹೇಳ್ಬೇಕು, ಎಸ್ ನನಗೆ ಒಂದು ಸಮಸ್ಯೆ ಇರ್ಬೋದು, ಏನೋ ಒಂದ್ BP ಏನೋ ಶುಗರು ಏನೋ ಒಂದು ಸಮಸ್ಯೆ ಇದೆ. ಆ ಒಂದು ಸಮಸ್ಯೆಯನ್ನ ಬಿಟ್ರೆ 99% ನಾವು ಹೆಲ್ದಿ ಆಗಿದ್ದೀವ, 99% ಚೆನ್ನಾಗಿದ್ದೀವಿ, 1% ಏನೋ ಚೂರ ಆ ಕಡೆ ಈ ಕಡೆ ಆಗಿರ್ಬೇಕು. ಸೊ ಅವಾಗ ಮೈಂಡಿಗೆ ಹೇಳ್ರಿ ನೀವು, 1% ಏನೋ ಇದೆ ಅದು ಒಂದು ಕರೆಕ್ಟ್ ಆಗುತ್ತೆ, ಆದ್ರೆ ನಾನು ಹೆಲ್ದಿ ಆಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ. ನಾವು ಹ್ಯಾಪಿ ಆಗಿರೋದಕ್ಕೆ ನಮ್ಮ ಹತ್ರ ದುಡ್ಡು ಇರ್ಬೇಕಂತ ಎಲ್ಲೂ ಇಲ್ಲ, ನೆನ್ಪಿಡ್ರಿ. ನಮ್ಮ ರಿಲೇಶನ್ ಯಾರ್ದು ಸರಿಯಾಗಿದೆ ನೋಡ್ರಿ, ಅವ್ರು ನಾವು 100ಕ್ಕೆ 100 ಹೆಲ್ದಿ ಆಗಿರ್ತೀವಿ, ಹ್ಯಾಪಿ ಆಗಿರ್ತೀವಿ. ಸಾಕಷ್ಟು ಸಲ ನೀವು ನೋಡ್ಬೋದು, ಕೋಟ್ಯಾಂತರ ರೂಪಾಯಿ ಗಳಿಸಿರುವಂತ ಕ್ರಿಕೆಟರ್ಸ್ ಇದಾರೆ, ಮತ್ತೆ ಸಿನಿಮಾ ಆಕ್ಟರ್ಸ್ ಇದಾರೆ, ಗೊತ್ತಲ್ಲ ನಿಮ್ಗೆ. 3 ಸಲ 4 ಸಲ ಡಿವೋರ್ಸ್ ಆಗಿರುವಂತ ಉದಾಹರಣೆಗಳು ಅವತ್ತಿವಿ ಅವಲ್ಲ. ಯಾರ್ಯಾರ್ದು ಎಷ್ಟೆಷ್ಟು ಸಲ ಮದ್ವೆ ಆಗ್ಯಾವ ನಿಮ್ಗೆಲ್ಲರಿಗೂ ಗೊತ್ತು, ಯಾಕಂದ್ರೆ ಅದೆಲ್ಲ ನೀವು ಸರ್ಚ್ ಮಾಡೋರು ಇದ್ದಿರ್ತ್ರಿ. ಹಾಗಾದ್ರೆ ಅವ್ರು ಯಾಕೆ ಖುಷಿಯಾಗಿಲ್ಲ, ಅವ್ರ ಹತ್ರ ದುಡ್ಡು ಇದೆಯಲ್ಲ, ಅವ್ರು ಯಾಕೆ ಹೆಲ್ದಿ ಆಗಿಲ್ಲ ಹೇಳ್ರಿ? ಒಬ್ಬೊಬ್ರಿಗೆ ಭಯಂಕರ ರೋಗಗಳಿವೆ, ಯಾರಿಗೂ ಕ್ಯಾನ್ಸರ್ ಇದೆ, ಯಾರಿಗೂ ಹಾರ್ಟ್ ಡಿಸೀಸ್ ಇದೆ, ಯಾರಿಗೂ ಮತ್ತೊಂದಿದೆ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ಖುಷಿಯಾಗಿರೋದಕ್ಕೆ ನಮ್ಮ ಒಳಗಿರುವಂತ ಹ್ಯಾಪಿ ಹಾರ್ಮೋನ್ಸ್ ಗಳು, ಡೊಪಮೈನು, ಕೊರ್ಟಿಸಾಲ್, ಇವೆಲ್ಲವೂ ಸಮೇತ ಕಾರಣ ಇವೆ. ಇವೆಲ್ಲ ಯಾವಾಗ ರಿಲೀಸ್ ಆಗುತ್ತೆ ಅಂದ್ರ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದಾಗ ಮಾತ್ರ ಇವು ರಿಲೀಸ್ ಆಗುತ್ತೆ. ಹಾಗಾಗಿ ನೀವು ಹೆಲ್ದಿ ಆಗಿರ್ಬೇಕಂದ್ರ ಈ ವಿಷಯವನ್ನ ನಿಮ್ ಹತ್ರ ನೆನ್ಪಿಟ್ಕೊರು. ಅದಾದ್ಮೇಲೆ 2ನೇದು ಬರುತ್ತೆ ನಮ್ಮ ಆಹಾರ. ಹೆಲ್ದಿ ಆಗಿರೋದಕ್ಕೆ ಬೇಕಾಗುವಂತ ನಮ್ಮ ಆಹಾರ. ಸೊ ನಮ್ಮ ಓಂ ಶಾಂತಿಯಲ್ಲಿ ಒಂದ್ ಮಾತು ಬರುತ್ತೆ, ಏನು ಅಂದ್ರ ಜೈಸಿ ಅನ್ ವೈಸಿ ಮನ್. ಅಂದ್ರ ನಾವು ಎಂತಹ ಆಹಾರವನ್ನ ಸ್ವೀಕಾರ ಮಾಡ್ತೀವಿ, ನಮ್ಮ ವಿಚಾರಗಳು ಏನ್ ಮಾಡುತ್ತೆ ಅಂದ್ರೆ ಅದೇ ರೀತಿ ಕೆಲಸ ಮಾಡುತ್ತೆ. ಎಲ್ಲರಿಗೂ ಗೊತ್ತಲ್ಲ ಈ ವಿಷಯ. ನಾವು ಯಾವ ತರ ಆಹಾರವನ್ನ ಸ್ವೀಕಾರ ಮಾಡ್ತೀವಿ ನೋಡ್ರಿ, ನಮ್ಮ ಮನಸ್ಥಿತಿ ಇದೆ ನೋಡ್ರಿ, ಅದೇ ತರ ವರ್ಕ್ ಮಾಡೋದಕ್ಕೆ ಶುರು ಆಗುತ್ತೆ. ನಿಮ್ಗೆ 1-2 ಉದಾಹರಣೆಯನ್ನ ಕೊಡ್ತೀನಿ ನಾನು. ನೀವೆಲ್ಲರೂ ಮದ್ವೆಗೆ ಹೋಗಿದ್ರಿ, ಮದ್ವೆಗೆ ಎಲ್ಲರೂ ಹೋಗ್ತೀರಿ, ನೀವ್ ಯಾರು ಹೋಗಲ್ಲ ಅಂತಿಲ್ಲ. ಯಾಕಂದ್ರೆ ಅವ್ರು ನಮ್ದೆಲ್ಲ ಕಲ್ಯಾಣ ಮಾಡ್ಯಾರ, ಕಲ್ಯಾಣ ಅಂದ್ರೆ ನಮ್ದು ಒಳ್ಳೇದ್ ಮಾಡ್ಯಾರ. ಮತ್ತೆ ಈಗ ಅವ್ರು ಮಾಡೋದಕ್ ಹೋಗ್ಬೇಕಲ್ಲ, ರಿಲೇಷನ್ದಾಗೆಲ್ಲ ಯಾರ್ಯಾರು ಹೋಗ್ತಿರ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಮದ್ವೆಗೆ ಯಾರ್ಯಾರು ಹೋಗೋರಿದ್ರಿ? ನಮ್ ಕಡೆ ಎಲ್ಲ ಅಕ್ಕಿ ಕಾಳ ಹಾಕದಂತೀವಿ, ಇದರ ಕಡೆ
ಹಾ ಹೋಗಿರ್ತೀವ. ಈಗ ಆ ಸೀನ್ ಅನ್ನ ಒಂದ್ಸಲ ಮೈಂಡ್ ಅಲ್ಲಿ ತಗೋರ್. ಮದ್ವೆಗ್ ಹೋಗುವಾಗ ಎಷ್ಟು ಹ್ಯಾಪಿನೆಸ್ ಇರುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ದು ಮದ್ವೆ ಇದೆ ಅಂತ ತಿಳ್ಕೊರ್. ನಿಮ್ ನಾದನಿ ಮಗಳ ಅವ್ರದ್ದು ಇದು ಯಾರ್ದು XYZ ನಿಮ್ ತಂಗಿದು ಮತ್ತೆ ಯಾರ್ದು ಮದ್ವೆ ಇದೆ. ಏನ್ ಹೇಳದ್. ಹಾ ಯಾರ್ದೋ ಮದ್ವೆಗ ನೀವು ಹೋಗೋದಕ್ಕೆ ರೆಡಿ ಆಗಿದ್ರಿ, ಫುಲ್ ಭರ್ಜರಿ ರೆಡಿ ಆಗಿರಿ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾರು. ಈಗ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂದ್ರೆ ಕಾಂಪಿಟೇಷನ್ ಶುರು ಆಗುತ್ತೆ. ನಮ್ದು ಹೆಣ್ಮಕ್ಳದ್ ಗೊತ್ತಿರ್ಲಿ ಎಲ್ಲರಿಗೂ. ಒಬ್ರಕ್ಕಿಂತ ಒಬ್ರು ಭಾರಿ ಭಾರಿ ಸೀರೆ ಉಟ್ಕೊಂಡಿರ್ತೀವಿ, ಗೋಲ್ಡ್ ಹಾಕೊಂಡಿರ್ತೀವಿ. ಅದು ಡೂಪ್ಲಿಕೇಟ್ ಇರ್ಬೋದು, ಯಾರ್ದತ್ರ ತಗೊಂಡಿರ್ಬೋದು, ಏನಾರ ಇರ್ಬೋದು. ಅಥವಾ ಅವತ್ ಒಂದೇ ದಿನ ಸಲುವಾಗಿ ಮುತ್ತುಟ್ಲಿಂದ ಮನಿ ತಂದಿರ್ತೀವಿ, ಮತ್ ಮರ್ದಿನ ಮುತ್ತುಟ್ಗೆ ಹೋಗೋದಿರುತ್ತೆ. ವಾಟ್ ಬಂಗಾರ ಅಂತೂ ನಮ್ ಮೈ ಮೇಲೆ ತಗೊಂಡಿರ್ತೀವಿ. ಎಲ್ಲಾ ಹಾಕೊಂಡ್ ಏನಾಗಿರ್ತೀವಿ ಅಂದ್ರೆ ಕಾಂಪಿಟೇಷನ್ ಮೋಡ್ ನೊಳಗ್ ಬಂದಿರ್ತೀವಿ. ಅಲ್ಲಿ ಮದ್ಮಕ್ಳಿಗೆ ಒಬ್ರದೊಬ್ರು ಯಾರು ನೋಡಲ್ಲ, ನನ್ ಸೀರೆ ಹೆಂಗದಂತ, ಅಕ್ಕಿ ನೋಡ್ತಾಳ ಅಕ್ಕಿನ ಹೆಂಗದಂತ. ನಾವು ಓಡಾಡೋದು. ಫಸ್ಟ್ ಕುರ್ಚಿ ಮೇಲೆಲ್ಲ ನಾವೇ ಕುಂತಿರ್ತೀವಿ, ಎಲ್ಲಾನು ಆಗಿರುತ್ತೆ. ಸೆಲ್ಫಿ ಮೇಲೆ ಸೆಲ್ಫಿ ಎಲ್ಲಾನು ತಗೊಂಡಿರ್ತೀವ. ಎಲ್ಲಾರು ಸ್ವಲ್ಪ ವಾಪಸ್ ಹೋಗ್ರಿ. ಈ ಅವತಾರ್, ಇದಕ್ಕೆ ಅವತಾರ್ ಅಂತೀವಿ ನಮ್ ಕಡೆ. ಈ ಅವತಾರ ಎಷ್ಟು ತಾಸು ಇರುತ್ತೆ, ಈ ಖುಷಿ ಎಷ್ಟು ತಾಸು ಇರುತ್ತೆ. ಯಾವಾಗ ನೀವು ಮಹಾಪ್ರಸಾದ ಒಳಗ್ ಹಾಕಿರ್ತೀರಿ ನೋಡ್ರಿ, ಊಟ ಲೈನಿಗೆ ನಿಂತು ಊಟ ಮಾಡಿರ್ತೀರಿ, ನೆನಪು ಮಾಡ್ರಿ, ಊಟ ಮಾಡಿದ ತಕ್ಷಣಕ್ಕೆ ಮೈಂಡ್ ಸೆಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಈಗ ಅದೇ ಮೈಂಡ್ ಸೆಟ್, ಅದೇ ಫ್ಯಾಷನ್ ಆಗುವಂತ ನಮ್ ಮೈಂಡ್ ಸೆಟ್ ಏನಿತ್ತು ನೋಡಿ, ಕಾಂಪಿಟೇಷನ್. ನಾವ್ ಯಾವಾಗ ಹೋಗಿ ನಮ್ ಬಟ್ಟೆ ಬದಲಾಯಿಸಿ ಯಾವ್ದೋ ಒಂದ್ ಹಳೆ ಹಾಕೊಂಡು ಓಡಾಡ್ತೀವ. ಊಟ ಆದ್ಮೇಲೆ ಅದು ಭಾರ ಅನಿಸ್ತದ, ಅದೇ ಸೀರೆ ಅದೇ ಮೇಕಪ್ ಸಾಕ್ ಅನಿಸ್ತು ಬಿಡ್ತದ, ನಮಗ್ ತೆಗ್ದ್ ಬಿಟ್ಟಿರ್ತೀವಿ. ಆ ಕಾಂಪಿಟೇಷನ್ ಮೈಂಡ್ ಸೆಟ್ ಇದೆ ನೋಡ್ರಿ, ಅದು ಹೋಗ್ಬಿಡುತ್ತೆ ತಕ್ಷಣಕ್ಕೆ. ಅದಾದ್ಮೇಲೆ ಯಾರ ಜೊತೆಗೆ ಮಾತಾಡ್ಲಿಕ್ಕೆ ಮನ್ಸಾಗೋದಿಲ್ಲ. ಈಗ ಒಂದೇ ಒಂದ್ ಅವಸ್ಥೆಗೆ ಬಂದಿರ್ತೀವಿ, ನಮ್ಗೆ ನಿದ್ರಾ ಅವಸ್ಥೆಗೆ ಬಂದಿರ್ತೀವಿ. ಯಾರ್ಯಾರಿಗೆ ನೆನಪಿದೆ? ಸುಸ್ತಿ ಬರೋದಕ್ ಶುರು ಆಗುತ್ತೆ, ಆಲಸ್ಯ ಬರುತ್ತೆ. ಯಾರ್ಯಾರಿಗೆ ಫೀಲ್ ಇದೆ? ಎಸ್. ಸೊ ರೀಸನ್ ಬರ್ಕೋರಿ ಯಾಕೆ ಹಂಗಾಗುತ್ತೆ ಅಂದ್ರ, ಆ ಏನ್ ಮಹಾಪ್ರಸಾದ ಊಟ ಮಾಡಿರ್ತೀವಿ ನೋಡ್ರಿ, ಊಟ ಮಾಡುವಂತ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರೋದಿಲ್ಲ ಅದ್ರ ಹಿಂದೇನು ಅಂದ್ರ, ಇಡೀ ರಾತ್ರಿ ಅಡುಗೆ ಭಟ್ರು ಇರ್ತಿರ್ತಾರ ನೋಡ್ರಿ, ಅಡಿಗೆ ಮಾಡಿರ್ತಾರಲ್ಲ, ಅದ್ರಲ್ಲಿ ಭಾರಿ ಭಾರಿ ಸ್ಪೆಷಲ್ ಅಡಿಗೆ ಭಟ್ರು ಇರ್ತಾರ. ಒಂದ್ 90 ಹೊಡೆದೆ ನಿಮ್ ಬುಂದಿ ತೆಗ್ದಿರ್ತಾರ ಅವ್ರು. ಲಡ್ಡು ಅಂತೀವಿ ನಾವು. ಹಾ ಜಾಮೂನು ಜಿಲೇಬಿ ಅದೆಲ್ಲ ಏನ್ ಮಾಡ್ತಾರ, ಒಂದ್ 90 ಹೊಡೆದಿರ್ತಾರ. ಹೊಡೆದ್ ಏನ್ ಮಾಡ್ತಾರ, ನಶಾದೊಳಗೆ ನಿದ್ದಿಗಣ್ಣಾಗೆ ಏನ್ ಮಾಡ್ತಾರ, ಅದೆಲ್ಲ ತೆಗ್ದು ಅವ್ರು ಅದ್ರ ತಯಾರ್ ಮಾಡಿರ್ತಾರ. ಆಮೇಲೆ ಹೆಣ್ಮಕ್ಳು ಚಪಾತಿ ಪಲ್ಯ ಏನೇನೋ ಮಾಡಿರ್ತಾರ ನೋಡ್ರಿ, ಅವ್ರ ಪಾಪ ನಸ್ಕಿನ 3 ಗಂಟೆಗೋ 2 ಗಂಟೆಗೋ ಬಂದ್ ಮಾಡಿರ್ತಾರ. ಅವರು ನಿದ್ದೆಗೆಟ್ಟಿರ್ತಾರ, ಸ್ನಾನ ಮಾಡಿರೋದಿಲ್ಲ, ಅದು ಏನೇನೋ ಅವ್ರದವ್ರದ್ದು ಅವಸ್ಥೆಗಳು ಇರುತ್ತೆ XYZ. ಸೊ ಅವ್ರು ಎಲ್ಲಾ ಎನರ್ಜಿ, ಆ ಎಲ್ಲಾ ಅವ್ರದ್ದು ಆಲಸ್ಯ, ನಿದ್ರೆ, ನಶೆ ಎಲ್ಲಿ ಹೋಯ್ತು? ಹಾ ಅಲ್ಲಿ ಹೋಯ್ತು. ಈಗ ನಾವು ಭರ್ಜರಿ, ನಾವು ಆನೆಗಳು ಅಂಬಾರಿ ಮೇಲೆ ಹೋಗೋದ್ ಒಂದೇ ಬಾಕಿ ಇರುತ್ತೆ ನೋಡ್ರಿ. ನಾವು ಹೋಗಿ ಲೈನಿಗೆ ನಿಂತ ಇದೇನು, ಅಯ್ಯೋಯ್ಯೋ 10 ನಮ್ನ 20 ನಮ್ನ ಊಟ ಇದೆ, ವಾವ್ ಗ್ರೇಟ್ ಅಂತ ಹೇಳಿ ಎಲ್ಲಾ ಫೀಲ್ ಮಾಡ್ಕೊಂಡು ಉಂಡಿರ್ತೀವಿ. ಅದೆಲ್ಲಾ ವೈಬ್ರೇಷನ್ ಏನಾಗುತ್ತೆ ಅಂದ್ರೆ ನಮ್ ಹತ್ರ ಬರುತ್ತೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದು ಬ್ಲಾಕ್ ಆಗೋದಕ್ ಶುರು ಆಗುತ್ತೆ. ಆಕ್ಟಿವ್ ಆಗಿರುವಂತವ್ರು ನಾವು ಅಚಾನಕ್ ಆಗಿ ಆಲಸ್ಯಕ್ಕೆ ಒಳಗಾಗಿರ್ತೀವಿ, ನಿದ್ರೆಗೆ ಒಳಗಾಗಿರ್ತೀವಿ. ಹಾಗಾಗಿ ನಾವು ಎಂತಹ ಆಹಾರವನ್ನ ತಗೊಂಡಿರ್ತೀವಿ ನೋಡ್ರಿ, ಅಂತಹ ವಿಚಾರಗಳು ಬರುತ್ತೆ. ನೆನ್ಪಿಡ್ರಿ ಮಾತ್. ಹಾಗಾಗಿ ನಾವು ಹೆಲ್ದಿ ಆಗಿರ್ಬೇಕಂದ್ರ ನಮ್ಮ ಆಹಾರದ ಮೇಲೆ ನಾವು ಫೋಕಸ್ ಮಾಡ್ಬೇಕು. ಎರಡನೇ ಬರ್ಕೋರಿ. ಹಾ ಒಂದನೇ ಉದಾಹರಣೆ. ಆಮೇಲೆ ಎರಡನೇ ಉದಾಹರಣೆಯನ್ನ ಕೊಡ್ತೀನಿ. ನೀವು ಎಲ್ಲಾದ್ರೂ ಮಂದಿರಗಳಲ್ಲಿ ಪ್ರಸಾದ್ ವ್ಯವಸ್ಥೆ ಮಾಡಿರ್ತಾರಲ್ಲ, ದೇವಸ್ಥಾನಗಳಲ್ಲಿ ಎಲ್ಲಾ ಧರ್ಮದಲ್ಲೂ ಇದೆ. ನೀವು ಚರ್ಚಿಗೆ ಹೋಗ್ರಿ, ಅಲ್ಲೂ ಊಟದ ವ್ಯವಸ್ಥೆ ಮಾಡಿರ್ತಾರ. ಮಸ್ಜಿದ್ಗಳಲ್ಲಿ ಹೋಗ್ರಿ, ಅಲ್ಲಿ ಪ್ರಸಾದ್ ವ್ಯವಸ್ಥೆಯನ್ನ ಕೊಡ್ತಾರಲ್ಲ ಎಲ್ಲಾ ಜಾಗಕ್ಕ. ಹಾ ಸ್ವಲ್ಪ ಯಾರ್ಯಾರು ಅದನ್ನ ಊಟ ಮಾಡಿದ್ರಿ ಒಂದ್ಸಲ ನನಗೆ ಎಸ್ ಅಂತ ಟೈಪ್ ಮಾಡ್ರಿ. ಪ್ರಸಾದ ವ್ಯವಸ್ಥೆ ಅಂತ ಮಾಡ್ತಾರ ನೋಡ್ರಿ ಮಂದಿರಗಳಲ್ಲಿ. ಹಾ ಯಾರ್ಯಾರು ತಗೊಂಡಿದ್ರಿ ಅವ್ರೆಲ್ಲಾರು ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಹಾ ರೇಖಾ ಅವರು ಇದ್ದಾರೆ, ಭೋಜೇಗೌಡ ಸರ್, ಎಸ್. ಓಕೆ ಮಂಜುಳಾ ಮ್ಯಾಮ್, ಡನ್. ಯಾರ್ಯಾರು ತಗೊಂಡಿರಿ ಒಂದ್ಸಲ ಎಸ್. ಹಾ ಈಗ ಈ ಉದಾಹರಣೆ ನಿಮ್ಗೆ ಸರಿಯಾಗಿ ಹೇಳ್ತೀನಿ ನೋಡ್ರಿ. ಅಲ್ಲಿ ಆ ಮದ್ವೆದಲ್ಲಿ ಒಂದು 20 ವೆರೈಟಿ ಇದ್ದಾಗ್ಲೂ ಸಮೇತ ನಮಗ್ ನಿದ್ರೆ ಬಂತು, ಸುಸ್ತಿ ಬಂತು, ಆಲಸ್ಯ ಬಂತು, ಎಲ್ಲಾ ಬಂದಿರುತ್ತೆ. ಅದೇ ಈ ಮಂದಿರದಲ್ಲಿ ಜಾತ್ರೆ ಸಂದರ್ಭದಲ್ಲಿ ಅಥವಾ ಯಾವುದೋ ದೇವಸ್ಥಾನದಲ್ಲಿ ಹುಣ್ಣಿಮೆ ಅಮಾವಾಸ್ಯೆ ಪ್ರಸಾದ ತಗೊಂಡಿರ್ತೀವಿ, ಅದು ಏನಂತ ಮಸಾಲೆ ಹಾಕಿರೋದಿಲ್ಲ, ಅಷ್ಟು ವೆರೈಟಿನೂ ಕೊಡೋದಿಲ್ಲ. ಒಂದ್ ಅನ್ನ ಮತ್ತೆ ಒಂದ್ ಸಾರು, ಬಾಳಾದ್ರೂ ಒಂದ್ ಸ್ವೀಟ್ ಕೊಟ್ರೆ ಹೆಚ್ಚಾಗುತ್ತೆ. 2 ಇಲ್ಲ 3 ವೆರೈಟಿ ಇದ್ದಿರುತ್ತೆ. ಅದು ಊಟ ಮಾಡಿದಾಗ ಹೆಂಗಾಗುತ್ತೆ ಭಾವ ಹೇಳ್ರಿ. ಇವ್ರು ರಾತ್ರಿ ನಿದ್ದೆಗೆಟ್ಟೆ ಮಾಡಿರ್ತಾರೆ, ಇವ್ರೇನ್ ಹಂಗೆ ಕುಂತ ಮಾಡಲ್ಲ. ಹಾ ಎಸ್, ಹನುಮಾನ್ ಮಂದಿರ ಮತ್ತೊಂದ್ ಕಡೆ ಎಲ್ಲಿನೂ ನೀವು ಹೋಗ್ರಿ, ಅವರು ಸಮೇತ ನಮ್ಗೆ ನಿದ್ದೆಗೆಟ್ಟೆ ಮಾಡಿರ್ತಾರೆ. ಬಟ್ ಈ ಊಟ ಏನಿರುತ್ತೆ, ಈ ಪ್ರಸಾದ ಏನಿರುತ್ತೆ, ರುಚಿ ಹತ್ತುತ್ತೆ. ಮತ್ತೆ ಇನ್ನೂ ಆಕ್ಟಿವ್ ಆಗಿ ಮನೆಗ್ ಬಂದ್ಮೇಲೆ ಕೆಲಸ ಮಾಡ್ತೀವಿ. ನೆನ್ಪಿಟ್ಕೋರಿ.
ಮಂದಿರಗಳಲ್ಲಿ ಪ್ರಸಾದ ತಗೊಂಡ್ ಬಂದಾಗ ಯಾರಿಗೂ ನಿದ್ರೆ ಬರೋದಿಲ್ಲ, ಆಲಸ್ಯ ಬರೋದಿಲ್ಲ. ರೀಸನ್ ಏನು ಅಂದ್ರ ಅಲ್ಲಿ ಅಡುಗೆ ಮಾಡಿದವರ ಭಾವನೆಗಳು ಬರ್ಕೋರಿ, ಇಮೋಷನಲಿ ಕನೆಕ್ಷನ್ ಇರುತ್ತೆ ಅಲ್ಲಿ. ದೇವರು ಅನ್ನುವಂತ ಭಾವ, ಭಕ್ತಿ ಇರುತ್ತೆ ಅಲ್ಲಿ. ನಾನು ಸೇವಾ ಭಾವ ಇರುತ್ತೆ, ಎಲ್ಲಾರು ತಗೊಳ್ಳಿ, ಎಲ್ಲಾರು ಮಾಡಿ ಅನ್ನುವಂತ. ನಿಮ್ಗೆ ಹೇಳ್ತೀನಿ, ಕೋಟ್ಯಾಧೀಶರು ಸಮೇತ ಹೋಗಿ ಅಲ್ಲಿ ಅಡುಗೆ ಮಾಡ್ತಿರ್ತಾರೆ ಮಂದಿರಗಳಲ್ಲಿ. ಅಷ್ಟೊಂದು ಡೌನ್ ಟು ಅರ್ತ್ ಅವ್ರ ಮೈಂಡ್ ಸೆಟ್ ಆಗಿರುತ್ತೆ. ಅದನ್ನ ತೆಗೆದುಕೊಂಡಿರುವಂತ ನಮ್ಮ ಒಳಗೆ ಆ ಇಮೋಷನಲಿ ಕನೆಕ್ಷನ್ ಇದೆ ನೋಡ್ರಿ, ಅದು ಬಿಲ್ಡ್ ಆಗುತ್ತೆ. ಹಾಗಾಗಿ ಇವತ್ತಿನಿಂದ ನೆನ್ಪ್ ಮಾಡ್ಕೋರಿ, ನೀವು ಎಲ್ಲಿ ಹೋಗಿ ಎಂತ ಆಹಾರವನ್ನ ಊಟ ಮಾಡ್ತೀರಿ ನೋಡ್ರಿ, ಅಂತಹದ್ದೇ ಮನಸ್ಥಿತಿ ಇದೆ ನೋಡ್ರಿ, ನಿಮಗ್ ಬರಬಾರ್ದಂದ್ರು ಅದು ಬರುತ್ತೆ. ಹಾಗಾಗಿ ಬಿ ಕೇರ್ಫುಲ್, ಸ್ವಲ್ಪ ಕೇರ್ ಮಾಡ್ರಿ. ನಮ್ಗೆ ನೀವು ಬಹಳಷ್ಟು ಸಲ ಆಗುತ್ತೆ ಹಸಿವೆ ಆಗಿದೆ ಅಂತ ಎಲ್ಲಂದ್ರೂ ಅಲ್ಲಿ ಊಟ ಮಾಡ್ತೀವಿ ನೋಡ್ರಿ, ಆ ಮೈಂಡ್ ಏನಾಗುತ್ತೆ ನಮ್ಮ ಮೇಲೆ ಹಾವಿ ಆಗಿರುತ್ತೆ. ಅದು ಎಲ್ಲಿ ತನಕ ಇರುತ್ತೆ ಅಂದ್ರೆ ಅದು ಪೂರ್ತಿ ನಮ್ ಹೊಟ್ಟೆಯಲ್ಲಿ ಕರಗಿ ಒಂದ್ ಹಂತಕ್ ಬರೋ ತನಕ ಆಲಸ್ಯ ಇದೆ ನೋಡ್ರಿ, ಅದು ಬಿಡೋದಿಲ್ಲ. ಸೊ ಹಾಗಾಗಿ ಆಹಾರದ ಮೇಲೆ ನಿಗಾ ಇಡ್ರಿ. ಅದಾದ್ಮೇಲೆ ಮೂರನೇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಏನು ಅಂದ್ರ, ನಾವು ಹೆಲ್ದಿ ಆಗಿರ್ಬೇಕು ಅಂದ್ರ ನಮ್ಮ ಮೈಂಡ್ ಇದೆ ನೋಡ್ರಿ, ಅದು ಹೆಲ್ದಿಯಾಗಿ ವರ್ಕ್ ಮಾಡ್ಬೇಕು. ಬರ್ಕೋರಿ, ಹೆಲ್ದಿ ಬಾಡಿ ನಮ್ಗೆ ಏನಾದ್ರೂ ಬೇಕು ಅಂದ್ರ ಹೆಲ್ದಿ ಮೈಂಡ್ ಇದೆ ನೋಡ್ರಿ, ಅದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಹೆಲ್ದಿ ಮೈಂಡ್ ಅಂದ್ರೆ ಯಾವ ರೀತಿ ಅಂದ್ರ, ನಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಸಮೇತ ಯಾರ ಬಗ್ಗೆನೂ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಹೊಟ್ಟೆ ಕಿಚ್ಚು ಅನ್ನುವಂತ ಭಾವ ಇಲ್ಲ, ರೋಷ ಇಲ್ಲ, ಏನೂ ಇರ್ಲಾರ್ದಂತ ನೆಗೆಟಿವ್ ಪ್ಯಾಟರ್ನ್ 0 ಲೆವೆಲ್ಗೆ ತಂದಿರುವಂತ ಮನಸ್ಥಿತಿ ಇರುತ್ತೆ ನೋಡ್ರಿ, ಅವ್ರ ಆರೋಗ್ಯ 100ಕ್ಕೆ 100 ಸಪೋರ್ಟಿವ್ ಇರುತ್ತೆ. 100ಕ್ಕೆ 100. ಎಸ್, ಹಾ. ಈಗ ಅಶಾಂತವಾಗಿದೆ ಮನೆಯಲ್ಲಿ, ಜಗಳ ಇದೆ, ಕಿರಿಕಿರಿ ಇದೆ, ಟೆನ್ಷನ್ ಮಾಡ್ಕೊಂಡ್ರಿ ಅಂದ್ರೆ ನಮ್ಮ ಆರೋಗ್ಯ ಏನಾಗುತ್ತೆ, ಬಿಗಡಾಯಿಸೋದಕ್ಕೆ ಶುರು ಆಗುತ್ತೆ. ನಮ್ಗೆ ಗೊತ್ತಿರೋದಿಲ್ಲ ಯಾವ ರೀತಿ ಬಿಗಡಾಯಿಸುತ್ತೆ ಅಂತ. 100ಕ್ಕೆ 100. ಸೊ ಹಾಗಾಗಿ ನಮ್ಮ ವಿಚಾರಗಳಿವೆ ನೋಡ್ರಿ, ಅವುಗಳು ಸಮೇತ ನಮ್ಮ ಶರೀರದ ಮೇಲೆ ಏನ್ ಮಾಡುತ್ತೆ ಅಂದ್ರೆ ಎಫರ್ಟ್ ಹಾಕುತ್ತೆ. ಈಗ ಎಕ್ಸಾಂಪಲ್ ನೋಡ್ರಿ, ನಿಮ್ಗೆ ಬೇಕಾದ್ರೆ ಹೇಳ್ತೀನಿ, ನಮ್ಮ ವಿಚಾರಗಳು ಯಾವ ರೀತಿ ಕೆಲಸ ಮಾಡುತ್ತೆ. ಸ್ವಲ್ಪ ಎಲ್ರೂ ಒಂದ್ಸಲ ನೇರವಾಗಿ ಕೂಡ್ರಿ. ನಮ್ ವಿಚಾರ ಹೆಂಗ್ ಶರೀರದ ಮೇಲೆ ನಿಮ್ಗೆ ಆ ಇದು ಮಾಡುತ್ತೆ ಅಂತ ಹೇಳ್ತೀನಿ. ಎಲ್ರು ನೇರವಾಗಿ ಕೂಡ್ರಿ. 2 ಕಣ್ಣನ್ನ ಮುಚ್ಚಿ, 2 ಕಣ್ಣನ್ನ ಮುಚ್ಚಿ, ಸಂಪೂರ್ಣ ನಿಮ್ಮ ಚಿತ್ತ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. ಎಸ್, ಸಂಪೂರ್ಣ ಉಸಿರಾಟದ ಮೇಲೆ ಕೇಂದ್ರೀಕರಿಸುತ್ತ ಇದೀಗ ನೀವು ನಿಮ್ಮ ಜೀವನದ ಅತ್ಯಂತ ದುಃಖಕರ ಘಟನೆಯನ್ನ ನೆನಪು ಮಾಡಿ. ಆ ಸಂದರ್ಭದಲ್ಲಿ ನಿಮಗಾಗಿರುವಂತಹ ದುಃಖ, ನೋವು, ಹತಾಶೆ, ನಿರಾಶೆ, ಖಿನ್ನತೆಯ ಭಾವ, ಅದನ್ನ ನೀವು ಎದುರಿಸುವಾಗ ನಿಮಗಾದ ಪರಿಸ್ಥಿತಿ, ಅದೆಲ್ಲವನ್ನ ನೆನಪು ಮಾಡಿ. ಎಸ್. ಸೊ ನಿಧಾನಕ್ಕೆ ಕಣ್ತೆರೀರಿ. ಎಲ್ರು ಕಣ್ತೆರೀರಿ. ಈಗ ಯಾರ್ಯಾರಿಗೆ ನಿಮ್ಮ ಬಾಡಿ ಎನರ್ಜಿ ಕಡಿಮೆ ಆಗಿತ್ತು ಅವ್ರೆಲ್ರು ನಂಗೆ ಎಸ್ ಅಂತ ಟೈಪ್ ಮಾಡ್ರಿ. ನಿಮ್ ಶಾರೀರಿಕ ಎನರ್ಜಿ ಶಕ್ತಿ ಇದೆ ನೋಡ್ರಿ, ಅದು ಕಡಿಮೆ ಆಗಿರುವ ಫೀಲ್ ಯಾರಿಗಾಯ್ತು ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ಯಾರ್ಯಾರಿಗೆ ಫೀಲ್, ಹಾ ನನ್ನ ಎನರ್ಜಿ ಅಚಾನಕ್ಕೆ ಕಡಿಮೆ ಆಯ್ತು, ಆ ದುಃಖ, ನೋವು, ಆ ಸಮಸ್ಯೆನ ನಾನು ನೆನ್ಪು ಮಾಡ್ಕೊಂಡಾಗ, ಹಾ ಎಸ್ ಅಂತ ಹೇಳಿ ಒಂದ್ಸಲ ಟೈಪ್ ಮಾಡ್ರಿ ಎಲ್ಲಾರು. ಎಸ್ ಎಸ್, ಓಕೆ. ಸೊ ಎಲ್ರು ನೆನ್ಪಿಟ್ಕೋರಿ, ಹಾ ನಮ್ಮ ವಿಚಾರಗಳು ಯಾವಾಗ ದುಃಖಕ್ಕೆ ಒಳಗಾಗಿರ್ತೀವಿ, ನೋವಿಗೆ ಒಳಗಾಗಿರ್ತೀವಿ, ಸಂಘರ್ಷಕ್ಕೆ ಒಳಗಾಗಿರ್ತೀವಿ ನೋಡ್ರಿ, ಅದು ಎಫೆಕ್ಟ್ ನೇರವಾಗಿ ಯಾವ್ದ್ರ ಮೇಲೆ ಬೀಳುತ್ತೆ ಅಂದ್ರೆ ನಮ್ಮ ಶರೀರದ ಮೇಲೆ ಬೀಳುತ್ತೆ. ನಿಮ್ಮ ಎನರ್ಜಿ ನೋಡ್ತಾ ನೋಡ್ತಾ 10 ಇಲ್ಲ 15 ಸೆಕೆಂಡ್ ಎನರ್ಜಿ ಏನಾಗುತ್ತೆ, ಲೋ ಫೀಲಿಂಗ್ ಬರುತ್ತೆ, ಎನರ್ಜಿ ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಮ್ಮ ವಿಚಾರಗಳಿವೆ ನೋಡ್ರಿ, ಅವು ನಮ್ಮ ಶಾರೀರಿಕವಾಗಿರುವಂತಹ ಸ್ಟ್ರಾಂಗ್ ಏನ್ ಇರ್ತೀವಿ ನೋಡ್ರಿ, ಅದು ಕಡಿಮೆ ಮಾಡೋದಕ್ಕೆ ಮತ್ತೆ ಹೆಚ್ಚು ಮಾಡೋದಕ್ಕೆ ಅವು ಅವಕಾಶ ನೀಡುತ್ತೆ.
ಹಾಗಾಗಿ ಯಾವಾಗ ನೀವು ನೋವನ್ನ ನೆನ್ಪು ಮಾಡಿರ್ತೀರಿ, ದುಃಖ ನೆನ್ಪು ಮಾಡಿರ್ತೀರಿ, ಖಿನ್ನತೆಗೆ ಒಳಗಾಗಿದ್ ನೆನ್ಪು ಮಾಡ್ತೀರಿ, ಅಥವಾ ಹಳೆ ವಿಚಾರಗಳನ್ನ ನೆನ್ಪು ಮಾಡ್ತೀರಿ, ಅಥವಾ ಬೇಕಾಗದಂತಹ ವಿಚಾರಗಳನ್ನ ನೆನ್ಪು ಮಾಡ್ತೀರಿ, ಅಥವಾ ಯಾರಿಂದನೋ ನೀವು ಮೋಸಕ್ಕೆ ಒಳಗಾಗಿದ್ರಿ, ಮೋಸ ಇರ್ಬೋದು, ವಂಚನೆ ಇರ್ಬೋದು, ಮತ್ತೊಂದು ನೀವ್ ಎಷ್ಟು ಸಲ ನೆನ್ಪು ಮಾಡ್ತೀರಿ ನೋಡ್ರಿ, ಅಷ್ಟು ಸಲ ನಿಮ್ಮ ಎನರ್ಜಿ ಏನಾಗುತ್ತೆ, ಲೋ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಎಲ್ಲರಿಗೂ ಅರ್ಥ ಆಯ್ತಾ ಇದು? ಹಾ, ನಮ್ಮ ವಿಚಾರ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಸುಮ್ನೆ 10 ಸೆಕೆಂಡ್ ಒಳಗೆ ಎನರ್ಜಿ ಕಡಿಮೆ ಮಾಡ್ಬಿಡುತ್ತೆ, ಅಷ್ಟು ನೆಗೆಟಿವ್ ಎನರ್ಜಿ ಇರುತ್ತೆ. ಸೊ ಹಾಗಾಗಿ ಇವತ್ತು ನೀವು ನೆನ್ಪು ಮಾಡ್ಕೊರಿ, ಅಥವಾ ನೀವು ಇದೊಂದು ಮಾತನ್ನ ನೆನ್ಪಿಟ್ಕೊರಿ, ಜೀವನದಲ್ಲಿ ಎಂಥ ಸಮಸ್ಯೆಗಳು ಬರ್ಲಿ, ನಿಮ್ಮ ಎನರ್ಜಿ ಯಾವತ್ತು ಕಡಿಮೆ ಮಾಡೋದಕ್ಕೆ ಬಿಡ್ಬೇಡ್ರಿ. ಹಂಗಂತ ಮೇಡಮ್ ಅದೆಲ್ಲ ನೆನಪು ಮಾಡ್ಬಾರ್ದೇನ್ರಿ? ನೆನಪು ಬರುತ್ತೆ, ಬಂದಾಗ ಹೇಳ್ಬೇಕು. ಇವತ್ತೇನಿದೆ ಪ್ರೆಸೆಂಟ್ ದೊಳಗೆ ಜೀವಂತ ಇದ್ದೀವ ಎಲ್ಲಾರು? ಈಗ ಎಲ್ರಿ ಒಂದ್ ಆಕ್ಟಿವಿಟಿ ಹೇಳ್ತೀನಿ ನೋಡ್ರಿ. ಈ ಬೆರಳಿದೆನಾ ಎಲ್ಲಾರು? ಇಲ್ಲಿ ಮೂಗಿನ ಕೆಳಗೆ ಹಿಡೀರಿ, ಸ್ವಲ್ಪ ಉಸಿರಾಟ ತಗೊಳ್ಳೋದು ಬಿಡೋದು ಮಾಡ್ರಿ. ಎಲ್ಲಾರು ಪ್ರಾಕ್ಟಿಕಲ್ ವಿಡಿಯೋ ಆಫ್ ಇದ್ದವರು ಮಾಡ್ರಿ. ಸ್ವಲ್ಪ ನಿಧಾನವಾಗಿ ತಗೋರಿ, ಬಿಡ್ರಿ. ಇದ್ರ ಕೆಳಗ ಇದಕ್ ಫೀಲ್ ಮಾಡ್ಬೇಕು, ಬೆರಳಿಗೆ ಹತ್ಬೇಕು ನಿಮ್ದು ಉಸಿರು. ಎಲ್ರು ಮಾಡ್ರಿ. ರುದ್ರಿ ಸರ್ ಮಾಡ್ರಿ. ಹಾ, ಹಿಂಗ್ ಹಿಡೀರಿ ಸರ್. ಹಾ, ಎಸ್, ಎಲ್ರು ಮಾಡ್ತಾ ಇದ್ರಿ? ಎಸ್. ಸೊ ಈಗ ಹೇಳುವಂತದ್ದನ್ನ ನೆನ್ಪು ಮಾಡ್ಕೊರಿ. ನಮ್ಮ ಉಸಿರಿದೆ ನೋಡ್ರಿ, ಇದೇ ಸಾಕು ಜೀವಂತ ಇರೋದಕ್ಕೆ. ಜೀವಂತ ಇದ್ದೀವ? ಎಲ್ರು ಕೈ ಬಿಡ್ರಿ. ಎಲ್ರಿ ಕನ್ಫರ್ಮ್ ಇದೇನಾ ಜೀವಂತ ಇದ್ದೀವಂತ? ಜೀವಂತ ಇರೋದ್ಕಿಂತ ದೊಡ್ಡ ಖುಷಿ ಮತ್ತೇನಿದೆ ಹೇಳ್ರಿ ನನ್ಗೆ? ಬದುಕಿದ್ದೀವಲ್ಲ ಲೈಫ್ ನಲ್ಲಿ. ಆ ನೋವು, ಸಂಘರ್ಷ, ಹೋರಾಟ ಏನಾದ್ರೂ ಆಯ್ತು, ಪಾಸ್ಟ್ ಈಸ್ ಪಾಸ್ಟ್. ಬರ್ಕೋರಿ ಬೇಕಾದ್ರು. ಜೋ ಹುವಾ ಸೋ ಹುವಾ. ಏನಾಗಿದೆ ಆಗ್ ಹೋಯ್ತದು. ಅದಕ್ಕೆ ನೀವು ನೆನಪು ಮಾಡೋದ್ರಿಂದ, ನೀವು ಅದ್ರ ಮೇಲೆ ಫೋಕಸ್ ಮಾಡೋದ್ರಿಂದ ನಿಮ್ಮ ಶಕ್ತಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಮತ್ತೆ ನೀವು ಈಗ ಏನ್ ಮಾಡ್ಬೇಕು ನೋಡ್ರಿ, ಅದು ಮಾಡ್ಲಿಕ್ಕೂ ನಿಮ್ಗೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಗಿರುವಂತ ಒಂದೇ ಪರಿಹಾರ ಯಾವುದು ಅಂದ್ರ, ನಿನ್ನೇನು ಏನಾದ್ರೂ ಆಗಿದೆ, ನಿನ್ನೆ ಹೋಗ್ಲಿ, ಇವತ್ತಿನ ನನ್ ಕ್ಲಾಸ್ಗಿಂತ ಮುಂಚೆನೂ ಏನಾದ್ರೂ ಸಂದರ್ಭ ನಿಮ್ ಜೀವನದಲ್ಲಿ ಘಟಿಸಿದೆ ಅಂದ್ರ ನೀವೇನ್ ಮಾಡ್ಬೇಕು, ಅದನ್ನ ಬಿಟ್ಟು ಹಾಕ್ಬೇಕು, ಫಿಟ್ ಮಾಡ್ಬೇಕು. ಈಗ ನೀವು ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂದ್ರ, ಫೋಕಸ್ ಆನ್ ಪ್ರೆಸೆಂಟ್ ಮೋಡ್. ಅಂದ್ರೆ ನಿಮ್ಮ ವರ್ತಮಾನದ ಮೇಲೆ ನೀವು ಫೋಕಸ್ ಮಾಡಿದಾಗ ನಿಮ್ಮ ಆರೋಗ್ಯ ಮತ್ತೆ ಮನಸ್ಸು ಮತ್ತೆ ನಿಮ್ಮ ಆತ್ಮ ಇದೆ ನೋಡ್ರಿ, ಅದು ಹೆಲ್ದಿ ಆಗಿರುತ್ತೆ, ಹ್ಯಾಪಿ ಆಗಿರುತ್ತೆ. ಬರ್ಕೋರಿ. ನಾವು ವರ್ತಮಾನ ಕಾಲದೊಂದಿಗೆ, ವರ್ತಮಾನ ಅಂದ್ರೆ ಇವತ್ ನನ್ನ ಎದುರಿಗೆ ಹೆಂಗಿದ್ರಿ ನೋಡ್ರಿ, ವರ್ತಮಾನದೊಳಗೆ ನೀವಿದ್ದೀರಿ. ಸೊ ಯಾವ ವ್ಯಕ್ತಿ ವರ್ತಮಾನ ಕಾಲದಲ್ಲಿ ಬದುಕ್ತಾನ ನೋಡ್ರಿ, ಅವನು ಯಾವತ್ತೂ ಸಮೇತ ಖಿನ್ನತೆಗೆ ಒಳಗಾಗೋದಿಲ್ಲ. ಖಿನ್ನತೆಯ ಇದು ಹೇಳ್ತಾ ಇದ್ದೀನಿ ನೀವು ಮನಸ್ಥಿತಿ. ಯಾವ ವ್ಯಕ್ತಿ ಮತ್ತೆ 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 ಮುಗಿದು ಹೋಗಿರುವಂತ ಘಟನೆಗಳನ್ನ ಮತ್ತೆ ಮತ್ತೆ ಮೆಲ್ಕ್ ಹಾಕ್ತಾನ, ಮತ್ತೆ ಮತ್ತೆ ಯೋಚನೆ ಮಾಡ್ತಾನ ನೋಡ್ರಿ, ಅವನ ಎನರ್ಜಿ ಏನಾಗುತ್ತೆ, ಕಡಿಮೆ ಆಗೋದಕ್ಕೆ ಶುರು ಮಾಡುತ್ತೆ. ಯಾವಾಗ ಎನರ್ಜಿ ಕಡಿಮೆ ಆಗುತ್ತೆ ನೋಡ್ರಿ, ರೋಗ ರುಜಿನಗಳು ಆಟೋಮೆಟಿಕ್ ಆಗಿ ನಮ್ಗೆ ಅಟ್ಯಾಕ್ ಮಾಡುತ್ತೆ. ಮತ್ತೆ ಯಾವಾಗ ನಮ್ಮ ಶಾರೀರಿಕ ಎನರ್ಜಿ ಕಡಿಮೆ ಆಗಿರುತ್ತೆ ನೋಡ್ರಿ, ಅವಾಗ ನಮ್ಮೊಳಗೆ ರೋಗ ನಿರೋಧಕ ಶಕ್ತಿ ಇದೆ ನೋಡ್ರಿ, ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನೆನ್ಪಿಟ್ಕೋರಿ, ಪಾಸ್ಟ್ ನಲ್ಲಿ ಈ ಹಿಂದೆ ನಡೆದಿರುವಂತ ಯಾವುದೇ ಘಟನೆಗಳಿವೆ ನೋಡ್ರಿ, ಅದನ್ನ ನೀವ್ ಎಷ್ಟು ಬೇಗ ಬಿಟ್ಟು ಹಾಕ್ತಿರಿ, ಅಷ್ಟು ಬೇಗ ನೀವು ಬೆಳಿತೀರಿ. ನೀವ್ ಅದನ್ನೇ ಹಂಗೆ ಹಿಡ್ಕೊಂಡು ಉಳಿದ್ರಿ ಅಂತ ತಿಳ್ಕೊರಿ, ಯಾರು ಹೊರಗ್ ತರ್ಬೇಕು ನಿಮ್ಗೆ? ನಾನ್ ಕೇಳೋದ್ ಪ್ರಶ್ನೆ. ನೀವ್ ಯಾವ್ದೋ ಒಂದ್ ಸಂದರ್ಭ ಘಟನೆ ಆಗಿದೆ ನೋಡ್ರಿ, ದುಃಖ ಯಾರ ಜೀವನದಲ್ಲಿ ಇಲ್ಲ? ಇಲ್ಲಿ ಸುಖಿಗಳು ಯಾರಾದ್ರೂ ಇದ್ದೀವ? ನೋ, ಕಲಿಯುಗ ಇದೆ, ಎಲ್ಲರಿಗೂ ದುಃಖ ಇರೋದೆ. ಕಲಿಯುಗದಲ್ಲಿ 100ಕ್ಕೆ 100 ಸುಖಿಗಳು ಒಬ್ರು ಇಲ್ಲ. ನಿಮ್ಗೆ ಗೊತ್ತಿರ್ಲಿ, ಅಂಬಾನಿನು ಅವ್ನ ಮಗನ್ ಮದ್ವೆದೊಳಗ ಕಣ್ಣೀರ್ ಹಾಕ್ಲತ್ತೀನಿ, ವಿಡಿಯೋ ನೋಡಿದ್ರೆ. ಮುಖೇಶ್ ಅಂಬಾನಿ ಅವನ್ ಮಗಂದ್ ಮದ್ವೆದೊಳಗ ಕಣ್ಣೀರ್ ಹಾಕುವಂತ ವಿಡಿಯೋ ಬಹಳ ವೈರಲ್ ಆಗಿತ್ತು. ಯಾರ್ಯಾರು ನೋಡಿದ್ರಿ? ಹಿಂಗ್ ಕೈ ಮಾಡ್ರಿ. ಹಾ, ಅಂದ್ರೆ ಇದ್ರ ಅರ್ಥ ಏನು? ಇಡೀ ಜಗತ್ತನ್ನ ಖರೀದಿ ಮಾಡುವಂತ ವ್ಯಕ್ತಿಗೂ ಸಮೇತ ದುಃಖ ಇದೆ ಅಂತ ಅರ್ಥ. ನಮ್ದೇನ್ ಪಾಡದ? ನಮ್ದು ಏನ್ ಲೆಕ್ಕ ಅದ ಹೇಳ್ರಿ ನೀವು? ಹಾ, ಸೊ ಹಾಗಾಗಿ ನಿನ್ನೆ ಏನಾಗಿದೆ ನೋಡ್ರಿ, ಅದನ್ನ ಬಿಟ್ಟು ಹಾಕೋಣ. ನಾನು ನನ್ನ ಜೀವನದಲ್ಲಿ ಪರಿವರ್ತನೆ ಆಗೋದಕ್ಕೆ ಇದು ಒಂದೇ ವಾಕ್ಯ ನನ್ನ ಜೀವನದಲ್ಲಿ ತಗೊಂಡ. ನಾನ್ ನಿನ್ನೆ ಇಲ್ಲ, ಇವತ್ತು ಬೆಳಗ್ಗೆನು ಏನಾದ್ರೂ ಆಗಿದೆ ಅಂದ್ರೆ ಅದನ್ನ ಅಲ್ಲೇ ಬಿಡ್ತೀನಿ. ನಮ್ಮಲ್ಲಿ ಅದಕ್ಕೆ ಒಂದ್ ಮಾತು ಬರುತ್ತೆ, ಬೀತಿಕೋ ಬಿಂದಿ ಲಗವನ್. ಮುಗಿದು ಹೋದದ್ ಏನಿದೆ ನೋಡ್ರಿ, ಅದಕ್ಕೆ ಪೂರ್ಣ ವಿರಾಮ ಹಾಕ್ಬೇಕಂತ ಬರ್ಕೋರ್ಬೇಕು. ಪೂರ್ಣ ವಿರಾಮ ಟಿಕ್ ಹಾಕ್ರಿ, ಮುಂದಕ್ಕೆ ನಡೀರಷ್ಟೇ. ನೀವು ಮತ್ತೆ ಮತ್ತೆ ಎಷ್ಟು ಸಲ ವಾಪಸ್ ಹೋಗಿರ್ತೀರಿ ನೋಡ್ರಿ, ಅಷ್ಟು ನಿಮ್ ಹೆಲ್ತ್ ಇದೆ ನೋಡ್ರಿ, ಅದು ಹಾಳಾಗುತ್ತೆ. ನಿಮ್ಮ ಮೈಂಡ್ ಸೆಟ್ ಇದೆ ನೋಡ್ರಿ, ಅದು ಹಾಳಾಗುತ್ತೆ. ನಿಮ್ಮ ಸೋಲ್ ಇದೆ ನೋಡ್ರಿ, ನಿಮ್ಮ ಆತ್ಮ ಇದೆ ನೋಡ್ರಿ, ತನ್ನ ಶಕ್ತಿ ಏನ್ ಮಾಡುತ್ತೆ ಅಂದ್ರೆ ಕಡಿಮೆ ಮಾಡೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಯಾವತ್ತು ವಿಚಾರಗಳ ಮೇಲೆ ಫೋಕಸ್ ಮಾಡ್ರಿ, ಪ್ರೆಸೆಂಟ್ ಅಲ್ಲಿ ಬದುಕುವಂತ ಪ್ರಯತ್ನವನ್ನ ಮಾಡ್ರಿ. ಹಾ,
ಅದನ್ ಬಿಡೋದು ಹೇಗೆ? ಹಾ ಸರ್, ನೀವು ಅದನ್ ಬಿಡೋದು ಹೇಗೆ ಅಂದ್ರೆ 3 days ನ ಕೋರ್ಸ್ ಇದೆ ನಮ್ದು. ನನಗೆ ಇಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟನ್ನ ನಿಮ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಉಳಿದಿದ್ದ ದಿನ ಬಹಳಷ್ಟು ಮಾಹಿತಿ ಬೇಕಂದ್ರೆ ನಾಳೆ ಇನ್ನೊಂದು ಸೆಷನ್ ಇದೆ, ನಾಳೆ ಬರುತ್ತೆ ನಮ್ದು. 3 days ನ ಸೆಷನ್ ಇರುತ್ತೆ. ಒಂದು ಮಾತನ್ನ ನೆನ್ಪಿಟ್ಕೋರಿ, ನಾವ್ ಯಾಕೆ ಈ ಕೋರ್ಸ್ ಗಳನ್ನ ಅಟೆಂಡ್ ಮಾಡ್ಬೇಕು ಅಂತ ಬೇಕಾದ್ರೂ ಕ್ವಶನ್ ಹಾಕೋರಿ. ಯಾಕೆ ನಮ್ಗ್ ತರಬೇತಿ ಅವಶ್ಯಕತೆ ಇದೆ, ಕೋರ್ಸ್ ಗಳನ್ನ ಯಾಕೆ ತಗೋಬೇಕು? ಒಂದು ಮಾತು ನೆನ್ಪಿಡ್ರಿ, ಡಾಕ್ಟರ್ ಎಷ್ಟು ದೊಡ್ಡ ಡಾಕ್ಟರ್ ಇದ್ದಾರೆ, MBBS ಇದೆ, MD ಇದೆ, ಮತ್ತೊಂದು ಎಷ್ಟು ದೊಡ್ಡ ಡಾಕ್ಟರ್ ಇದ್ದಾರೆ. ಅವ್ರು ತನ್ನ ಆಪರೇಷನ್ ತನಗ್ ಮಾಡ್ಕೊಳಕ್ ಸಾಧ್ಯ ಇದೇನೆ ಹೇಳ್ರಿ? ಅಂತ ಡಾಕ್ಟರ್ ನೋಡಿದ್ರಿ? ಬಹಳ ದೊಡ್ಡ ಹಾರ್ಟ್ ಡಾಕ್ಟರ್ ಅಂತ ತಿಳ್ಕೊರಿ, 3,000 ಜನರಿಗೆ ಹಾರ್ಟ್ ಆಪರೇಷನ್ ಮಾಡ್ಯಾರ. ಈಗ ಅವ್ರ ಹಾರ್ಟ್ ಆಪರೇಷನ್ ಅವ್ರು ಮಾಡ್ಕೋತಾರ, ಕೊಯ್ಕೊಂಡು ಚರ್ರ ಅಂತ ತೆಗೆದು ಹಿಂಗೆಲ್ಲಾ ಮಾಡಿ ಒಳಗೆಲ್ಲ ಮಸೀನ್ ಎಲ್ಲ ಬಿಟ್ಟು ಮಾಡ್ಲಿಕ್ಕೆ ಅದ? ನೋ, ಅವ್ರು ಇನ್ನೊಂದ್ ಡಾಕ್ಟರ್ ಹತ್ರ ಹೋಗ್ಬೇಕು. ಎಸ್ ಆರ್ ನೋ? ಸೊ ಹಾಗಾಗಿ ಅದು ಬಿಡ್ರಿ ನೀವು. ನಮ್ಮ ಮನೆಯಲ್ಲಿ ಆಹಾರ ರೆಡಿ ಆಗ್ತಾ ಇದೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟ ಮಾಡ್ತೀವಿ, ಅದೆಲ್ಲ ನಾವೇ ಬೆಳೆದಿದ್ದ? ನಾವೇ ಬೆಳೆದಿವೆ. ನಮ್ಮ ಹೊಲದಾಗಿಂದೆ ಜೋಳ ಅದ, ನಮ್ಮ ಹೊಲದಾಗಿಂದೆ ರಾಗಿ ತಂದಿವಿ, ಏನಾರ ಇದೇನಾ? ನಮ್ಮಲ್ಲಿಂದ ಎಣ್ಣೆ ಇದೆ, ನಮ್ದೇ ಖಾರ, ನಮ್ದೇ ಉಪ್ಪು? ನೋ, ಅದು ಎಲ್ಲೆಲ್ಲೋ ಬೆಳೆದಿರುತ್ತೆ, ಏನೇನೋ ಆಗಿರುತ್ತೆ. ನಾವು ದುಡ್ಡು ಕೊಟ್ಟು ತಂದು ಒಂದ್ ಕಡೆ ಸೇಖರಣೆ ಮಾಡಿ ಅದನ್ನ ರೆಡಿ ಮಾಡ್ತೀವಿ. ಅಂದ್ರೆ ಇದರ ಅರ್ಥ ಏನು ಅಂದ್ರ, ಮನುಷ್ಯ ಪರಾವಲಂಬಿ ಇದ್ದಾನೆ. ಪರಾವಲಂಬಿ ಅಂದ್ರೆ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿದ್ದಾನೆ. ಸೇಮ್ ಅದೇ ರೀತಿ ಒಬ್ಬ ಜ್ಞಾನಿಗೆ ಜ್ಞಾನದ ಆಳ ಇದೆ ನೋಡ್ರಿ, ಅದು ಎಲ್ಲಿಂದ ಬರುತ್ತೆ ಅಂದ್ರೆ ಇನ್ನೊಬ್ಬ ಜ್ಞಾನಿಯಿಂದ ಬರುತ್ತೆ. ಅದು ತನ್ಗೆ ಬರೋದಿಲ್ಲ. ನೀವ್ ಹಿಂಗ್ ತಿಳ್ಕೊಬೇಡ, ನಾನ್ ನಿಮ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಇದು ನನ್ಗೆ ಬಂದಿದ್ದಲ್ಲ, ನನ್ಗೆ ನನ್ ಗುರು ಕೊಟ್ಟಿರುವಂತದ್ದು, ನನ್ನ ಕೋಚ್ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಸಾಕಷ್ಟು ಸಲ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಏನೋ ಒಂದಿಷ್ಟು ತಿಳ್ಕೊಂಡಿರ್ತೀವಿ, ನಮ್ಗೆಲ್ಲಾ ಗೊತ್ತದ, ಎಲ್ಲ ಏನ್ ಗೊತ್ತಿಲ್ಲ. ಹಂಗೆಲ್ಲಾ ಗೊತ್ತಿರೋದಿದ್ರೆ ನೀವೆಲ್ಲ DCSE ಇರ್ತೀರಿ, ಸಾಮಾನ್ಯರ ಯಾಕಾಗಿರ್ತೀವಿ? ಹಾ, ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಡಾಕ್ಟ್ರಿಗೆ ಯಾವ ರೀತಿ ತನ್ನ ಆಪರೇಷನ್ ತಾನ್ ಮಾಡ್ಕೊಳಿಕ್ ಆಗೋದಿಲ್ಲ ನೋಡ್ರಿ, ಅದೇ ರೀತಿ ನಮ್ಮ ಜೀವನವನ್ನ ನಮಗೆ ಪರಿವರ್ತನೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಇಲ್ಲಿ ಪರಿವರ್ತನೆ ಮಾಡಿಸೋರು ಒಬ್ಬರ ಅಗತ್ಯ ಇದೆ. ಆ ಪರಿವರ್ತನೆ ಮಾಡಿಸುವಂತ ವ್ಯಕ್ತಿಗೆ ನಾವು ಗುರು ಅಂತ ಕರಿತೀವಿ, ಕೋಚ್ ಅಂತೀವಿ, ಗೈಡ್ ಅಂತೀವಿ, ಮೆಂಟರ್ ಅಂತೀವಿ. ಅದಕ್ಕಾಗಿ ನಮ್ಗೆ ಈ ಕೋರ್ಸ್ ಗಳ ಅಗತ್ಯ ಇದೆ. ಇವತ್ ಯಾಕೆ ಇಷ್ಟೊಂದು ಲೆವೆಲ್ದೊಳಗೆ ಇದು ಬೆಳೀತಾ ಇದೆ ಅಂದ್ರೆ ಇದ್ರ ಜರೂರಿ ಇದೆ, ಇದ್ರದ ಅಗತ್ಯ ಇದೆ. ನೋಡ್, ಜಗತ್ತಿನಲ್ಲಿ ಯಾವಾಗ ಯಾವ್ದು ಅವಶ್ಯಕತೆ ಇದೆ ನೋಡ್ರಿ, ಪರಮಾತ್ಮ ಅದನ್ನ ಏನ್ ಮಾಡ್ತಾನಂದ್ರ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ, ಸಪ್ಲೈ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಹಾಗಾಗಿ ಇವತ್ತು ಆನ್ಲೈನ್ ನ ಜಗತ್ತಲ್ಲಿ ನಾವೆಲ್ಲವನ್ನ ಕಲಿತಾ ಇದೀವಿ. ಆದ್ರೆ ಆಫ್ಲೈನ್ ನಲ್ಲಿ ಏನಾಗುತ್ತೆ, ಆನ್ಲೈನ್ಗೂ ಆಫ್ಲೈನ್ಗೆ ಇರುವಂತ ವ್ಯತ್ಯಾಸ ಏನು ಅಂದ್ರ, ಆಫ್ಲೈನ್ ನಲ್ಲಿ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಏನಾಗುತ್ತೆ ಅಂದ್ರೆ ಹೈ ಲೆವೆಲ್ ನೊಳಗ್ ವರ್ಕ್ ಆಗುತ್ತೆ. ಆನ್ಲೈನ್ ನಲ್ಲಿ ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಬಹಳ ಕಡಿಮೆ ಆಗಿರುತ್ತೆ, ಸುಮ್ನೆ ವೈಬ್ರೇಟ್ ಆಗುತ್ತೆ ಅಷ್ಟೇ, ರಿಸಲ್ಟ್ ಕೊಡೋದಿಲ್ಲ ಆನ್ಲೈನ್. ಈಗ ನಾನ್ ನಿಮ್ಗೆ ಇಷ್ಟೆಲ್ಲ ಹೇಳತ್ತೀನಿ, ಇಷ್ಟೆಲ್ಲ ನೀವು ಮಾಡ್ತೀವಿ ಅಂತ ನನ್ಗೇನ್ ಗ್ಯಾರಂಟಿ ಇಲ್ಲ. ಯಾವ್ದೋ ಒಂದು ಮಾಡ್ಬೋದು, ನಂದು ಅಫರ್ಮೇಶನ್ ಮಾಡ್ಬೋದು, ಅಥವಾ ಮೇಡಮ್ ಏನೋ ಒಂದು ವಿಚಾರಗಳ ಬಗ್ಗೆ ಹೇಳ್ಯಾರ ಮಾಡ್ಬೋದು. ಬಟ್ ಎಲ್ಲವನ್ನ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇದೆನಾ? ಇಲ್ಲ. ಅದೇ ನಾವು ಆಫ್ಲೈನ್ ಬಂದಾಗ ಏನಾಗುತ್ತೆ ಅಂದ್ರೆ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅವು ಮ್ಯಾಚ್ ಆಗುತ್ತೆ, ಅವು ಜಾಸ್ತಿ ಹೈ ಲೆವೆಲ್ ದಲ್ಲಿ ವರ್ಕ್ ಆಗುತ್ತೆ. ಹಾಗಾಗಿ ಆಫ್ಲೈನ್ ಕೋರ್ಸ್ ಗಳು ಏನ್ ಮಾಡುತ್ತೆ ಅಂದ್ರ ರಿಸಲ್ಟ್ ಓರಿಯೆಂಟೆಡ್ ವರ್ಕ್ ಮಾಡುತ್ತೆ. ನಿಮ್ಗೆ ಯಾರಿಗೆ ಯಾವ ರೀತಿಯ ರಿಸಲ್ಟ್ ಬೇಕು ನೋಡ್ರಿ, ಅದು ಸಿಗುತ್ತೆ. ಆದ್ರೆ ಆಫ್ಲೈನ್ ಸಲುವಾಗಿ ನೀವು ಧೈರ್ಯ ಮಾಡ್ಬೇಕಾಗುತ್ತೆ. ಹಾ, ಧೈರ್ಯ ಮಾಡ್ಬೇಕು, ಹಿಮ್ಮತ್ ಮಾಡ್ಬೇಕು. ಹಿಮ್ಮತ್ ಕಾ ಏಕ್ ಕದಂ ಬಡಾವೋ ತೋ ಭಗವಾನ್ ಆಪ್ಕೆ ಸಾಥ್ 100 ಕದಂ ಬಡಾಯೇಗ. ನೀವು ಧೈರ್ಯ ಮಾಡ್ಬೇಕಾಗುತ್ತೆ, ಕಲಿಯೋದಕ್ಕೆ ಮುಂದೆ ಬರ್ಬೇಕಾಗುತ್ತೆ. ಒಂದ್ ಮಾತನ್ನ ನೆನ್ಪಿಟ್ಕೋರಿ, ಲರ್ನಿಂಗ್ ಇದೆ ನೋಡ್ರಿ, ಅದು ಈಕ್ವಲ್ ಟು ಅರ್ನಿಂಗ್ ಇದೆ, ಬರ್ಕೋರಿ. ಲರ್ನಿಂಗ್ ಅಂದ್ರೆ ಕಲಿಕೆ ಇದೆ ನೋಡ್ರಿ, ಕಲಿಕೆನೆ ಗಳಿಕೆ ಇದೆ. ನೀವ್ ಎಷ್ಟು ಕಲಿತ್ರಿ ಅಷ್ಟು ಗಳಿಕೆ ನಿಮ್ದು ಹೆಚ್ಚಿಗಾಗುತ್ತೆ. ಸಾಕಷ್ಟು ಸಲ ನಾವ್ ಏನ್ ಯೋಚನೆ ಮಾಡ್ತೀವಿ ಅಂದ್ರೆ, ಬಾಳ ಕಲ್ತೀವ್ರಿ, ನಾವು ಬಾಳ ಕಲ್ತೀವ್ರಿ. ನೀವು ಬಾಳ ಕಲ್ತೀರಿ ನೋಡ್ರಿ, ಅದು ಇವತ್ತಿನ ತನಕ ಕೆಲ್ಸಕ್ ಬಂದದ. ಇಲ್ಲಿಂಕಿಂತ ನೀವು ಮುಂದೆ ಹೋಗ್ಬೇಕಂದ್ರೆ ಮತ್ತೆ ಕಲಿಬೇಕು. ಕಲಿಕೆಗೆ ಅಂತ್ಯ ಇಲ್ಲ, ಗೊತ್ತಲ್ಲ ಎಲ್ಲರಿಗೂ. ಶಶಿ ಮ್ಯಾಮ್, ಹಾ, ನೀವೆಷ್ಟು, ಈಗ ನಮ್ ಶಶಿ ಮ್ಯಾಮ್ ಇದಾರೆ, ಲೈಫ್ ಕೋಚ್, ಲೈಫ್ ಟೈಮ್ ಕಲಿತೀನಿ. ಅದು ಎಲ್ಲಿಗ್ಯಾಕ ಕತ್ತಲ್ಲಿ ಎಸ್ಯಾಕ ಕೋರ್ಸ್ ಬರಲ್ಲ, ಏನ್ಯಾಕ ಲೈಫ್ ಟೈಮ್. ಸೊ ನಿಮ್ಗೆ ಹೇಳ್ತೀನಿ, ಜೀವನ ಎಷ್ಟು ವಿಚಿತ್ರ ಇದೆ ಅಂದ್ರೆ, ನನ್ಗನ್ಸೋದು, ನನ್ನ ಭಾವನೆ, ಸಾಯುವ ಕೊನೆಯ ಕ್ಷಣದಲ್ಲಿ ವ್ಯಕ್ತಿ ಸಾವ್ ಹೇಗ್ ಬರುತ್ತೆ ಅಂತ ಕಲಿತಾನಂತ. ಈಗೆಲ್ಲಾ ವಿದ್ಯೆಗಳನ್ನ ಕಲ್ತಿರ್ತೀವಿ ನಾವು, ಎಲ್ಲಾ ಬರುತ್ತೆ ನಮ್ಗೆ, ಈ ವಿದ್ಯೆ ಗೊತ್ತಿಲ್ಲ. ಆದ್ರೂ ಕೊನೆಯ ಸಂದರ್ಭದಲ್ಲೂ ಒಂದು ಕಲಿಕೆ ಇದೆ, ಅದು ಯಾವುದಂದ್ರೆ ಸಾವ್ ಹೇಗ್ ಬರುತ್ತೆ ಅಂತ. ಹಾಗಾಗಿ ಯಾವ ವ್ಯಕ್ತಿ ನಿರಂತರವಾಗಿ ಕಲಿತಾನ ನೋಡ್ರಿ, ಅವನು ಯಾವಾಗ್ಲೂ ನಿರಂತರವಾಗಿ ಬೆಳಿತಾನೆ. ಹಾಗಾಗಿ ಬಿಸ್ನೆಸ್ ನ ಲೈನ್ ನಲ್ಲಿ, ಬಿಸ್ನೆಸ್ ವರ್ಲ್ಡ್ ನಲ್ಲಿ ಟ್ರೈನಿಂಗ್ ಗಳಿಗೆ ಬಹಳ ಬಹಳ ಮಹತ್ವ ಇದೆ, ಗೊತ್ತಲ್ಲ ನಿಮ್ಗೆ. ಆನ್ಲೈನ್ ಬಿಸ್ನೆಸ್ ಗಳೆಲ್ಲ ಮಾಡ್ತಿರ್ತಾರ ನೋಡ್ರಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಗೊತ್ತಲ್ಲ ನಿಮ್ಗೆ, ಯಾರಾದ್ರೂ ಇದ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್. ಇವ್ ಯಾವ ಬೇಸ್ ಮೇಲೆ ಅವ್ರು ವರ್ಕ್ ಮಾಡ್ತಾರ, ವಾರಕ್ಕೆ ಒಂದ್ ದಿನ ಅವ್ರು ಟ್ರೈನಿಂಗ್ ಕೊಟ್ಟೆ ಕೊಡ್ತಾರ.
ವಾರಕ್ಕೆ 2 ದಿನ ಟ್ರೈನಿಂಗ್ ನಡೆಯುತ್ತೆ. ತಿಂಗಳಾಯ್ತಂದ್ರೆ ಯಾವ್ದೋ ಬೇರೆ ಬೇರೆ ಭಾಗಕ್ಕೆ ಒಯ್ದು ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. 6 ತಿಂಗಳಿಗೆ ಒಂದ್ಸಲ ವಿದೇಶಕ್ಕೆ ಒಯ್ದು ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಏನ್ ಅವಶ್ಯಕತೆ ಇದೆ? ಎನರ್ಜಿ ಮತ್ತು ಫ್ರೀಕ್ವೆನ್ಸಿಯನ್ನ ಹೈ ಲೆವೆಲ್ಗೆ ತಗೊಂಡ್ ಬರ್ಬೇಕಂದ್ರ ಆಫ್ಲೈನ್ ಟ್ರೈನಿಂಗ್ ಗಳಿವೆ ನೋಡ್ರಿ, ಅವು ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ಇವತ್ತಿನ ತನಕ ನೀವ್ ಏನೆಲ್ಲಾ ಕಲ್ತೀರಿ ನೋಡ್ರಿ, ಅದು ಇಲ್ಲಿ ತನಕ ನಿಮ್ ಕರ್ಕೊಂಡ್ ಬಂದದ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇದಕ್ಕಿಂತ ನೀವು ಮುಂದೆ ಬೆಳಿಬೇಕಂದ್ರ ಮುಂದಿದ್ದನ್ನ ಕಲಿಬೇಕು. ನಮ್ಗ್ ಗೊತ್ತಿರ್ಲಾರದನ್ನ ಕಲಿಬೇಕು. ಒಂದ್ ಮಾತನ್ನ ಹೇಳ್ತೀನಿ, ಪ್ರತಿ ದಿನಾನು ಸಮೇತ ಜಗತ್ ಬಹಳ ಸ್ಪೀಡ್ ಆಗಿ ಓಡ್ತಾ ಇದೆ, ಗೊತ್ತಲ್ಲ? ಎಲ್ಲವುಗಳು ಅಪ್ಡೇಟ್ ಆಗ್ತಾ ಇದೆ. ಎಲ್ಲವುಗಳು ಪ್ರತಿಯೊಂದು ಅಪ್ಡೇಟ್ ಆಗ್ಲತ್ತಾವ್, ಪ್ರತಿಯೊಂದು ಅಪ್ಗ್ರೇಡ್ ಆಗ್ತಾ ಇವೆ. ಹಾಗಾದ್ರೆ ನಾವು ಅಪ್ಡೇಟ್ ಆಗ್ತಾ ಇದ್ದೀವ, ಅಪ್ಗ್ರೇಡ್ ಆಗ್ಲತ್ತೀವ? ಯಾರಿಗಾದ್ರೂ ಅನಿಸ್ತದ? ಎಲ್ಲಿದ್ದೀವಿ ಅಲ್ಲೇ ಇದ್ದೀವಿ. ಆ ಹಳೆ ಮಾರ್ಕ್ಸ್ ಕಾರ್ಡ್ ಅವ, ಒಂದ್ BA ಏನೋ BSc ನೋ ಏನೋ ಒಂದ್ ಮಾಡ್ಕೊಂಡ್ ಕುಂತೀವಿ. ಅದು ಆ ಮಾರ್ಕ್ಸ್ ಕಾರ್ಡ್ ಬಿ ಎಲ್ಲವಂತ ನಮ್ಗ್ ಗೊತ್ತಿಲ್ಲ. ನಾವ್ ತಿಳ್ಕೊಂಡಿವಿ ನಾವು ಬಹಳ ಅಪ್ಡೇಟ್ ಇದೀವಿ, ಅಪ್ಗ್ರೇಡ್ ಇದೀವಿ. ಈಗ ಅದು ಯಾವ್ದು ಕೆಲ್ಸಕ್ ಬರೋದಿಲ್ಲ. ಸೊ ಹಾಗಾಗಿ ನೀವು ಪ್ರೆಸೆಂಟ್ ನಲ್ಲಿ ಸಕ್ಸಸ್ ಆಗ್ಬೇಕಂದ್ರ ಪ್ರೆಸೆಂಟ್ ಜಗತ್ತಲ್ಲಿ ಏನ್ ನಡೀತಾ ಇದೆ ನೋಡ್ರಿ, ಅದನ್ನ ನೀವು ಕಲಿಬೇಕು ನೋಡ್ರಿ. ಮತ್ ಕಲಿಕೆಗೆ ಯಾವ್ದು ವಯಸ್ಸಿಲ್ಲ. ಪ್ರತಿ ದಿನನೂ ಸಮೇತ ಕಲಿಬಹುದು, ಪ್ರತಿ ಕ್ಷಣನೂ ಕಲಿಸ್ಬೋದು, ಮತ್ತೆ ಪ್ರತಿಯೊಬ್ಬರಿಂದನೂ ಕಲಿಬೇಕು. ಮತ್ತೆ ಹಿಂದಿನ ಕಾಲದ ಕಲಿಕೆಗೂ ಈಗಿನ ಕಾಲದ ಕಲಿಕೆಗೂ ಒಂಚೂರು ವ್ಯತ್ಯಾಸ ಇದೆ. ವ್ಯತ್ಯಾಸ ಏನು ಅಂದ್ರೆ, ಹಿಂದೆ ನಮ್ಮ ಕನಸುಗಳು ಬಹಳ ಸಣ್ಣದಿದ್ದು, ಗೊತ್ತಲ್ಲ ನಿಮ್ಗೆ? ಹಿಂದಿನ ಕಾಲದ್ದು ಕನಸುಗಳು ಒಂದ್ 25-30 ವರ್ಷದ ಹಿಂದೆ ಹೋದ್ರೆ ಅವ್ರ ಡ್ರೀಮ್ ಏನಿತ್ತು? ಒಂದ್ ಮನಿ ಕಟ್ಟಬೇಕು, ಮಕ್ಕಳ ಮದಿ ಮಾಡ್ಬೇಕು. ಎಡ್ಡೆ ಡ್ರೀಮ್ ಇದ್ದು ಎಲ್ಲಾರ್ದು, ನೆನ್ಪ್ ಮಾಡಿರ್ಬೇಕು. ಒಬ್ಬ ವ್ಯಕ್ತಿಯ SS ಏನು ಅಂದ್ರೆ, ಒಂದ್ ಇರೋದಕ್ ಒಂದ್ ಮನೆ ಕಟ್ಟಬೇಕು, ಇರೋ ಮಕ್ಕಳಿಗೆ ಮದ್ವೆ ಮಾಡ್ಕೊಡ್ಬೇಕು, ಅಷ್ಟೇ. ಇವೆರಡೇ ಇದ್ದು. ಇವತ್ತು ನೂರಾರು ಕನಸುಗಳಿವೆ ನಮ್ಗೆ, ನೂರಾರು. ನಮಗ್ ಮನೆ ಕಟ್ಟೋದು ಮದ್ವೆ ಮಾಡೋದ್ ನಮಗ್ ದೊಡ್ಡ ವಿಷಯನೇ ಅನ್ಸಂಗಿಲ್ಲ. ಅನ್ಸ್ಲತ್ತದೇನ್ ಹಣ್ಮಂತಪ್ಪಣ್ಣ? ಹೇಳ್ರಿ. ನಮ್ಗೆ ಏನ್ ಫೀಲ್ ಆಗೋದಿಲ್ಲ. ಮನಿ ಕಟ್ಟೋ ಕಾಮನ್ ಇದೆ ನಮ್ಗೆ. ಮದ್ವೆ ಮಾಡೋದೇ ಅಂತದ್ ಏನ್ ದೊಡ್ಡದಿಲ್ಲ. ನಮಗ್ ಏನಿದೆ? ಸಕ್ಸಸ್ ನ ಹುಚ್ಚಿದೆ ನಮ್ಗೆ. ಬೆಳಿಬೇಕನ್ನುವಂತ ಹುಚ್ಚಿದೆ, ಹಣ ಗಳಿಸ್ಬೇಕನ್ನುವಂತ ಹುಚ್ಚಿದೆ, ಸಮಾಜ ನನಗೆ ಗುರ್ತಿಸ್ಬೇಕನ್ನುವಂತ ಹುಚ್ಚಿದೆ. ಹಾಗಾದ್ರೆ ಈ ಹುಚ್ಚನ್ನ ನಮ್ಗೆ ಏನಾದ್ರೂ ಇನ್ನೊಂದಿಷ್ಟು ಮಾಡ್ಬೇಕು, ಸಕ್ಸಸ್ ಆಗ್ಬೇಕಂದ್ರ ಏನ್ ಮಾಡ್ಬೇಕು? ಕಲಿಬೇಕಷ್ಟೇ ನೋಡ್ರಿ. ಒಂದ್ ಮಾತನ್ನ ಹೇಳ್ತೀನಿ ನೋಡ್ರಿ, ಏನ್ ಗೊತ್ತಿಲ್ಲ ನೋಡ್ರಿ, ಅದನ್ನ ನಾವ್ ಕಲಿಯೋದ್ರಿಂದ ನಮ್ಗೆ ಏನ್ ಬೇಕು ನೋಡ್ರಿ ಅದು ಸಿಗುತ್ತೆ. ಸೊ ಹಾಗಾಗಿ ಕಲಿಕೆ ಮೈಂಡ್ ಸೆಟ್ ಇದೆ ನೋಡ್ರಿ, ಅದು ಯಾವಾಗ್ಲೂ ನಿಮ್ ಹತ್ರ ಇಡ್ರಿ. ಅಂದಾಗ ಮಾತ್ರ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ಒಂದು. ಅದಾದ್ಮೇಲೆ ಎರಡನೇದು, ಬಹಳ ಸಲ ನಮ್ಗೆ ಏನ್ ಅನಿಸುತ್ತೆ ಅಂದ್ರೆ, ಈ ವಯಸ್ಸಿಗೆ ಕಲ್ತು ಏನ್ ಮಾಡ್ಬೇಕು? ಯಾರಿಗ್ ಫೀಲ್ ಇದೆ? ಮೇಡಮ್, ಈ ವಯಸ್ಸಿಗೆ ಕಲ್ತು ಏನ್ ಮಾಡಮ್ರಿ? ಇದೇನ್ ತಕೊಂಡ್ ಏನ್ ಮಾಡ್ಲಾಕ? ಏನು ಕೆಲ್ಸಕ್ ಬರೋದಿಲ್ಲ. ನೋ, ನಿಮ್ಗೆ ಹೇಳ್ತೀನಿ, ಮೆಕ್ಡಾನಲ್ಡ್ಸ್ ಇದೆಯಲ್ಲ, 68ನೇ ವಯಸ್ಸಿಗೆ ಸಕ್ಸಸ್ ಆಗಿರುವಂತ ವ್ಯಕ್ತಿ. ನೀವು ತೆಗೆದು ಸ್ಟೋರಿ ನೋಡ್ರಿ. MDH ಮಸಾಲೆ ಬರುತ್ತೆ ನೋಡ್ರಿ, 84 ವಯಸ್ಸಿಗೆ ಸಕ್ಸಸ್ ಆಗಿದ್ದವ್ರು. MDH ಮಸಾಲೆ ಅಜ್ಜ ಇದ್ದಾರ ನೋಡ್ರಿ, MDH ಹಿಂಗ್ 2 ಕೈ ಮಾಡಿದ ಅಡ್ವರ್ಟೈಸ್ ನೋಡಿದ್ರಿ? ಅವ್ರದೊಂದು ಅಡ್ವರ್ಟೈಸ್ ಮಾಡೋದಕ್ಕೆ ಯಾವ ಹೀರೋ ಹೀರೋಯಿನ್ಗಳು ರೆಡಿ ಇರ್ಲಿಲ್ಲ. ಈ ಮಸಾಲಿಗೆ ಯಾರು ತಗೋತಾರ ಹೋಗ್ಲಿ ಅಂತೇಳಿ, ಯಾರು ರೆಡಿ ಇರ್ಲಿಲ್ಲ. ಕೊನೆಗೆ ಏನಾಯ್ತು? ಅದು ತಾತನೇ ಒಂದ್ ದೊಡ್ಡ ಟೇಬಲ್ ಹಾಕಿ ಎಲ್ಲಾ ಸೊಸೀದರಿಗೆ ಮಕ್ಕಳಿಗೆಲ್ಲಾ ತಗೊಂಡು ಒಂದ್ MDH ಮಸಾಲೆದು ಒಂದ್ ಅಡ್ವರ್ಟೈಸ್ ಮಾಡಿದ್ರು. ಇವತ್ ಅವ್ರು ಎಷ್ಟು ಕೋಟಿ, ಮೊನ್ನೆ ಅವ್ರ ಡೆತ್ ಆಯ್ತು, ಇವತ್ ಎಷ್ಟು ಕೋಟಿ ಇದಾರೆ ಅಂದ್ರೆ ಲೆಕ್ಕ ತಪ್ಪಿ. ಅದು ಮಸಾಲೆ ಇರೋದೇ 50 ರೂಪಾಯಿದು. ಬಟ್ ಅವ್ರು ಆ ವಯಸ್ಸಿಗೆ 84ನೇ ವಯಸ್ಸಿಗೆ ಅವ್ರು ಸಕ್ಸಸ್ ಆದ್ರು. ಸೊ ಹಾಗಾಗಿ ಸಕ್ಸಸ್ಗೂ ವಯಸ್ಸಿಗೂ ಸಂಬಂಧ ಇಲ್ಲ, ಬರ್ಕೋರಿ ನೀವು. ಮತ್ತೆ ಎಲ್ಲಕ್ಕಿಂತ ವಿಭಿನ್ನ ಮನಸ್ಥಿತಿ ನಮ್ದು ಹೆಣ್ಮಕ್ಳದ್. ಹೆಣ್ಮಕ್ಳ ಮನಸ್ಥಿತಿ ಏನು ಅಂದ್ರೆ, ಕೊಳ್ಳಾಗ್ 3 ಗಂಟು ಬಿದ್ದು ಅಂದ್ರೆ ದುನಿಯಾ ಮುಗ್ದೋಯ್ತು ಅಂತ ತಿಳ್ಕೊಂಡಿರ್ತೀವಿ ನಾವು. ಖತಮ್ ಆಯ್ತು ನಮ್ ಜಗತ್, ಏನ್ ಮಾಡಾಕ್ ಬರಲ್ರಿ. ಆಯ್ತು, ಮದ್ವೆ ಆಯ್ತು, ಮಕ್ಳ. ಯಾರು ಹೇಳಾರ ಮದ್ವೆ ಮಕ್ಳ ಆದ್ಮೇಲೆ ಜೀವನ ಮುಗಿತ್? ನೋ, 10% ಅಷ್ಟೇ ಮುಗ್ದಿರುತ್ತೆ. ಮದ್ವೆ ಮಕ್ಳು 10%, ಇನ್ನೂ 90% ಜೀವನ ನಿಮ್ ಕೈದೊಳಗದ. ಸ್ವಲ್ಪ ಇದಕ್ ಓಪನ್ ಅಪ್ ಆಗ್ರಿ, ಮೈಂಡಿಗೆ ಹೇಳ್ರಿ, ನಾನು ಮಾಡ್ತೀನಿ, ನಾನು ಕಲಿತೀನಿ. ಸೊ ಹಾಗಾಗಿ ಇವತ್ತು ಪ್ರಪಂಚ ಎಷ್ಟು ವಿಭಿನ್ನವಾಗಿ ಕೆಲಸ ಮಾಡ್ತಾ ಇದೆ ಅಂದ್ರ, ಇವತ್ ಮನೆಯಲ್ಲಿನೇ ಕುಳಿತು ಲಕ್ಷಾಂತರ ರೂಪಾಯಿ ಗಳಿಸುವಂತ ಹೆಣ್ಮಕ್ಳಿದ್ದಾರೆ, ಗೊತ್ತಲ್ಲ ನಿಮ್ಗೆ? ಯಾರ್ಯಾರಿಗೆ ಗೊತ್ತಿದೆ? ಮನೆಯಲ್ಲೇ ನಮ್ದು ಶಶಿ ಮೇಡಮ್ ಇದಾರ ನೋಡು, ಸುಮಾರು ಒಂದ್ 10 ನಮ್ನ ಬಿಸ್ನೆಸ್ ಅವ. ಅವ್ರು ಮನೆ ಕುಂತೆ ಆ ಕಡೆ ಹೊಲ್ಕು ಹೋಗಿರ್ತಾರ, ಈ ಕಡೆ ಮನ್ಯಾಗೂ ಮಾಡಿರ್ತಾರ. ಕೀಚೈನ್ ಇರುವೆ ನೋಡು, ಕೀಚೈನ್ ಮಾಡ್ತಾರ. ಅದು ಸಣ್ಣ ಸಣ್ಣ ಕೇಕ್ ಮಾಡ್ತಾರ, ಚಾಕ್ಲೇಟ್ ಗಳನ್ನ ಮಾಡ್ತಾರ. ಅದು ಏನೇನೋ ಬೇರೆ ಬೇರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತಾರ, ಏನೇನೋ ಮಾಡ್ತಿರ್ತಾರ. ಇವ್ರು ನಮ್ಮ ಮಂಜುಳಾ ಮೇಡಮ್ ಇದಾರ ನೋಡ್ರಿ, ಅವ್ರು ಈ ಕಡೆ ಪಾರ್ಲರ್ನು ಮಾಡ್ತಾರ, ಈ ಕಡೆ ಒಂದ್ ಮಷೀನ್ ಇಟ್ಟಾರ, ಮತ್ತೆ ಈ ಕಡೆ ಸ್ಪಿರಿಚುವಲ್ ನಾಗೂ ಹೋಗ್ತಾರ, ಈ ಕಡೆ ಭಜನಿದೊಳಗೂ ಹೋಗಿರ್, ಎಲ್ಲೆಲ್ಲೋ ಹೋಗ್ತಾರ, ಏನೇನೋ ಮಾಡ್ತಿರ್ತಾರ. ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನೀವ್ ಎಲ್ಲಿದ್ರಿ ಅಲ್ಲೇ ಉಳಿದ್ರ ಬೆಳೆಯಂಗಿಲ್ಲ ನೋಡ್ರಿ. ಇದಕ್ಕೇನಾದ್ರೂ ನೀವು ಪ್ರೆಷರ್ ಕೊಡ್ಬೇಕು, ಒತ್ತಡ ಹಾಕ್ಬೇಕು, ಅಂದ್ರೆ ಸಾಧ್ಯ ಇದೆ. ಈಗ ನಮ್ ಸಂಜೀವ್ ಇದಾರ ನೋಡ್ರಿ, ಬೀದರ್ ಜಿಲ್ಲೆ, ನಿಮ್ಗೆಲ್ಲಾರಿಗೂ ಗೊತ್ತಿರಿ. ಬೀದರ್ಲಿಂದ ಅಲ್ಲಿ ಬೆಂಗ್ಳೂರ್ಗ್ ಹೋಗಿ ಬೆಂಗ್ಳೂರ್ ಮೇಲೆ ರಾಜ್ ಮಾಡಿದ್ರು ಒಂದ್ ಕ್ಷೇತ್ರದಲ್ಲಿ. ಹೆಂಗ್ ಸಾಧ್ಯ ಇದೆ ಹೇಳ್ರಿ? ಲರ್ನಿಂಗ್, ಆಟಿಟ್ಯೂಡ್ ಅದು ಒಳಗ, ನಾನ್ ಮಾಡ್ತೀನಿ ಅನ್ನುವಂತ ಛಲ. ಸೊ ಹಾಗಾಗಿ ಅದನ್ನ ನೀವು ಜಾಗೃತ ಮಾಡ್ಬೇಕು.
ನಿಮ್ಗೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ನೋಡ್ರಿ, ಯಾವ್ದು ನೆನ್ಪಿಡ್ರಿ, ಮಾತು ಆಗುತ್ತೆ ಆಗುತ್ತೆ. ಸೊ ಯಾರ್ಯಾರಿಗೆ ಅನಿಸುತ್ತೆ ನಾವು ಏನಾದ್ರೂ ಮಾಡ್ಬೋದು ಅಂತ ಒಂದ್ಸಲ ನೀವು ಎಸ್ ಅಂತ ಟೈಪ್ ಮಾಡ್ರಿ. ಎಸ್ ಮೇಡಮ್ ನೀವು ಹೇಳಿ. ಹಾ ಎಸ್. ಸೊ ಯಾರ್ಯಾರಿಗೆ ಅನಿಸುತ್ತೆ ನಾವು ಏನಾದ್ರೂ ಮಾಡ್ಬೋದು ಜೀವನದಲ್ಲಿ, ಮಾಡ್ರಿ ನೀವು. ನಿಮಗೆ ಒಂದು ಅಪ್ಡೇಟ್ ಆಗೋಕ್ಕಿಂತ ಮುಂಚೆ ನಾನು ಹೆಂಗಿದ್ದ ಅಂತ ಒಂದು ಫೋಟೋ ಇಲ್ಲಿ ಸಿಗ್ಬೋದು ಅಂತ ಅನ್ಕೊಂಡಿ. ಹಾ, ಸೊ ಇಲ್ಲಿ ಕಾಣ್ತಾ ಇದ್ದೀನಿ ಎಲ್ಲರಿಗಿನ. ಭೋಜೇಗೌಡ ಸರ್, ನೀವು ನನ್ಗೆ ಕಾಣ್ತಾ ಇದ್ರಿ, ಸ್ಕ್ರೀನ್ ಕಾಣ್ತಾ ಇದೆ ನಿಮ್ಗೆ? ಹಿಂಗ್ ಕೈ ಮಾಡ್ರಿ, ಕಾಣ್ತಾ ಇದ್ದೇನಾ? ಹಾ. ಸೊ ಇದು ನಾನು ಅಪ್ಡೇಟ್ ಇರೋಕ್ಕಿಂತ ಮುಂಚೆ ಇರುವಂತ ಫೋಟೋ. ಅಪ್ಡೇಟ್ ಇರ್ಲಿಲ್ಲ, ಜ್ಞಾನ ಇತ್ತು ನನ್ನ ಹತ್ರ, ನನ್ಗೂ ಒಂದಿಷ್ಟು ತಿಳುವಳಿಕೆ ಇತ್ತು, MA PhD ಆಗಿದೆ ಅಂತ ಹೇಳಿ ಅಹಂಕಾರ ಇತ್ತು. ಇದಾದ ಮೇಲೆ ನಾನು ಯಾವಾಗ ಅಪ್ಡೇಟ್ ಆದ, ಅಪ್ಗ್ರೇಡ್ ಆದ ನೋಡ್ರಿ, ಅವಾಗ ನನ್ನ ಲೈಫ್ ಈ ರೀತಿ ಚೇಂಜ್ ಆಯ್ತು. ಓನ್ಲಿ ಒನ್ ಟ್ರೈನಿಂಗ್, ಕೇವಲ ಒಂದೇ ಒಂದು ತರಬೇತಿ ಇತ್ತು ನೋಡ್ರಿ, ಅದು ನನ್ನ ಜೀವನ ಏನ್ ಮಾಡ್ತಂದ್ರೆ ಪರಿವರ್ತನೆ ಮಾಡಿ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ನಾವು ಬೆಳಿಬೇಕು ಅಂದ್ರೆ ನಮಗ್ ವಯಸ್ಸು ಅಥವಾ ಫೈನಾನ್ಸಿಯಲ್ ಅಂದ್ರೆ ದುಡ್ಡು ಇದ್ದವ್ರೆ ಬೆಳಿತಾರ, ವಯಸ್ಸಿದ್ರೆ ಆಗ್ಬಹುದು, ಸಪೋರ್ಟಿವ್ ಸಿಸ್ಟಮ್ ಇದ್ರೆ ಅವ್ರು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇದೆ. ನೋ, ಒಂದು ಮಾತನ್ನ ಹೇಳ್ತೀನಿ ನೋಡ್ರಿ, ಇದೆಲ್ಲಾನು ಇದ್ದವ್ರು ಸಕ್ಸಸ್ ಆಗ್ಬೇಕು ಅಂದ್ರ ಇವತ್ತು ಶ್ರೀಮಂತರ ಮಕ್ಕಳು ಯಾಕೆ ಬೆಳಿತಾ ಇಲ್ಲ ಹೇಳ್ರಿ? ಎಲ್ಲಾನು ಇದೆಲ್ಲ, ಎಲ್ಲಾನು ಇದೆಲ್ಲ ಹೇಳ್ರಿ. ಪ್ರತಿಯೊಬ್ಬರಿಗೂ ದೊಡ್ಡ ದೊಡ್ಡ ಆಕ್ಟ್ರೆಸ್ ಗಳು ನೋಡ್ರಿ, ಕ್ರಿಕೆಟರ್ಸ್ ಮಕ್ಕಳಿಗೆ ನೋಡ್ರಿ, ಅವರೆಲ್ಲ ಯಾಕೆ ಬೆಳಿಲತ್ತಿಲ್ಲ? ಅವ್ರಿಗೆಲ್ಲದೆಲ್ಲ ಅವ್ರ ಹತ್ರ ದುಡ್ಡು ಇದೆ, ಎಲ್ಲಾನು ಇದೆ. ಸೊ ಹಾಗಾಗಿ ಯಾವ ವ್ಯಕ್ತಿ ಸ್ಟ್ರಗಲ್ ಮಾಡೋದಕ್ಕೆ ರೆಡಿ ಆಗಿರ್ತಾನೆ ನೋಡ್ರಿ, ಅವ್ನ್ ಸಕ್ಸಸ್ ಆಗಿರ್ತಾನೆ. ಮತ್ತೆ ಹರ್ಡಲ್ಸ್ ಗಳು ಜೀವನದಲ್ಲಿ, ಹರ್ಡಲ್ಸ್ ಅಂದ್ರೆ ಏರುಪೇರು ಬರುತ್ತೆ ನೋಡ್ರಿ. ಯಾವ ವ್ಯಕ್ತಿಯ ಜೀವನದಲ್ಲಿ ಬಹಳ ಕಷ್ಟಗಳು ಬರ್ತಾ ಇವೆ, ಸಂಘರ್ಷ ಬರ್ತಾ ಇವೆ, ಹೋರಾಟ ಬರ್ತಾ ಇವೆ ಅಂದ್ರ ಅವ್ನ್ ಸಕ್ಸಸ್ ಆಗೋದಕ್ಕೆ ಪ್ರಕೃತಿ ಅವನಿಗೆ, ಪರಮಾತ್ಮ ಅವನಿಗೆ ರೆಡಿ ಮಾಡ್ತಾ ಇದ್ದಾನಂತ. ಆಮೇಲೆ ಹಾಸ್ಪಿಟಲ್ ನಾಗ ನೋಡಿರಲ್ಲ, ಎಮರ್ಜೆನ್ಸಿ ವಾರ್ಡ್ ನಾಗ ಪೇಷಂಟ್ ಗಳಿಗೆ ಹಾಕಿರ್ತಾರ, ಅದು ಹಿಂಗ್ ನಡೀತಾ ಇರುತ್ತೆ ನೋಡ್ರಿ, ಏನಂತಾರ ಅದಕ್ಕೆ? ಹಾರ್ಟ್ ಬೀಟ್ಸ್. ನೋಡಿದ್ರಿ? ಹಾ, ಹಾರ್ಟ್ ಬೀಟ್ಸ್ ಹಿಂಗ್ ನಡಿಲತ್ತವ ಅಂದ್ರ ಜೀವಂತ ಇದ್ದಾನಂತ ಅರ್ಥ. ಅವ್ನಿಗೆ ಟ್ರೀಟ್ಮೆಂಟ್ ಕೊಡದೆ ಕೊಡ್ತಾರ. ಅದು ಒಂದ್ ವೇಳೆ ಹಿಂಗ್ ಮಾಡದ ನಿಂತಂತ ತಿಳ್ಕೊರಿ, ಅವಾಗ ಏನಾಗುತ್ತೆ? ಎಲ್ಲಾ ತೆಗ್ದಾಕ್ ಮನಿಗ್ ಒಯ್ರಿ ಅಂತಾರ. ಹಾ, ECG ಸೇಮ್ ಅದೇ ರೀತಿ ಹಿಂಗ್ ನಡಿಲತ್ತದ ನಿಮ್ಮದು ಅಂದ್ರೆ ಬದುಕಿರ್ಲತ್ತೀವಿ ಅಂತ ಅರ್ಥ. ತಲಿ ಕೆಡ್ಸ್ಕೊಂಬದ್ ಬಿಟ್ಟಾಕ್ರಿ, ಖುಷಿ ಆಗ್ರಿ, ಜೀವಂತ ಇರೋದಕ್ ಆಪ್ಷನ್ ಕೊಟ್ಟನ್ ದೇವ್ರು. ಹೋರಾಟ ಬಂದಿದೆ ಅಂದ್ರೆ 1 ವರ್ಷ 2 ವರ್ಷ ಆಯುಷ್ ಹೆಚ್ಚಾಯ್ತು ಅಂತ ತಿಳ್ಕೊರಿ ನೀವು. ಸ್ಟ್ರಗಲ್ ಮೋಡಿಗೆ ಬಂದಿರ್ತೀವಿ, ಎಲ್ಲಾ ಇಡೀ ಬಾಡಿ ವರ್ಕ್ ಮಾಡ್ಲಕ್ ಶುರು ಮಾಡ್ತವ್. ಒಂದ್ ವೇಳೆ ಏನು ಹೋರಾಟ ಇಲ್ಲ, ಸಂಘರ್ಷ ಇಲ್ಲ, ಜೀವನದಲ್ಲಿ ಸಮಸ್ಯೆನೇ ಇಲ್ಲ ಅಂದ್ರ ಲೈನಿಂಗ್ ಕ್ಲಿಯರ್ ಇರುತ್ತೆ, ಗಾಬರಿ ಆಗೋದ ಅವಶ್ಯಕತೆ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಲೈನ್ ಕ್ಲಿಯರ್ ಇಡ್ಬೇಡ್ರಿ, ಅವೆಲ್ಲ ಬರ್ಲಿ ಜೀವನದಲ್ಲಿ. ಹೋರಾಟ ಮಾಡೋದಕ್ ರೆಡಿ ಆಗಿರ್ರಿ. ಜೀವನ ಅಂದ್ರೆ ಯುದ್ಧ ಇದೆ, ಗೊತ್ತಲ್ಲ ಭಗವದ್ಗೀತೆ. ಯುದ್ಧ ಮಾಡ್ಬೇಕಾಗುತ್ತೆ ನಾವು. ನಾನ್ ಎಲ್ಲಾ ಕಡೆ ಶಾಂತ ಸಮಾಧಾನ ನಿಂತ್ ಕೂಡ್ತೀನಿ, ನಂದು ಎಲ್ಲಾ ಆಗ್ಲಿ ಅಂದ್ರೆ ಅದು ಆಗೋದಿಲ್ಲ. ಸೊ ಹಾಗಾಗಿ ಸ್ಟ್ರಗಲ್ ಇದೆ ನೋಡ್ರಿ, ಹೋರಾಟ ಇದೆ ನೋಡ್ರಿ. ಆ ಹೋರಾಟವನ್ನ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಸಕ್ಸಸ್ ಆಗ್ಬೇಕು ಅನ್ನೋದು ನೀವು ಕಲಿಬೇಕಷ್ಟೇ. ಅದನ್ನ ನಾವು ಬರೋದಿಲ್ಲ ಅಂತ ನಿಮ್ಗೆ ಕಲ್ಸೋದಿಲ್ಲ, ನೆನ್ಪಿಡ್ರಿ. ನೀವ್ ಯಾರು ಹಿಂಗ್ ತಿಳ್ಕೊಬೇಡ್ರಿ, 3 ದಿನ 4 ದಿನ ಟ್ರೈನಿಂಗ್ ತಗೊಂಡೆ ಒಂದು ನಮ್ ಜೀವನದಲ್ಲಿ ಸ್ಟ್ರಗಲ್ ಬರೋದಿಲ್ಲ, ಹೋರಾಟ ಬರೋದಿಲ್ಲ, ಕಷ್ಟ ಬರೋದಿಲ್ಲ. ನೋ, ಇನ್ನ ಜಾಸ್ತಿ ಬರ್ಬೋದು. ಆದ್ರೆ ಅದನ್ನ ಎದುರಿಸ್ಬೇಕು ಹೆಂಗ ಅನ್ನುವಂಥದ್ದು ನಾನ್ ನಿಮ್ಗೆ ಕಲಿಸ್ತೀನಿ. ಯಾಕಂದ್ರೆ ಸ್ವಯಂ ನಾನೇ ಇದ್ದೀನಿ, ಅದು ಇನ್ನೂ ಬರ್ತಾ ಇವೆ ನನ್ನ ಜೀವನದಲ್ಲೂ, ಬಂದೇ ಬರುತ್ತೆ. ಜೀವನ ಅನ್ನುವಂಥದ್ದೇ ಹಿಂಗೆ ಇದೆ. ಸೊ ಹಾಗಾಗಿ ನೀವು ಅದನ್ನ ಎದುರಿಸುವ ಸಾಮರ್ಥ್ಯವನ್ನ ಹೆಚ್ಚು ಮಾಡ್ಬೇಕಂದ್ರ ಇವು ನಮ್ಮ 7 ಏರಿಯಾಗಳಿವೆ ನೋಡ್ರಿ, ಅವುಗಳನ್ನ ಕವರ್ ಮಾಡ್ಬೇಕು. ಸೊ ಇವತ್ ಹೇಳಿದ್ ಎಲ್ಲರಿಗೂ ಅರ್ಥ ಆಯ್ತಾ? ಎಲ್ಲರಿಗೂ? ಹಾ. ಸೊ ಇದ್ರದ್ದು ಮುಂದುವರಿದ ಭಾಗ ಇದೆ ನೋಡ್ರಿ, ಅದು ನಾಳೆ ಇರುತ್ತೆ. ನನ್ಗೆ ಇವತ್ ಮುಗಿಸಿದ, ಬಟ್ ನನ್ಗೆ ಸ್ವಲ್ಪ ಬೇರೆದೊಂದು ಕೆಲಸ ಬಂದಿದೆ. ಹಾಗಾಗಿ ನಾಳೆ ಮತ್ತೆ 7ರಿಂದ 8:30 ತನಕ ಸ್ಪೆಷಲ್ ಕ್ಲಾಸ್ ಇದೆ ಒಂದು. ಅದಾದ್ಮೇಲೆ 2ನೇದು ಹೇಳೋದು ಏನಂದ್ರೆ, ನಾಳೆ ಆಫ್ಲೈನ್ ಟ್ರೈನಿಂಗ್ ನ ಮಾಹಿತಿಯನ್ನ ಸಿಗುತ್ತೇನೆ. ಆಫ್ಲೈನ್ ನಲ್ಲಿ ನಿಮ್ಗೆ ಏನೇನು ಕಲಿಕೆ ಸಿಗುತ್ತೆ, ಅದರಿಂದ ನಿಮಗಾಗುವಂತ ಬೆನಿಫಿಟ್. ಮತ್ತೆ ನಾನು ಎಲ್ಲರಿಗೂ ಹೇಳೋದೇನಂದ್ರೆ, ನಿಮ್ಗೆ ಬೆನಿಫಿಟ್ ಇದ್ರೆ ಮಾತ್ರ ನೀವು ಆಕ್ಷನ್ ತಗೋಬೇಕು, ಇಲ್ದ್ರ ತಗೊಳೋದ್ ಬೇಡ. ನಿಮ್ಗೆ ಬೆನಿಫಿಟ್ ಇರ್ಬೇಕು. ಎಸ್, ನನ್ನ ಜೀವನದಲ್ಲಿ ನನ್ಗೆ ಈ ತರ ಸಮಸ್ಯೆ ಇದೆ, ನಾನು ಹೋದ್ರೆ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ನೀವು 100ಕ್ಕೆ 100 ಅದರಿಂದ ಲಾಭವನ್ನ ತಗೋಬಹುದು. ಅದಾದ್ಮೇಲೆ ನಿಮ್ಗೆ ನಮ್ಮ ಹನುಮಂತಪ್ಪ ಹಳ್ಳಿ ಅಣ್ಣ ಇದ್ದಾರೆ, ಬಾಳ ದಿನ ಮೇಲೆ ಬಂದಾರ. ಅವ್ರು ನಮ್ಮ ಆಫ್ಲೈನ್ ಟ್ರೈನಿಂಗ್ ಬಂದಾರ. 1-2 ನಿಮಿಷ ನಿಮ್ಗೆ ಅವ್ರು ಮಾತಾಡ್ತಾರಣ್ಣ, 1-2 ನಿಮಿಷ ಮಾತಾಡ್ರಿ. ನಾವು ನಿಮ್ಗೆ ಮೊದ್ಲೇ ಹೇಳಿಲ್ಲ, ಬಟ್ ಇವತ್ ಕಾಣಿಸ್ತಾ ಇದ್ದೀರಿ.
ಅನ್ಮ್ಯೂಟ್ ಮಾಡ್ರಿ. ಹಾ ನಮಸ್ತೆ ಮೇಡಮ್. ಹಾ ನಮಸ್ತೆ, ಹೇಳ್ರಿ. ನಾನು ನಿಮ್ಮಲ್ಲಿ ಟ್ರೈನಿಂಗ್ ತಗೊಬಂದ್ ಈಗ ಸುಮಾರು ಒಂದ್ 16 ತಿಂಗಳಾಯ್ತು. ಎಸ್. ನಾನ್ ಮೊದ್ಲ ಒಂದ್ ಡಿಸ್ಟರ್ಬ್ ಮಾಡ್ಬೇಡಿ ಪ್ರಸನ್ನ, ಅಂದ್ಕೊಳಬ. ಹಾ ಮೇಡಮ್, ಹಾ ಕೇಳ್ತಾ ಇದ್ದೀರಿ? ಹಾ ಕೇಳಿಸ್ತಾ ಇದೆ, ಹೇಳ್ರಿ. ಈ ಒಂದ್ 16 ತಿಂಗಳಾಯ್ತು ಮೇಡಮ್ ನಾನ್ ನಿಮ್ಮಲ್ಲಿ ಟ್ರೈನಿಂಗ್ ತಗೊಂಬಂದು. ಹಾ ಮೊದಲು ನನ್ನಲ್ಲಿ ಬಹಳ ಸಮಸ್ಯೆಗಳಿದ್ವು. ಆರ್ಥಿಕ ಸಮಸ್ಯೆ ಮತ್ತು ಸಂಬಂಧಿಕರ ಒಳಗನು ಬಹಳ ಸಮಸ್ಯೆಗಳಿದ್ವು. ನಿಮ್ಮಲ್ಲಿ ಆಫ್ಲೈನ್ 3 ದಿವಸ ತೆಗೆದುಕೊಂಡ್ಮೇಲೆ ನನ್ನಲ್ಲಿ ಬಹಳ ಪರಿವರ್ತನೆ ಆಗಿದೆ. ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಕ್ಕಂತ ಶಕ್ತಿ ನನ್ನಲ್ಲಿ ಬಂದೈತ್ರಿ ಮೇಡಮ್. ಇನ್ನೊಬ್ರ ಹತ್ರ ನಾನು ಹೋಗಿ ಸೊಲ್ಯೂಷನ್ ತಗೊಳಂತ ಏನು ಗಡಿಬಿಡಿ ಒಳಗೆ ಇಲ್ಲ. ನಾನು ಏನೇ ಸಮಸ್ಯೆ ಬಂದ್ರು ಕೂಡ ನಾನು ನಿಧಾನವಾಗಿ ಮೆಡಿಟೇಷನ್ ಮುಖಾಂತರ ಆ ಸಮಸ್ಯೆಗಳಿಗೆ ಕಂಡು ಹಿಡಿತಕ್ಕಂತ ಶಕ್ತಿಯನ್ನ ನಿಮ್ಮ ಆಫ್ಲೈನ್ ಲಿಂತ್ರ ನಾವು ತೆಗೆದುಕೊಂಡಿದ್ದೇನೆ ಮೇಡಮ್. ಮತ್ತೆ ನಾ ಅಲ್ಲಿಂತ್ರ ಬಂದ್ಮೇಲೆ ನಾನು ಮೊದಲು ನಿಮ್ಮಲ್ಲಿ ಬರ್ಬೇಕಾದ್ರೆ ನನ್ನಲ್ಲಿ ದುಡಿಮೆ ಬಹಳ ಕಡಿಮೆ ಇತ್ರಿ ಮೇಡಮ್. ಒಂದು ತಿಂಗಳಿಗೆ 30-40 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿದ್ದೆ. ನೀವು ಆಫ್ಲೈನ್ ನಲ್ಲಿ ಎಲ್ಲಾ ರೀತಿಯ ಒಂದು ಮೆಡಿಟೇಷನ್ ಆಗ್ಲಿ, ಅಫರ್ಮೇಶನ್ ಆಗ್ಲಿ, ನೀವೇನ್ ಹೇಳ್ಕೊಟ್ಟಿದ್ದೀರಿ ಅವನ್ನೆಲ್ಲ ಪಾಲನೆ ಮಾಡ್ಕೊಂತ ಬಂದಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ ಮೇಡಮ್, ನಿಮ್ಗ ನಾನು ಬರುವಾಗ ಹೇಳಿದ್ದೆ, ನಾನು ಮೇ ಎಂಡ್ ಒಳಗ ನಾನು ಒಂದು 15 ಲಕ್ಷ ರೂಪಾಯಿ ಟರ್ನ್ ಓವರ್ ಮಾಡ್ತೀನಿ ಅಂತ ಹೇಳಿ. ಮೇಡಮ್ ಅದು ಖಂಡಿತ ನಾನು ಮಾಡಿದ್ದೀನಿ. ಆಗಿದೆ ಮೇಡಮ್, ಖಂಡಿತ ಆಗಿದೆ. ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ ನಾನು ಇವಾಗ. ಗ್ರೇಟ್ ಗ್ರೇಟ್. ಅದೊಂದು ಬಹಳ ಖುಷಿ ಆಗೈತಿ. ಅದು ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನೀವು ಮೊದಲು ಹೇಳಿದ್ರೆ ನಾ ಸ್ವಲ್ಪ ಏನಾದ್ರು ಪ್ರಿಪೇರ್ ಆಗ್ತಿದ್ದೆ. ಇಲ್ಲ, ನನಗೆ ಅಚಾನಕ್ಕೆ ಕಾಣಿರ್ ನೀವು, ಅದಕ್ಕೆ ನಾನು ಅನ್ಮ್ಯೂಟ್ ಮಾಡಿದ್ರೆ, ಮೊದ್ಲೇ ಹೇಳಕ್ ಆಗಿಲ್ಲ. ಅದಕ್ಕೆ ನನಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಪ್ರಿಪೇರ್ ಆಗಿಲ್ಲ. ಎಲ್ಲಾ ರೀತಿಯಿಂದ ಒಳ್ಳೇದಾಗಿದೆ ಮೇಡಮ್. ನಾನ್ ನಿಮ್ಗೆ ಏನೋ ತನು ಮನ ಧನದಿಂದ ನಿಮ್ಮ ಟ್ರಸ್ಟ್ ಗೆ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದೆ. ಬಟ್ ನನ್ನ ಕಡೆಯಿಂದ ನಡ್ಕೊಳ್ಳೋದಾಗಿಲ್ಲ, ದಯಮಾಡಿ ಕ್ಷಮಿಸಿ. ಮುಂದೆ ಬರೋ ದಿನಗಳಲ್ಲಿ ನಾನು ಟ್ರಸ್ಟ್ಗಾಗಿ ಸೇವೆ ಮಾಡೋದು ಬಹಳ ಐತಿ. ನನಗೆ ಎಲ್ಲಾ ರೀತಿಯಿಂದ ಅನುಕೂಲ ಆಗಿದೆ ಮೇಡಮ್. ನಿಮ್ಮಲ್ಲಿ ಬಂದಾಗ್ಲಿಂತ್ರ ಇಲ್ಲಿವರೆಗೂ ಕೂಡ ನನ್ನ ಆರ್ಥಿಕ ಸಮಸ್ಯೆ, ನನ್ನ ಸಂಬಂಧಿಕರು ಇರ್ತಕ್ಕಂಥ ಎಲ್ಲಾ ನೋವುಗಳ ನಿವಾರಣೆಯಾಗಿ ಎಲ್ಲಾ ರೀತಿಯಿಂದ ನಾನು ಬಹಳ ಖುಷಿಯಾಗಿದ್ದೀನಿ ಮೇಡಮ್. ಮತ್ತೆ ನಾನು ಆಫ್ಲೈನ್ ಬರ್ಬೇಕು ನಿಮ್ಮ ಹತ್ರ, ಯಾಕಂದ್ರೆ ಎನರ್ಜಿ ಕಡಿಮೆ ಆಗಿದೆ ಈಗ ನಂಗ. ನಿಮ್ಮಲ್ಲಿ ಬರ್ಬೇಕು ನಾನು. ಈಗ ಮುಂಬರೋ ದಿನಗಳಲ್ಲಿ ನಾನು ಬಂದು ಆಫ್ಲೈನ್ ಟ್ರೈನಿಂಗ್ ತೆಗೆದುಕೊಳ್ತೀನಿ ಮೇಡಮ್. ನೀವು ಕೊಡ್ತಕ್ಕಂತ ವಿದ್ಯೆ, ನಾವು ಕೊಡ್ತಕ್ಕಂತ ದುಡ್ಡು ಯಾವುದಕ್ಕೂ ಸಮ ಅಲ್ಲ. ನಿಮ್ಮ ಹತ್ರ ನಾನು ಏನು ವಿದ್ಯೆ ಪಡ್ಕೊಂಡಿನಿ ಅದ್ರ 10% ನಾನು ತೆಗೆದುಕೊಂಡಿದ್ದೀನಿ ಮೇಡಮ್. ಅದ್ರಲ್ಲಿ ನನ್ಗೆ ಯಾವುದೇ ರೀತಿ ನೋವುಗಳಲ್ಲಿ, ನಿಂದನೆಗಳಲ್ಲಿ ಇಲ್ಲ. ನಾನು ತುಂಬಾ ಖುಷಿಯಾಗಿದ್ದೀನಿ ಮೇಡಮ್. ಈ ನೆಕ್ಸ್ಟ್ ಬರೋ ಆಫ್ಲೈನ್ ಕಾರ್ಯಕ್ರಮಕ್ಕೆ ನಾನು ಬರ್ತೀನಿ ಮೇಡಮ್. ಯಾರ್ಯಾರು ಜೂಮ್ ಮೀಟಿಂಗ್ ಅಲ್ಲಿ ಇದ್ದೀರಿ ಅವ್ರಿಗೆ ನಾನು ಸವಿನಯ ಪ್ರಾರ್ಥನೆ, ಯಾವುದೇ ರೀತಿ 2ನೇ ರೀತಿ ವಿಚಾರ ಮಾಡ್ಲಾರ್ದಂಗನ ದಯವಿಟ್ಟು ಈ ಆಫ್ಲೈನ್ ಕಾರ್ಯಕ್ರಮಕ್ಕೆ ಬರ್ರಿ. ನಿಮ್ದು ಏನೇ ಕುಂದು ಕೊರತೆಗಳ ಸಮಸ್ಯೆ ಇದ್ರು ಎಲ್ಲಾ ನಿವಾರಣೆ ಆಗ್ತಾವ. ಅದು 100ಕ್ಕೆ 100 ಸತ್ಯ. ಅದನ್ನ ನಾನು ಅನುಭವಿಸಿದ್ದೀನಿ. ನನಗೆ ತುಂಬಾ ಖುಷಿಯಾಗಿದ್ದೀನಿ ಮೇಡಮ್. ತಮ್ಗ ತುಂಬಾ ಧನ್ಯವಾದಗಳು. ಓಕೆ ಅಣ್ಣ, ಥ್ಯಾಂಕ್ ಯು. ಇಲ್ಲ, ನನಗೆ ಬಹಳ ಖುಷಿ ಆಯ್ತು ನೋಡ್ರಿ. ಈಗ ನಿಮ್ದು ಇನ್ಕಮ್ 30ರಿಂದ ಇವತ್ತು 1 ಲಕ್ಷ ಬಂದಿದೆ ಅಂದ್ರ ಇದಕ್ ಮೇನ್ ಕಾರಣ ಏನು ಅಂದ್ರ ನಿಮ್ಮೊಳಗೆ ಅದು ತೊಡಗಿಸ್ಕೊಂಡಿದ್ರಲ್ಲ. ನಾವ್ ಹೇಳೋದು ಒಂದ್ ಕಡೆ ಆದ್ರೆ ನೀವು ಮಾಡೋದು ಇನ್ನೊಂದ್ ಕಡೆ ಆಗಿರುತ್ತೆ. ಅದು ಮನಿ ಮ್ಯಾಗ್ನೆಟ್ ಏನಿದೆ ನೋಡ್ರಿ, ಎಲ್ಲರಿಗೂ ಹೇಳೋದು ಮನಿ ಮ್ಯಾಗ್ನೆಟ್ ಬಹಳ ಅದ್ಭುತವಾಗಿರುವಂತ ಸೆಷನ್ ಇದೆ. ಇಡೀ ಲೈಫ್ ನಿಮ್ ಪರಿವರ್ತನೆ ಮಾಡುತ್ತೆ. ಒಂದ್ ಮಾತನ್ನ ನೆನ್ಪಿಟ್ಕೋರಿ, ನೀವು ಹಣವಂತರಾದ್ರೆ, ಶ್ರೀಮಂತರಾದ್ರೆ ಎಲ್ಲಾ ಸಂಬಂಧಗಳು ಆಟೋಮೆಟಿಕ್ ನಿಮ್ ಕಡೆ ಓಡ್ ಬರುತ್ತೆ. ಒಂದ್ ವೇಳೆ ನೀವು ನಿಲ್ ಬ್ಯಾಲೆನ್ಸ್ ಇದ್ರಿ ಅಂತ ತಿಳ್ಕೋರಿ, ನೀವು ಇರೋರು ಓಡ್ ಹೋಗ್ತಾರ ನಿಮ್ಮ ಹತ್ರ. ಸೊ ಹಾಗಾಗಿ ನಮ್ದು ಮಧ್ಯಮ ವರ್ಗದವ್ರ ಮೈಂಡ್ ಸೆಟ್ ಏನು ಅಂದ್ರ, ದುಡ್ಡು ಅಂದ್ರೆ ನಾವು ಹೆದರಿಕೆ ಇದೆ ನಮ್ಮ ಹತ್ರ. ದುಡ್ಡು ಬಂದ್ರೆ ನಾವು ಕೆಟ್ಟವ್ರಾಗ್ತೀವಿ ಅನ್ನುವಂತ ಮನಸ್ಥಿತಿ ಇದೆ. ದುಡ್ಡು ಬಂದ್ರೆ ಮಕ್ಕಳು ಹಾಳಾಗ್ತಾರ ಅನ್ನುವಂಥದ್ದಿದೆ. ಹಂಗೇನು ಇಲ್ಲ. ಅದು ಇರೋದೆಲ್ಲಾನು ಸಮೇತ ಒಂದ್ ರೀತಿ ಬೇರೆನೆ ವಿಭಿನ್ನನೇ ಇದೆ. ಆದ್ರೆ ನಮ್ಗೆ ನಾವು ಆ ರೀತಿ ಅಫರ್ಮೇಶನ್ ಅನ್ನ ಮಾಡ್ಕೊಂಡು ಇರೋ ದುಡ್ಡು ಸಮೇತ ಹಾಳು ಮಾಡ್ಕೊಂಡಿರ್ತೀವಿ, ಅಥವಾ ಬರೋ ದುಡ್ಡುಗಳ ಸಮೇತ ಹಂಗೆ ನಿಲ್ಲಿಸ್ತೀವಿ. ನಮ್ಮ ಎನರ್ಜಿನಿ ಅದ್ರ ಜೊತೆಗೆ ನಾವು ಮ್ಯಾಚ್ ಮಾಡೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೆ ಹೇಳೋದೇನು ಅಂದ್ರ, ನೀವು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ಬೇಕು ಅಂದ್ರೆ ಮೊದಲು ಮೈಂಡ್ ಪರಿವರ್ತನೆ ಮಾಡ್ಬೇಕು ನೋಡ್ರಿ. ಇದು ಬೇರಿರೋದು. ಶರೀರ ಒಂದು ಮರಕ್ಕೆ ನಾವ್ ಏನಾದ್ರೂ ಹೋಲಿಸಿದ್ರೆ ಮರದ ಬೇರು ಯಾವ ರೀತಿ ಕೆಲಸ ಮಾಡುತ್ತೆ ನೋಡ್ರಿ, ಹಾಗಾಗಿ ಇಡೀ ಶರೀರದ ಬೇರು ಎಲ್ಲಾದ್ರೂ ಇದ್ರೆ ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ.
ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಒಂದ್ ಸಲ ಹೀಲ್ ಆದ್ರೆ ಅಂದ್ರೆ ಅದರಲ್ಲಿರುವಂತ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೂ ಕೆಲವೊಂದು ರೋಗ ರುಜಿನಗಳು ಕುಂತ್ಕೊಂಡ್ ಬಿಟ್ಟಿವೆ, ಕೆಲವೊಂದು ಫೇತ್ ಅಂಡ್ ಬಿಲೀವ್ ಗಳು ನಮ್ಮ ಹತ್ರ ಇವೆ. ಅದನ್ನ ನಾವು ಒಂದ್ ಕಡೆ ರಿಮೂವ್ ಮಾಡಿ ಅದನ್ನ ತೆಗ್ದಾಕಿ ಮತ್ತೆ ಹೊಸದನ್ನ ಆಡ್ ಮಾಡಿದಾಗ ನಮ್ಮ ಜೀವನ ಇದೆ ನೋಡ್ರಿ, ಅದು ಮಹಾ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನೀವೆಲ್ಲರೂ ಡೈಮಂಡ್ಸ್ ಇದ್ದೀರಿ. ನಾಳೆ ನಿಮ್ಗೆ ಇದ್ರ ಬಗ್ಗೆ ಹೇಳ್ತೀನಿ. ನೀವ್ ಯಾರು ಸಾಮಾನ್ಯರಲ್ಲ. ಮತ್ತೆ ಒಂದು ಮಾತನ್ನ ಹೇಳ್ತೀನಿ, ಇವತ್ತು ನನ್ನ ಎದುರಿಗೆ ನೀವು 60-70 ಜನ ಬಂದಿರಿ ಕುಂತೀರಿ ಅಂದ್ರೆ ನನ್ನ ಎನರ್ಜಿ ಮತ್ತೆ ನಿಮ್ಮ ಎನರ್ಜಿ ಇದೆ ನೋಡ್ರಿ, ಸೇಮ್ ಫ್ರೀಕ್ವೆನ್ಸಿ ಮೇಲೆ ವರ್ಕ್ ಮಾಡ್ತಾ ಇದೆ, ಸೇಮ್ ಈಕ್ವಲ್ ಫ್ರೀಕ್ವೆನ್ಸಿ ಇದೆ. ಈ ಫ್ರೀಕ್ವೆನ್ಸಿಯನ್ನ ಇನ್ನೂ ನೀವು ಹೈ ಲೆವೆಲ್ದಾಗ ತಗೊಂಡು ಹೋಗ್ಬೇಕು ಅಂದ್ರ ಈ ಫ್ರೀಕ್ವೆನ್ಸಿಯನ್ನ ನೀವೇನ್ ಮಾಡ್ಬೇಕಂದ್ರೆ ಇನ್ನೂ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡಿದಾಗ ಮಾತ್ರ ನಿಮ್ಗೆ ಅದು ಸಾಧ್ಯ ಇದೆ ಅಂತ ಹೇಳಿ ಹೇಳ್ತಾ, ನಮ್ಮ ಟ್ರೈನಿಂಗ್ ಪಡೆದಿರುವಂತ ನಮ್ಮ ಸಂಜುನು ಬಂದಿದ್ದಾರೆ. ನಿಮ್ಗೆ ಒಂದ್ 2 ನಿಮಿಷ ಮಾತಾಡ್ತಾರೆ. ಸಂಜು ಮಾತಾಡ್ಬೋದಾ? ಹಾ, ಎಸ್, ಬಹಳ ದಿನ ಆಯ್ತು ನನ್ ಸೌಂಡ್ ಕೇಳಿ. ಓಕೆ, ಅನ್ಮ್ಯೂಟ್ ಮಾಡ್ರಿ. ಆಕ್ಚುಲಿ ನಾನ್ ಮಾತಾಡ್ಬೇಕು ಅಂತಾನೆ ಮಧ್ಯಾಹ್ನ ಕಾಲ್ ಮಾಡಿದ್ದೆ, ನೀವು ಎಲ್ಲೆಲ್ಲೋ ಬಿಸಿ ಇದ್ರಿ ಅನ್ಸತ್ತೆ. ಶುಭ ಸಂಕೇತ, ಶುಭ ಆಗಿರುವಂತದ್ರ ಬಗ್ಗೆನೂ ನಾನು ಹೇಳಿಕ್ಕಿದೆ. ಇಷ್ಟ ದಿವಸ ಆಫೀಸ್ ಪರ್ಚೇಸ್ ಮಾಡ್ಬೇಕು, ಜಾಗ ತಗೋಬೇಕು, ಹಾಗಿತ್ತು ಹೀಗಿತ್ತು ಅಂತ ಹೇಳಿದ್ದೆ. ಸೊ ಅದ್ರ ಪ್ರತಿರೂಪ ಐ ಥಿಂಕ್ ವಿಡಿಯೋ ವಿಜುವಲ್ ಇರ್ಬೇಕು ಅನ್ಕೊಂಡಿದ್ದೀನಿ. ಕಾಣಿಸ್ಲತ್ತದ ಆಫೀಸ್ ಅದಲ್ಲ ಇದು? ಹೌದೌದು, ಎದುರುಗಡೆ ಆಫೀಸ್. ಬರೀ ಸೈಟ್ ತಗೊಳ್ಳೋಣ ಅಂತಾನೆ ಇದ್ದಿದ್ದ ಅವಾಗ, ಬಟ್ ರೆಡಿ ಟು ಈಟ್ ಅಂತ ಆ ಕಡೆ ಒಂದು ಆಫೀಸ್ ಇದೆ, ಹಿಂದ್ಗಡೆ ಒಂದು ಮನೆ ಇದೆ. ಪರ್ಚೇಸ್ ಆಯ್ತು, ರಿಜಿಸ್ಟ್ರೇಷನ್ ಆಯ್ತು. ಇದೇ ವಿಚಾರ ತಿಳಿಸೋಣ ಅನ್ಕೊಂಡೆ ನಾನು ಬೆಳಗ್ಗೆಯಿಂದ 2 ಟೈಮ್ ಕಾಲ್ ಮಾಡಿದ್ದೆ. ಐ ಹೋಪ್ ನೀವು ಬಿಸಿ ಇದ್ರಿ ಅಲ್ಲಿಗೆ. ಇಲ್ಲ, ಇವತ್ತು ಜಿಲ್ಲಾ ಪಂಚಾಯತ್ ಅಲ್ಲಿ ಮೀಟಿಂಗ್ ಇತ್ತು ನಮ್ದು. ಆಲ್ ವೆಲ್, ಆಲ್ ಗುಡ್ ಅಷ್ಟೇ. ಅವಾಗ ತಿಳಿಸ್ಲಿಕ್ ಆಗಿಲ್ಲ, ಇವಾಗ ತಿಳಿಸ್ಲಿಕ್ಕೆ ಆಯ್ತು ಅಂತ ಅಷ್ಟೇನೆ. ಎಸ್ ಎಸ್ ಎಸ್. ಪಾರ್ಟಿ ಯಾವಾಗ? ಈ ಮನೆ ಬಂತು, ಆಫೀಸ್ ಬಂತು. ಹೊಟ್ಟೆ ತುಂಬ ನಗ್ಬಿಟ್ಟು ಮುಖದಲ್ಲಿ ಕಳೆ ಬಂದ್ರೆ ಸಾಕು ಅಂತ ಪರಮೇಶ್ವರ್ ಅಂತು. ಅದಕ್ಕಿಂತ ಇನ್ನೇನ್ ಬೇಕಾಗಿದೆ ಪಾರ್ಟಿ. ಅಂಡ್ ಪಾಸಿಟಿವ್ ಆಗಿ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತಂದ್ರೆ, ಆಲ್ ವೆಲ್. ನಾನು ಆಸ್ ಎ ಆರ್ಟಿಸ್ಟ್ ಬೀದರ್ ಡಿಸ್ಟಿಕ್ ಇಂದ ಬಂದು ಬ್ಯಾಂಗ್ಳೂರಲ್ಲಿ ನನ್ನದೇ ಆದಂತ ಸ್ವಂತ ಮನೆಯಲ್ಲಿ ಲಾಸ್ಟ್ ಇಯರ್ ಮನೆ ಕಂಪ್ಲೀಟ್ ಆಗಿತ್ತು. ಆಫೀಸ್ ಮಾಡೋಣ 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 ಅಂತಾನೆ ಇದ್ದೆ. ಓಕೆ, ಮೇಲ್ಗಡೆ ಪವರ್ ಇಲ್ಲ, ಹೋಗಿದೆ. ಕೆಳಗಡೆ ಎಕೋ ಆಗ್ತಾ ಇದೆ ಅಂತ ಮೇಲ್ಗಡೆ ಬಂದೆ, ಬಟ್ ಅಲ್ಲೂ ಇಲ್ಲ ವ್ಯವಸ್ಥೆ. ಫೈನ್, ಆಲ್ ವೆಲ್. ಅದೇ ತರ ವಿಚಾರದಲ್ಲಿ ಸುಮಾರು 1 ವರ್ಷದಿಂದ ಹುಡುಕ್ತಾ ಇದ್ವಿ ಆಫೀಸ್. ಬಜೆಟ್ ಜಾಸ್ತಿ ಆಗತ್ತೆ, ಸಿಟಿಯಿಂದ ಆಚೆ ನೋಡೋಣ, ಅದು ಮಾಡೋಣ ಇದು ಮಾಡೋಣ ಅಂತ ಇತ್ತು. ಬಟ್ ಇವಾಗ ಹಾಗಲ್ಲ, ಮೇನ್ ರೋಡ್ ಅಲ್ಲೇ ಡೈರೆಕ್ಟ್ ಭಗವಂತ 900 ಸ್ಕ್ವೇರ್ ಫೀಟ್ ಸ್ಪೇಸ್ ನ ಮಾಡಿಕೊಟ್ಟಿದ್ದಾನೆ, ಅನುಕೂಲ. 1 ಫ್ಲೋರ್ ಇದೆ, ಮೇಲ್ಗಡೆ ಆಫೀಸ್ ಮಾಡ್ಕೋಬೇಕು ಅನ್ನುವಂತ ಪ್ಲಾನ್ ಇದ್ದಿತ್ತು. ಅಲ್ಲಿ ತನಕ ಕಂಪ್ಲೀಟ್ ಆಗಿದೆ ಆಸ್ ಪರ್ ಆರ್ ಪ್ಲಾನ್. ನಮ್ಮ ಅಫರ್ಮೇಶನ್, ನಾವ್ ಹೇಗ್ ಹೇಳ್ತೀವಿ, ಹೇಗ್ ನಡಿತೀವಿ, ಹೇಗ್ ನುಡಿತೀವಿ, ಅದ್ರ ಮಧ್ಯೆ ಭಗವಂತ ಎಲ್ಲವೂ ಪರಿಪೂರ್ಣವಾಗಿ ಮಾಡ್ಕೊಡ್ತಾನೆ ಅನ್ನೋದ್ರಲ್ಲಿ ಸಂದೇಹ ಬೇಡ ಅಂತ. ಪ್ರತಿಯೊಬ್ರು ಬಂದವರು ಸುಮಾರು 60 ಜನ, 60ರಿಂದ 70, ಅದ್ರಲ್ಲಿ ಒಂದು 10-12 ಜನ ಆಚೆ ಈಚೆ ಹೋಗಿದಿರಿ. ಯಾರೆಲ್ಲ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಕಲಿಬೇಕು ಅಂತ ಮನಸ್ಥಿತಿ ಇದ್ರೆ ದಯವಿಟ್ಟು ಒಳಗಡೆ ಬನ್ನಿ ಅಂತೆ. ಇಲ್ಲ ಆಟ ಪಾಠ ಇವೆಲ್ಲ ನಡೀತಾ ಇರತ್ತೆ ಅನ್ನುವಂತ ಮನಸ್ಥಿತಿ ಇತ್ತು ಅಂದ್ರೆ ಬಿಟ್ಟಾಕಿ. ಸುಮ್ನೆ ನಿಮ್ ಟೈಮ್ ಎಷ್ಟು, ಅದ್ರ ಜೊತೆಗೆ ಮೇಡಮ್ ಟೈಮ್ ಕೂಡ ವೇಸ್ಟ್ ಆಗ್ಲಿಕ್ಕೆ ಬಿಡಬೇಡಿ ಅಂತ. ಇನ್ನೊಬ್ರು ಯಾರೋ ಸೇರ್ಕೋತಾರೆ, ಅವ್ರಿಗೆ ಏನ್ ಬೇಕಾಗಿದೆ ಅದು ಪಡ್ಕೊಂಡು ಅವ್ರ ಜೀವನದಲ್ಲಿ ಸಮೃದ್ಧಿ ಪಡ್ಕೋತಿರ್ತಾರೆ ಅಷ್ಟೇನೆ. ಅಯ್ಯೋ ಇಂಥ ಕತೆಗಳು ತುಂಬಾನೇ ಕೇಳಿದೀನಿ ಅಂತಂದ್ರೆ ನೀವು ಕೇಳ್ತಾನೆ ಕೂತ್ಕೊಳ್ಳಿ, ಪಾಸಿಟಿವ್ ಆಗಿ ನೀವು ಬರಬೇಡಿ, ನೀವು ಅಲ್ಲೇ ಇರ್ತೀರಿ ಅಂತ. ಯಾರಿಗ್ ಬರ್ಲಿಕ್ಕೆ ಇಚ್ಛೆ ಇದೆ ದಯವಿಟ್ಟು ಮುಂದೆ 1 ಸ್ಟೆಪ್ ಬನ್ನಿ. 10 ಸ್ಟೆಪ್ ನಿಮ್ಗೆ ನಿಮ್ಮ ಕೈ ಹಿಡಿದು ಮೇಡಮ್ ನಡೆಸ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್ ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ಬಹಳ ಖುಷಿ ಆಯ್ತು ನನಗ್. ಮಧ್ಯಾಹ್ನ ಫೋನ್ ಎತ್ತಿದ್ರೆ ಮನಿ ನೋಡ್ಲಾಕ್ ಆಗ್ತಿಲ್ಲ ಮತ್ತೆ ನನಗ್. ಜೋವ ಸೋವ ನೋಡಿ, ಪರಮಾತ್ಮ ಎಲ್ಲಾರು ಒಳ್ಳೇದ್ ಮಾಡ್ತಾನ. ಎಸ್, ಓಕೆ. ಸೊ ಥ್ಯಾಂಕ್ ಯು. ಪ್ರತಿಯೊಬ್ರಿಗೆ ಹೇಳೋದು ಏನು ಅಂದ್ರೆ, ನೀವು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ಬೇಕಂದ್ರೆ ಇವತ್ತಿನ ತನಕ ಏನ್ ಮಾಡಿದ್ರಿ ಅದು ಮಾಡೋದ್ರಿಂದ ಆಗೋದಿಲ್ಲ, ಹೊಸದನ್ನ ಮಾಡ್ಬೇಕು. ನೀವು ಹೊಸ ಹೆಜ್ಜೆಯನ್ನ ಇಡ್ಬೇಕು ಲೈಫ್ ನಲ್ಲಿ. ಇಲ್ಲಾಂದ್ರೆ ಇಲ್ಲಿನ ತನಕ ಏನ್ ಮಾಡ್ತಾ ಬಂದಿರಿ, ಇದೇ ಮಾಡಿದ್ರೆ ಇದೇ ರಿಸಲ್ಟ್ ಮತ್ತೆ ಮುಂದ್ ಬರುತ್ತೆ. ನಿಮಗ್ ಹೊಸ ರಿಸಲ್ಟ್ ಬೇಕು, ಹೊಸ ಪರಿವರ್ತನೆ ಬೇಕು, ಹೊಸದೊಂದು ಏನೋ ಒಂದು ಮಾಡ್ಬೇಕು ಅಂದ್ರೆ ನೀವು ಹೊಸದಾಗಿ ಕಲಿಬೇಕಷ್ಟೇ. ಸೊ ಲರ್ನಿಂಗ್ ಇದ್ದಾಗ ಮಾತ್ರ ನಮ್ಗೆ ಅರ್ನಿಂಗ್ ಆಗೋದಕ್ಕೆ ಸಾಧ್ಯ ಇದೆ. ಅರ್ನಿಂಗ್ ಇದ್ದಾಗ ಮಾತ್ರ ಫ್ಯಾಮಿಲಿ ನಮ್ದು ಸಪೋರ್ಟಿವ್ ಇರುತ್ತೆ. ಯಾರ ಫ್ಯಾಮಿಲಿ ಸಪೋರ್ಟ್ ಇರುತ್ತೆ ನೋಡ್ರಿ, ಅವ್ರಿಗೆ ಹ್ಯಾಪಿನೆಸ್ ಆಟೋಮೆಟಿಕ್ ಆಗಿ ಬಂದಿರುತ್ತೆ. ಯಾರ ಬಲ್ಲಿ ಹ್ಯಾಪಿನೆಸ್ ಇರುತ್ತೆ ನೋಡ್ರಿ, ಅವ್ರಿಗೆ ಸಮಾಜ ಗುರುತಿಸುತ್ತೆ. ಹಾಗಾಗಿ ಒಂದಕ್ಕೊಂದು ಲಿಂಕ್ ಇವೆ. ಹಾಗಾಗಿ ಕಲಿಕೆ ಇದೆ ನೋಡ್ರಿ, ಇದು ಬೇರು ಮೂಲ ಬೀಜ ಇದೆ ಅಂತ ಹೇಳಿ ಹೇಳ್ತಾ, ಮತ್ತೆ ಉಳಿದ ಸೆಷನ್ ಅನ್ನ ನಾಳೆ ಮಾಡೋಣ. ಎಲ್ಲರಿಗೂ ಇವತ್ತಿಂದ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ನಾನ್ ಸ್ವಲ್ಪ ಸ್ಕ್ರೀನ್ ಅನ್ನ ಆನ್ ಮಾಡ್ಲಿಲ್ಲ, ಯಾಕಂದ್ರೆ ನಾನು 8 ದಿವಸ ಇರ್ಲಿಲ್ಲ, ಇವತ್ತೇ ಬಂದಿದ್ದ. ಸುಮ್ನೆ ಜಸ್ಟ್ ಕ್ಲಾಸ್ ಅನ್ನ ಮಾಡೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ. ಎಸ್ ಎಸ್,
ಎಸ್ ಓಕೆ. ಸೊ ಎಲ್ರಿಗೂ ಮತ್ತೊಂದು ಸಲ ಶರಣಾರ್ಥಿ. ನಾಳೆ ಮತ್ತೆ ಜಾಯಿನ್ ಆಗೋಣ. ಇನ್ನೊಂದು ಹೇಳೋದೇನು ಅಂದ್ರ ನಿಮ್ ಕಡೆಯಿಂದ ಯಾರಾದ್ರೂ ಇದ್ರೆ ನಾಳೆನು ಅವರಿಗೂ ಸಮೇತ ನೀವು ಲಿಂಕ್ ಅನ್ನ ಕಳಿಸ್ಬೋದು. ನಾಳೆದು ಫ್ರೀ ಇದೆ, ನಾಳೆಗೇನ್ ಚಾರ್ಜ್ ಇಲ್ಲ ನಮ್ದು. ಹಾಗಾಗಿ ನಿಮ್ ಕಡೆಯಿಂದ ಯಾರಿಗಾದ್ರೂ ಲಿಂಕ್ ಕಳಿಸಿದ್ರೆ ಅವರಿಗೂ ನಾವು ಸಪೋರ್ಟ್ ಅನ್ನ ಮಾಡ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಂದ್ಸಲ ಶರಣಾರ್ಥಿ. ಧನ್ಯವಾದ. ಮತ್ತೆ ಸಮಯಕ್ಕೆ ಸರಿಯಾಗಿ ಜಾಯಿನ್ ಆಗ್ರಿ. ಯಾಕಂದ್ರೆ ನಮ್ದಿರೋದು 100 ಮೆಂಬರ್ಸಿಗೆ ಮಾತ್ರ ಆಪ್ಷನ್ ಇರೋದು. ಸೊ ಹಾಗಾಗಿ 100ಕ್ಕಿಂತ ಜಾಸ್ತಿ ಆದ್ರೆ ಅದು ಸಿಗೋದಿಲ್ಲ. ಇವತ್ ನಮ್ಗೆ ನಾವು ಜಾಸ್ತಿ ಫೋಕಸ್ ಮಾಡ್ಲಿಲ್ಲ, ಆದಷ್ಟು ಆಗ್ಲಿ ಅಂತ ಹೇಳಿ ನಾವು ಮಾಡಿದ್ದು. ಅಂದ್ರೂ ಎಷ್ಟು ಜನ ಬಂದಿರಿ, ಇದ್ರದ್ದು ಏನ್ ಅವಕಾಶ ಇದೆ ನೋಡ್ರಿ, ಇದು ಎಲ್ಲರೂ ಸದುಪಯೋಗ ಮಾಡ್ಕೊಡ್ರಿ ಅಂತ ಹೇಳಿ ಹೇಳ್ತಾ ಎಲ್ರಿಗೂ ಶರಣಾರ್ಥಿ. ಧನ್ಯವಾದ. ಶುಭವಾಗ್ಲಿ. ಥ್ಯಾಂಕ್ ಯು.